ಗೋಸಾಯಿಬಾಬು ಪಾಟೀಲರ ರೂಮಿನೊಳಗೆ ಹೋದುದನ್ನು ಮಹಮ್ಮದ್ ತನ್ನ ಲ್ಯಾಬಿನ ಕಿಟಕಿಯಿಂದ ನೋಡಿದ. ಎಲ್ಲ ಸೂಳೆ ಮಗನೆ ಎಂದುಕೊಂಡು ಕೆಲಸ ಬಿಟ್ಟು ನೇರವಾಗಿ ಸಿದ್ದಪ್ಪನ ಬಳಿಗೆ ಓಡಿದ. ಸಿದ್ದಪ್ಪನಿಗೆ ಈ ವಿಷಯ ಕೇಳಿ ಮಹಮ್ಮದ್ನಷ್ಟು ಗಾಬರಿಯಾಗದಿದ್ದರೂ ಜಯರಾಮ್ ಕಥೆಯ ದೆಸೆಯಿಂದ ವ್ಯಾಕುಲವಾಗದೇ ಇರಲಿಲ್ಲ. ನೋಡಿ ಸಿದ್ದಪ್ಪ, ಪಾಟೀಲರ ಜೀವನಕ್ಕೆ ಅಪಾಯ ಇದೆ ಅಂತ ನಂಬಿಕೊಂಡು ನಾವು ಹೀಗೆ ಸುಮ್ಮನೆ ಅದರ ರಕ್ಷಣೆ ಜವಾಬ್ದಾರಿನೆಲ್ಲ ಅಂಗಾಡಿ ಮೇಲೆ ಬಿಟ್ಟು ಕೂರೋದು ಸರಿನಾ ಎಂದು ಮಹಮ್ಮದ್ ಸಿದ್ದಪ್ಪನ ಜೊತೆ ಪಾಟೀಲರ ರೂಮಿನ ಕಡೆಗೆ ದಾಪುಗಾಲು ಹಾಕಿದ. ಅವರ ಕಲ್ಪನೆಯಲ್ಲಿ ಈಗಾಗಲೇ ಗೋಸಾಯಿಬಾಬು ಪಾಟೀಲರಿಗೆ ಚೂರಿ ಹಾಕಿ ರಕ್ತಸಿಕ್ತವಾದ ಚೂರಿಯೊಡನೆ ನಿಂತಿರುತ್ತಾನೆ. ಪಾಟೀಲರು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾರೆ ಎಂದು. ಇಬ್ಬರೂ ಬಿರುಗಾಳಿಯಂತೆ ಪಾಟೀಲರ ರೂಮಿನ ಒಳನುಗ್ಗಿದರು. ಒಳನುಗ್ಗಿ ನೋಡಿದರೆ ಗೋಸಾಯಿಬಾಬು ನಿಂತುಕೊಂಡು ಪಾಟೀಲರೊಡನೆ ಮಾತಾಡ್ತಾ ಇದ್ದಾನೆ. ಕುರ್ಚಿಯಲ್ಲಿ ಆರಾಮವಾಗಿ ಕುಳಿತಿದ್ದ ಪಾಟೀಲರು ಸಿದ್ದಪ್ಪನಿಗೂ ಮಹಮ್ಮದ್ಗೂ ಕುಳಿತುಕೊಳ್ಳನು ಹೇಳಿ ಅವರು ನುಗ್ಗಿದ ಬಿರುಸಿಗೆ ಆಶ್ಚರ್ಯ ಸೂಚಿಸಿದರು. ನುಗ್ಗಿದ ಇಬ್ಬರಿಗೂ ರೂಮೊಳಗಿನ ಶಾಂತ ಪರಿಸ್ಥಿತಿ ನೋಡಿ ನಾಚಿಕೆಯಾಯಿತು. ಕುಳಿತುಕೊಳ್ಳಿ, ನಿಮ್ಮತ್ರ ಮಾತಾಡೋದಿದೆ, ನಾನೇ ನಿಮ್ಮನ್ನ ಕರೆಸಬೇಕಂತಿದ್ದ ಎಂದರು. ಕೆಸರೂರಿನ ಪಕ್ಕಕ್ಕೆ ಈಗ ನಾಶವಾಗಿರುವ ಸ್ಟೇಟ್ ಫಾರೆಸ್ಟಿನ ಲಂಟಾನದ ಜಿಗ್ಗಿನ ಕಾಡಿನಲ್ಲಿ ಒಂದು ದೊಡ್ಡ ಧೂಪದ ಮರ ಇದೆ. ಅದು ಒಳಗೆ ಒಂದು ಮನೆಯಷ್ಟು ದೊಡ್ಡ ತೊಳ್ಳು ಬಿದ್ದಿರೋದ್ರಿಂದ ಸುಲೇಮಾನ್ ಬೇರಿ ಕಡೆಯವರು ಅದನ್ನು ಕಡೆಯದೇ ಬಿಟ್ಟಿದ್ದಾರೆ. ಅದನ್ನು ಮನೆಗೆ ತೋರಿಸಲು ನಿನಗೆ ಸಾಧ್ಯವೇ ಅಂತ ಪಾಟೀಲರು ಗೋಸಾಯಿಬಾಬುನ ಕೇಳ್ತಿದ್ದರು. ಅದಕ್ಕೆ ಗೋಸಾಯಿಬಾಬು, ಅದನ್ನು ತೋರಿಸೋದೇನೋ ದೊಡ್ಡ ವಿಷಯ ಅಲ್ಲ, ಹೋದ ವರ್ಷ ಅದರಲ್ಲಿ ಸೇರ್ಗಟ್ಟೆ ಧೂಪ ತೆಗೆದಿದೆ. ಆದರೆ ಮನುಷ್ಯ ಹೋಗಲಾರದಂತಹ ಭಯಂಕರ ಲಂಟಾನದ ಜಿಗ್ಗು ಬೆಳೆದುಬಿಟ್ಟಿದೆಯಲ್ಲ, ಈ ಬೇಸಿಗೆಗೆ ಅದೆಲ್ಲ ಒಣಗಿ ಗರಗಸದ ಕಾಡಿನೊಳಗೆ ಓಡಾಡಿದ ಹಾಗಾಗ್ತದೆ. ಹೋದ ವರ್ಷ ಲಂಟಾನ ಇಷ್ಟೊಂದಿರಲಿಲ್ಲ, ಈಗ ಸ್ವಲ್ಪ ನುಸಿಯುವಷ್ಟಾದರೂ ದಾರಿ ಮಾಡಿ ಆಮೇಲೆ ನಿಮಗೆ ಆ ಮರ ತೋರಿಸೋ ಯೋಚನೆ ಮಾಡಬೇಕು, ಅದಕ್ಕೆ ಕೊಂಚ ಕಾಲ ತಾಳಬೇಕು ಎಂದು ಹೇಳಿದ. ಗೋಸಾಯಿಬಾಬು ಕಾಡಿನಲ್ಲಿ ಧೂಪದ ಮರದ ಗೋಂದು, ಒಂದೆಲಗದ ಚಕ್ಕೆ, ಕುಳುಮಾವಿನ ತೊಗಟೆ ಮುಂತಾದವನ್ನು ಸಂಗ್ರಹಿಸಿ ಕೆಸರೂರಿನಲ್ಲಿರುವಷ್ಟು ಕಾಲ ಧನಾರ್ಜನೆ ಮಾಡ್ತಿದ್ದ. ಕೆಸರೂರಿನಲ್ಲಿ ಊದುಕಡ್ಡಿ ಮಾಡ್ತಿದ್ದ ಇಟ್ಬಾಲ್ ಸಾಬಿಗೆ ಅವುಗಳನ್ನು ಮಾರ್ತಿದ್ದ. ಕೆಸರೂರಿನಲ್ಲಿ ಇದ್ದ ಒಂದೇ ಒಂದು ಬೆಂಕಿ ಕಡ್ಡಿ ಕಾರ್ಖಾನೆಯು ಅನೇಕ ತಕರಾರುಗಳಿಂದ, ರಾಮಾಚಾರಿಯ ಕಮ್ಯುನಿಸ್ಟ್ ಪಕ್ಷದ ಹೋರಾಟದಿಂದ ಲುಕ್ಸಾನು ಮಾಡಿಕೊಂಡು ಮುಚ್ಚಿದ ಮೇಲೆ ಕೆಸರೂರಿನ ಸಾಬರಕೇರಿ ಹೆಂಗಸರಿಗೆ ಬೇರೇನೂ ಕೆಲಸವಿರಲಿಲ್ಲ. ಅವರು ಇಟ್ಬಾಲ್ ಸಾಬಿ ಹತ್ತಿರ ಮಡ್ಡಿ ಹಾಗೂ ಕಡ್ಡಿಗಳನ್ನು ತಂದು ತಿಕ್ಕಿ ಊದಿನ ಕಡ್ಡಿ ಗೃಹ ಕೈಗಾರಿಕೆ ಮಾಡ್ತಿದ್ದರು. ಇಟ್ಬಾಲ್ ಸಾಬಿಯ ದಿಲ್ಲಾರ್ ಅಗರಬತ್ತಿಗಳನ್ನು ಸುಲೇಮಾನ್ ಬೇರಿ ಅರಬ್ ದೇಶಗಳಿಗೆ ಮಾರ್ತಿದ್ದ. ಅದಕ್ಕೆ ಅಗತ್ಯವಾದ ಧೂಪದ ಗೋಂದು, ಒಂದೆಲಗದ ಚೆಕ್ಕೆ, ಕುಳುಮಾವಿನ ತೊಗಟೆ ಇತ್ಯಾದಿಗಳನ್ನು ಕಾಡಿನಿಂದ ತಂದು ಅವನಿಗೆ ಒದಗಿಸುವವರಲ್ಲಿ ಗೋಸಾಯಿಬಾಬು ಪ್ರಮುಖನಾಗಿದ್ದು, ಸಾಧಾರಣವಾಗಿ ಅಲ್ಲಿಗೆ ಬೇಸಿಗೆಯಲ್ಲಿ ಗೋಸಾಯಿಗಳ ಈ ಗುಂಪು ಬಂದು ಬಿಡಾರ ಹಾಕುತ್ತಿದ್ದುದರಿಂದ ಮಳೆಗಾಲ ಆರಂಭವಾಗುವವರೆಗೆ ಗೋಸಾಯಿಬಾಬುಗೆ ಇದೇ ಕೆಲಸವಾಗುತ್ತಿತ್ತು. ಮಳೆಗಾಲ ಆರಂಭವಾದರೆ ಧೂಪದ ಮರದ ಗೋಂದು ನಿಲ್ಲುತ್ತಿತ್ತು. ಊದಿನ ಕಡ್ಡಿ ಒಣಗಿಸಲು ಬಿಸಿಲಲ್ಲದೆ ಇಟ್ಬಾಲ್ ಸಾಬಿಯ ದಿಲ್ಲಾರ್ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯೂ ನಿಲ್ಲುತ್ತಿತ್ತು. ಆ ವೇಳೆ ಗೋಸಾಯಿಗಳು ಅಲ್ಲಿಂದ ಗುಳಿ ಹೊರಡುತ್ತಿದ್ದರು. ಬಾಬು ಅತ್ತ ಹೋದ ಕೂಡಲೇ ಪಾಟೀಲರು ಇತ್ತ ತಿರುಗಿದರು. ಯಾಕ್ರೆಯ ಹಾಗೆ ಗೂಳಿ ತರಹ ನುಗ್ಗಿಡ್ರಿ, ಯಾರಾದರೂ ನನ್ನ ಖನಿ ಆಯಿತು ಅಂತ ವರ್ತಮಾನ ಕೊಟ್ರಾ? ನಾನೇ ಇವನ್ನ ಕರೆಸಿದ್ದು, ಅದ್ಯಾಕೆ ಅಂತ ಈಗ ನಿಮಗೆ ತಿಳಿಸ್ತೀನಿ. ಎಂತಿದ್ರೂ ಇವತ್ತು ನಿಮ್ಮನ್ನ ಕರೆಸಲೇಬೇಕಿತ್ತು. ಈ ವಿಷಯ ತಿಳಿಸೋದಕ್ಕೆ ನೀವೇ ಬಂದ್ರಲ್ಲ, ಒಳ್ಳೆದಾಯಿತು ಎಂದರು ಪಾಟೀಲರು. ಸರ್, ನೀವು ತಿಳಿಸೋ ವಿಷಯ ಏನೇ ಆದರೂ ಇರಲಿ, ಆ ಗೋಸಾಯಿ ನಿಮ್ಮ ಕೋಣೆ ಒಳಗೆ ಹೋಗ್ತಿರೋದನ್ನ ನನಗೆ ಮಹಮ್ಮದ್ ತಿಳಿಸಿದ. ಆ ಅಯೋಗ್ಯರಿಂದ ಆಗ್ತಿರೋ ಅನಾಹುತ ಅನಾಚಾರ ಎಲ್ಲ ನಿಮಗೆ ಹೇಳಿದಿನಲ್ಲ, ಅವನ್ನ ಊರಿಂದ ಒದ್ದೋಡಿಸಬೇಕು ಅಂತ ನಾವು ತಾಕೀತು ಮಾಡ್ತಿದ್ರೆ ನೀವವನ್ನ ಕರೆಸ್ಕೊಂಡು ಎಂದು ಸಿದ್ದಪ್ಪ ಮಾತಾಡ್ತಿರ್ಬೇಕಾದ್ರೆ ಅರ್ಧದಲ್ಲೇ ತಡೆದು, ಒದ್ದೋಡಿಸೋದನ್ನ ನಿಧಾನಕ್ಕೆ ಮಾಡೋ ಸಿದ್ದಪ್ಪ, ಸದ್ಯಕ್ಕೆ ಅವನಿಂದ ಆಗಬೇಕಾದ ಒಂದು ಕೆಲಸ ಇದೆ. ಜೋಗಿಹಾಳರ ನೋಟ್ನಲ್ಲಿ ಕೆಸರೂರು ಹೈಬ್ರಿಡ್ ಗಿಡ ಸುಲೇಮಾನ್ ಬೇರಿ ಕಡೆಯವರು ಬೋಳಿಸಿರುವ ಮನ್ನಾ ಜಂಗ್ಲಿ ಒಳಗೆ ಆ ಕಾಡಿನ ಹಳ್ಳಿ ಪಕ್ಕ ಇರೋ ಬೃಹದಾಕಾರದ ಧೂಪದ ಮರದ ಅಡಿಯಿದೆ. ಆ ಗಿಡ ಹಿಂದೆ ಕಾಡಿನಲ್ಲಿ ತಾನಾಗೇ ಹುಟ್ಟಿ ಬೆಳೆದ ಏಲಕ್ಕಿ ಗಿಡಗಳಲ್ಲಿ ಒಂದಿರಬೇಕು. ಮಿಕ್ಕವೆಲ್ಲ ಬಿಸಿಲಿನ ಹೊಡೆತ, ರೋಗ, ಕ್ರಿಮಿಕೀಟಗಳ ಬಾಧೆ ಇವುಗಳಿಂದ ನಾಶವಾದರೂ ಇದು ಮಾತ್ರ ಅವನ್ನೆಲ್ಲ ಪ್ರತಿರೋಧಿಸಿ ಸೊಂಪಾಗಿ ಬೆಳೆಯುತ್ತಾ ಇದೆ. ಇದನ್ನು ಮುಟ್ಟೋದಕ್ಕೆ ಮೊದಲು ಇದರ ಬೆಳವಣಿಗೆಗೆ ಇದು ಇರುವ ಪರಿಸರ ಅದಕ್ಕೆ ಎಷ್ಟು ಕಾರಣ ಎಂದು ಅಭ್ಯಾಸ ಮಾಡದೆ ಇದನ್ನು ಕೀಳಬಾರದು ಅಂತ ಬಡ್ದಾರೆ. ಅದಕ್ಕೆ ಇದನ್ನು ನಿಮಗೆ ತಿಳಿಸಬೇಕು ಅಂತ ನಿಮ್ಮನ್ನ ಕರೆಸಬೇಕೆಂದಿದ್ದು. ಸರ್, ಏನೇ ಆದರೂ ನೀವು ಈ ಗೋಸಾಯಿಗಳ ಜೊತೆ ವ್ಯವಹರಿಸೋದು ಸರಿಯಲ್ಲ ಸರ್. ಸಿದ್ದಪ್ಪ, ಅವರಿವತ್ತು ಪರಿಸರ ನಾಶ ಮಾಡೋದಕ್ಕೆ ಅವರ ಜೀವನ ಕ್ರಮ, ಆ ಜೀವನ ಕ್ರಮಕ್ಕೆ ಒಂದು ಚರಿತ್ರೆ ಇಷ್ಟೆಲ್ಲ ಇರಬೇಕಾದ್ರೆ ಅವರ ವಿರುದ್ಧ ದ್ವೇಷ ಸಾಧಿಸೋದು ಸರಿಯಲ್ಲ. ಅವರಿಂದ ಆಗ್ತಿರೋ ಪರಿಸರ ನಾಶನ ಈಗಿಂದೀಗಲೇ ನಿಲ್ಲಿಸಬೇಕಾದ್ದು ಬಹಳ ಮುಖ್ಯ ಅನ್ನೋದನ್ನ ಒಪ್ತೀನಿ. ಆದರೆ ಅವರ ಕೌಶಲ್ಯವನ್ನೇ ಉಪಯೋಗಿಸಿಕೊಂಡು ಪರಿಸರ ಅಭಿವೃದ್ಧಿ ಮಾಡುವಷ್ಟು ಪ್ರಬುದ್ಧವಾಗಿಲ್ಲಪ್ಪ ಈಗ ನಾವು ಕಟ್ಟಿರೋ ಸಮಾಜ. ಅದು ನಮ್ಮೆಲ್ಲರ ಜವಾಬ್ದಾರಿಯಲ್ಲೇ ಸಿದ್ದಪ್ಪ. ಇದೊಂದೇ ಕಾರಣ ಅಲ್ಲ ಸರ್, ನಿಮಗೆ ಜಯರಾಮನ ಕತೆ ಹೇಳ್ತಾ ಈ ವಿಷಯ ಬಿಟ್ಟುಬಿಟ್ಟಿದ್ದೋ ಏನೋ.
ನನಗೆಲ್ಲಯ್ಯ ತಲೆಯಲ್ಲಿ ಅಷ್ಟೊಂದು ಜಾಗ ಇದೆ. ಜೋಗಿಹಾಳರ ನೋಟ್ ಅಭ್ಯಾಯನ ಮಾಡ್ತಾ ಜಯರಾಮನ ಕತೆ ಅರ್ಧಕ್ಕರ್ಧ ಮರ್ತೇ ಹೋಯ್ತು. ಜಯರಾಮ್ ಹೇಳಿರೋದು ಜೋಗಿಹಾಳರ ಕೊಲೆ ಮಾಡಿರೋದು ಈ ಗೋಸಾಯಿಗಳೇ ಯಾರೋ ಅವರ ಮುಖ್ಯಸ್ಥರಲ್ಲಿ ಒಬ್ಬನಾದ ಮ್ಯಾಜಿಷಿಯನ್ ಮುತ್ತುನೇ ಇರಬೇಕು ಅಂತ ಸರ್. ನಾವು ಸೀರಿಯಸ್ ಆಗಿ ತೆಗೆದುಕೊಂಡ ಕಥೆಯನ್ನ ನೀವು ಹಗುವಾಗಿ ಪರಿಗಣಿಸಿದ್ರೋದೇ ನನಗೆ ಬಂದಿರೋ ತೊಂದರೆ ಸರ್. ಈ ತರಹ ಜ್ಯೋತಿಷ್ಯ ಹೇಳಿ ಎಲ್ಲರಿಗೂ ಗಾಬರಿ ಮಾಡ್ತಿದ್ದಾರಲ್ಲ ಜಯರಾಮ್, ಆತನನ್ನು ವಿಚಾರವಾದಿ ಅಂತ ಕರೆಯೋದಾದ್ರೂ ಹೇಗೆಯಾ? ಆ ಜಯರಾಮ್ಗೂ ರಾಮಚಂದ್ರನಿಗೂ ವಿಪರೀತ ಬುದ್ಧಿಯಾಗಿ ಈಗ ಅವರ ವಾದ ತರ್ಕಗಳಲ್ಲಿ ವಿಚಾರವಾದ ಯಾವುದು, ಮೂಢನಂಬಿಕೆ ಯಾವುದು ಗೊತ್ತಾಗದಂತೆ ಎಲ್ಲ ಕಲಸು ಮೇಲುಗರೆ ಆಗೋಗಿದೆ ಸರ್. ಜೊತೆಗೆ ಅಂಗಾಡಿ ಬೇರೆ ನಮಗೆ ದಿನಾ ಸಿಕ್ಕಿ ಬೆಳಗಿನಿಂದ ಸಂಜೆವರೆಗಿನ ವಿವರ ವರದಿ ತಗೊಳ್ತಾ ಇದ್ದಾರೆ ಸರ್. ಹಾಗಾದರೆ ಇವತ್ತು ಈ ಗೋಸಾಯಿ ಬಾಬುನ ನಾನು ಕರೆಸಿದ್ದು ಕೆಸರೂರು ಹೈಬ್ರಿಡ್ ಇನ್ನೂ ಕಾಡಿನಲ್ಲೇ ಇರೋದು, ಎಲ್ಲ ಸಂಗತಿನೂ ಇವತ್ತು ರಿಪೋರ್ಟ್ ಆಗುತ್ತೆ ಅನ್ನೋ. ಹೌದು ಸರ್, ಸತ್ಯ ಹೇಳಬೇಕು ಅಂದರೆ ಅವರಿಗೆ ಹೇಳಬೇಕಾದ ಇವತ್ತಿನ ಮುಖ್ಯ ವಿಷಯ ಇದು. ಯಾಕೆಂದರೆ ನಿಮ್ಮ ಜೀವದ ಜವಾಬ್ದಾರಿ ಹೊತ್ತಿರೋರು ಅವರೇ. ನೀವೇ ಏನಾದರೂ ಇದನ್ನು ತೀರಾ ರಹಸ್ಯ ಹೇಳಕ್ಕೂಡದು ಅಂತ ಆಜ್ಞೆ ಮಾಡದ ಹೊರತು ಇದನ್ನು ಹೇಳಲೇಬೇಕಾಗುತ್ತೆ ಸರ್. ಏನ್ ಬೇಕಾದರೂ ಹೇಳ್ಕೊ, ನೀವೆಲ್ಲ ಅತಿಬುದ್ಧಿಯ ಅವಿವೇಕಕ್ಕೆ ಸಿಕ್ಕಾಕೊಂಡಿದ್ದೀರಾ. ನಿಮಗೆ ಸಾಯಂಕಾಲ ಟಿಜಿಯಲ್ಲಿ ನೋಡ್ತೀನಿ. ನಿಮಗೆಲ್ಲ ಒಂದು ಶಾಕ್ ಚಿಕಿತ್ಸೆ ಕೊಡೋದಿದೆ. ಯಾಕೆಂದ್ರೆ ಜೋಗಿಹಾಳರು ಸತ್ತೇ ಇಲ್ಲ ಎಂದರು. ಸಿದ್ದಪ್ಪ ಮಹಮ್ಮದ್ ಇಬ್ಬರೂ ಬಿಟ್ಟ ಬಾಯಿ ತೆರೆದ ಕಣ್ಣುಗಳಲ್ಲಿ ಗರಿಬಡಿದವರಂತೆ ಕುಳಿತಿದ್ದರು. ಜೋಗಿಹಾಳರ ನೋಟು, ಪರ್ಸನಲ್ ಡೈರಿಗಳನ್ನೆಲ್ಲ ಅಭ್ಯಾಸ ಮಾಡಿರೋ ಪಾಟೀಲರು ಮಾತುಗಳು ಅವರಿಗೆ ಸಿಡಿಲು ಬಡಿದಂತೆ ತಾಗಿತ್ತು. ಆಮೇಲೆ ಸುಧಾರಿಸಿಕೊಳ್ಳುತ್ತಾ ಏನೋ ಮಾತಾಡದೆ ಎದ್ದು ನಡೆದರು. ಪಾಟೀಲರ ಹತ್ತಿರ ದೆವ್ವದ ಕಾಟಕ್ಕೆ ಯಾವುದಾದರೂ ಮಂತ್ರಿಸಿದ ವಿಭೂತಿನೋ ತಾಯಿತೋನೋ ಕೊಡದಕ್ಕಾಗುತ್ತೇನೋ ಅಂತ ಕೇಳಿಕೊಂಡು ಬಾ ಅಂಟ ಮಾಡ್ಲಿ ಮೇಸ್ತಿಯನ್ನು ಕೃಷ್ಣಗೌಡ ಕಳುಹಿಸಿದ್ದಕ್ಕೆ ಅವರು ಒಮ್ಮೆಲೆ ಅವನ ಮೇಲೆ ರೇಗಿ ಗೆಟ್ ಎಂದು ಹೊರಹಾಕಿದರಂತೆ. ಅದಕ್ಕೆ ಕೃಷ್ಣಗೌಡನೇ ಕೊನೆಗೆ ಅವರ ಬಳಿಗೆ ಹೋಗಿ ದೆವ್ವದ ಕಾಟವೆಲ್ಲ ಹೇಳಿ ಗೋಳು ತೋಡುಕೊಂಡ. ಅದೆಲ್ಲ ಕೇಳಿದ ನಂತರ ಕೊಂಚ ಮನಕರಗಿ, ಹೋಗಿ ರಾಮಚಂದ್ರನ ನೋಡಿ, ಇಂಥದ್ದೆಲ್ಲ ತನಿಖೆ ಮಾಡೋದಕ್ಕೆ ಅವರೊಂದು ಸಂಘ ಮಾಡಿದ್ದಾರೆ ಎಂದು ಹೇಳಿ ಕಳುಹಿಸಿದರು. ರಾಮಚಂದ್ರ ಜಯಂತಿಯ ಮೇಷ್ಟರಾದ್ದರಿಂದ ಅವಳನ್ನು ಕರೆದುಕೊಂಡು ಕೃಷ್ಣಗೌಡ ಅವನ ಮನೆಗೆ ಹೋದ. ಕೃಷ್ಣಗೌಡ ರಾಮಚಂದ್ರನಿಗೆ ಮನೆಗೆ ಬರಲು ಕಾರಣ ತಿಳಿಸಿದ ಕೂಡಲೇ ರಾಮಚಂದ್ರ ಗಾಬರಿ ಬಿದ್ದ. ಅರೆರೆ, ಅವರು ಯಾಕೆ ನನ್ನ ಬಳಿಗೆ ಕಳಿಸಿದರು? ನಾನ್ಯಾವ ಮಂತ್ರ ತಂತ್ರ ವಿಭೂತಿನೂ ಕೊಡೋಲ್ಲವಲ್ಲ. ಅಷ್ಟೇ ಅಲ್ಲ, ನಾನು ಅದಕ್ಕೆ ಬದ್ಧ ವಿರೋಧಿ ಕೂಡ ಎಂದ. ಅವನ ಗಾಬರಿ ನೋಡಿ ಜಯಂತಿಯ ಮುಖದ ಮೇಲೆ ನಗು ಮೂಡಿತು. ಅದಕ್ಕೆ ಸರ್, ಪಾಟೀಲರು ಕಳಿಸಿರೋದು. ಜಯರಾಮ್ ಅಂತ ನಿಮ್ಮ ಸ್ನೇಹಿತರಿದ್ದಾರಲ್ಲ, ಅವರನ್ನ ಕೋವೂರ್ ಅಂತ ಯಾರೋ ವಿಜ್ಞಾನಿ ಇಂಥ ದೆವ್ವದ ಕಾಟ ಪತ್ತೆ ಮಾಡಿ ಪರಿಹರಿಸೋದಕ್ಕೆ ನಿಯಮಿಸಿದ್ದಾರಂತಲ್ಲ ಸರ್. ಅವರೆಲ್ಲ ವಿನಾಧರಣ ನತ್ತಾಯಿ ಚೂಡಾಬಯದು ಅಂತ ಮಾಡಿದ್ರೂ ಮಾಡ್ಲಿ ಸರ್. ಓಹೋ, ಹಾಗೋ, ಸರಿ. ನಮ್ಮ ವಿಚಾರವಾದಿಗಳಿಗೆ ಒಂದು ಕೇಸ್ ಕಳುಹಿಸಿದ್ದಾರೆ ಅನ್ನಿ. ನಮ್ಮ ಮಹಮ್ಮದ್ ರಫಿ ಇದಾನಲ್ಲಮ್ಮ, ಅವನೇ ಆ ಸಂಘದ ಕಾರ್ಯದರ್ಶಿ. ಡಾಕ್ಟರ್ ಕೋವೂರ್ ಅಂತ ಸಿಲೋನಿನ ಮನೋವಿಜ್ಞಾನಿ ಒಬ್ಬರು ವಿಚಾರವಾದಿ ಆಂದೋಲನನ ಪ್ರಪಂಚದಾದ್ಯಂತ ಆರಂಭಿಸಿದ್ದಾರೆ. ಈ ಅಲೌಕಿಕ ಘಟನೆಗಳಲ್ಲಿ ದೆವ್ವ ಭೂತ ಇರೋದು ನಿಜ ಅಂತ ಸಾಧಿಸಿದವರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ಅಂತ ಪಣ ಇಟ್ಟಿದ್ದಾರೆ. ಕರ್ನಾಟಕಕ್ಕೆ ಜಯರಾಮ್ ಅದರ ಪ್ರತಿನಿಧಿ. ರಮೇಶ, ಅಂಗಾರ, ರಫಿ ಎಲ್ಲ ಸೇರಿ ಇಲ್ಲಿ ವಿಚಾರವಾದಿಗಳ ಸಂಘ ಮಾಡಿದ್ದಾರೆ. ಜಯರಾಮ್ ಅದರ ಅಧ್ಯಕ್ಷ. ತಮ್ಮ ಸಂಘದ ಇತ್ಯೋಪರಿಗಳನ್ನೆಲ್ಲ ಅವರೆದುರು ವಿವರಿಸಿದರು. ಸರ್, ಈ ದೆವ್ವದ ಕಾಟ ತಪ್ಪಿದ್ರೆ ಕೋವೂರ್ ಬಹುಮಾನ ಇರಲಿ, ನಾನೇ ನನ್ನ ಕೈಲಾದಷ್ಟು ನಿಮ್ಮ ಸಂಘಕ್ಕೆ ಕೊಡ್ತೀನಿ ಸರ್. ನನಗೀಗ ಎಷ್ಟೊಂದು ತೊಂದರೆ ಆಗಿದೆ ಅಂದರೆ, ದೆವ್ವದ ಕಾಟಕ್ಕೆ ಹೆಂಡತಿ ತವರು ಮನೆಗೆ ಹೊರಟೋಗಿದ್ದಾಳೆ ಸರ್. ಆಳುಗಳು ತೋಟದಲ್ಲಿ ರಣ ತಿರುಗದೆ ಅಂತ ತೋಟಕ್ಕೆ ಬರೋದಿಲ್ಲ. ಹೊಲೇರಿಗೂ ನನಗೂ ಜಗಳ ಆಗಿ ನಮ್ಮ ಮೇಸ್ತ್ರಿ ಹತ್ತಿರ ನಿಮ್ಮ ತೋಟಕ್ಕೆ ಬೆಂಕಿ ಕೊಡ್ತೀವಿ ಅಂತ ಕೂಗಾಡಿದ್ದಾರಂತೆ. ಹಿಂಗೆಲ್ಲ ಆಗಿ ಮನಸ್ಸೇ ಕೆಟ್ಟೋಗ್ಬಿಟ್ಟಿದೆ ಸರ್ ಎಂದು ತನ್ನ ಚಿಂತೆ ತೋಡಿಕೊಂಡ. ಅವನಿಗೆ ದೆವ್ವದ ಕಾಟಕ್ಕೆ ಸಿಕ್ಕಿಕೊಂಡವರಿಗೂ ಸಹ ಒಂದು ಸಹಾನುಭೂತಿಪರ ಸಂಘ ಇದೆ ಎಂದು ತಿಳಿದು ಸಂತೋಷವಾಯಿತು. ಯಾರ್ದೋ ಪೋಖ್ರಿಗಳ ಕೆಲಸ ಇದು. ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿದ್ದರೆ ಈ ಸಮಸ್ಯೆ ಎಂದೋ ಬಗೆಹರಿದು ಬಿಡ್ತಿತ್ತು. ಅವರು ಅತಿ ಉತ್ಸಾಹದ ಭರದಲ್ಲಿ ನಿರಪರಾಧಿಗಳಿಗೆ ಶಿಕ್ಷಿಸಿದರೆ ಕಷ್ಟ ಅಂತ ಹೇಳಿದ್ದವರು, ಜೊತೆಗೆ ಮೊನ್ನೆ ಇವರೇ ಕಲ್ಲು ಹೊಡೆದರು ಅಂತ ಬೇರೆ ನಿಮ್ಮ ಆಳುಗಳು ಹೊಡೆದಾಟ ಮಾಡಿ ಅವರ ಮನಸ್ಸಿಗೆ ತುಂಬಾ ನೋವಾಗಿದೆ ಸರ್. ಆದರೂ ಹೇಳಿ ನೋಡ್ತೀನಿ ಎಂದು ಯೋಚಿಸತೊಡಗಿದರು. ಜಯಂತಿ ಮುಖ ಸಪ್ಪಗಾದುದು ಅವನ ಗಮನಕ್ಕೆ ಬೀಳದಿರಲಿಲ್ಲ. ಅಯ್ಯೋ, ಈ ದೆವ್ವದ ಕಾಟದಲ್ಲಿ ಅದೊಂದೇ ಅಲ್ಲ ಸರ್ ಎಡವಟ್ಟಾಗಿರೋದು. ನಾನು ಎಲ್ಲರನ್ನೂ ಗುಮಾನಿ ಮಾಡಿ ಈಗ ಸುತ್ತಿರೋರೆಲ್ಲ ದೂರಾಗ್ಬಿಟ್ಟಿದ್ದಾರೆ ಸರ್. ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಇದನ್ನು ಉದಾಸೀನ ಮಾಡಿದ್ರೆ ಮುಂದೆ ಮನೆಯೊಳಗೆ ಪಾತ್ರೆ ಪರಡಿ ಹಾರಾಡೋದು, ಅನ್ನಕ್ಕೆ ಪಾಯ್ಖಾನೆ ಬೀಳೋದು, ಬೆಂಕಿ ಹತ್ತಿಕೊಳ್ಳೋದು ಇವೆಲ್ಲ ಆರಂಭವಾಗುತ್ತೆ ಸರ್. ಈಗ ಪಾತ್ರೆ ಹಾರಾಟ ಶುರುವಾಗಿದೆ ಸರ್. ನಾನೀಗ ಪ್ರತಿ ತುತ್ತನ್ನು ವಾಸನೆ ನೋಡಿ ನೋಡಿ ತಿಂತಾ ಇದ್ದೀನಿ ಸರ್, ಕೃಷ್ಣಗೌಡ ಹೇಳಿದ. ತಮ್ಮ ಮನೆಯ ಸಮಾಚಾರವನ್ನೆಲ್ಲ ಕಾಲೇಜಿನ ಗುರುಗಳ ಬಳಿ ವರದಿ ಮಾಡುತ್ತಿರುವುದು ಜಯಂತಿಗೆ ನಾಚಿಕೆ ತಂದಿತು.
ನಿಮ್ಮ ತೊಂದರೆ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ಕೃಷ್ಣಗೌಡ್ರೆ. ನಮ್ಮ ಹುಡುಗರಿಗೆ ಹೇಳ್ತೀನಿ, ಇನ್ನೂ ಹುಡುಗರಲ್ವೇ, ನಿನ್ನೆ ಆಗಿದ್ದನ್ನು ಇವತ್ತು ಮರ್ತಿದ್ದಾರೆ. ಆದರೆ ಒಂದು ಹೇಳಿದ್ದೀನಿ ನೋಡಿ, 4 ಕಲ್ಲು ಹೆಚ್ಚಿಗೆ ಉರುಳಾಡಿದವು ಅಂತ ನೀವು ಬಂದು ದೆವ್ವಾನ ಕೆರಳಿಸ್ಬಿಟ್ರಿ ಅಂತ ಮಾತ್ರ ನಿಷ್ಠೂರ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟ. ತಮ್ಮ ಕ್ಲಾಸಿನ ಹುಡುಗರು ತಮ್ಮ ಮನೆಗೆ ಬರೆ ಎಂದು ತಿಳಿದು ಜಯಂತಿಗೆ ಮೈ ಪುಲಕವಾಯಿತು. ದೆವ್ವಕ್ಕೆ ಅವಳು ಮನಸಾರೆ ವಂದಿಸಿದಳು. ಅಣ್ಣ ತಮ್ಮಂದಿರೊಬ್ಬರೂ ಇಲ್ಲದ ಅವಳಿಗೆ ಗಂಡು ಹುಡುಗರ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಇತ್ತು. ದೆವ್ವಕ್ಕೆ ಹೆದರಿ ಈ ತರಹ ರೋಗದ ಮನುಷ್ಯನಂತೆ ಬದುಕೋದ್ರ ಬದಲು ಅದೇನಾಗುತ್ತೋ, ಇದು ಎಲ್ಲಿಗರ್ವಯುತ್ತೋ ನೋಡೇ ಬಿಡ್ತೀನಿ. ನೀವು ಧೈರ್ಯ ಕೊಟ್ರೆ ನಾನು ಎಲ್ಲಕ್ಕೂ ರೆಡಿ ಎಂದು ಕೃಷ್ಣಗೌಡ ನಿರ್ಧಾರದ ಧ್ವನಿಯಲ್ಲಿ ಹೇಳಿದ. ರಾಮಚಂದ್ರ ಟೀ ಕೊಟ್ಟ. ನಿಮ್ಮ ಮಿಸಸ್ ಇಲ್ಲ ಸರ್ ಎಂದಳು ಜಯಂತಿ. ಇಲ್ಲಮ್ಮ, ತವರು ಮನೆಗೆ ಹೋಗಿದ್ದಾಳೆ, ಸದ್ಯಕ್ಕೆ ನಂದೇ ಅಡುಗೆ ಎಂದ ರಾಮಚಂದ್ರ. ಈ ವಿಷಯ ಸವಿಸ್ತಾರವಾಗಿ ಜಯರಾಮ್ಗೆ ರಾಮಚಂದ್ರ ವರದಿ ಮಾಡಿದಾಗ ಜಯರಾಮ್ ಯಾವ ಕುತೂಹಲವನ್ನು ತೋರಿಸದೆ ಥತ್ ಬ್ಲಡಿ ನ್ಯೂಸೆನ್ಸ್ ಎಂದು ಗೊಣಗಿದ್ದನ್ನು ಕಂಡು ರಾಮಚಂದ್ರನಿಗೆ ಆಶ್ಚರ್ಯವಾಯಿತು. ಇಂಥವುಗಳ ಬಗ್ಗೆ ಅವನಿಗೆ ಬೋರಾಗಿದ್ದಂತೆ ಕಂಡಿತ್ತು. ಅದಿರ್ಲಿ, ನಿನಗೇನು ಬುದ್ಧಿ ಇದೆಯೇನಯ್ಯ, ನಮ್ಮ ವಿಚಾರವಾದಿಗಳಿಗೆ ಈ ಕೇಸನ್ನ ಏಕದಂ ಹೋಗಿ ಹ್ಯಾಂಡ್ ಓವರ್ ಮಾಡಿದೆಯಲ್ಲ. ಆ ಸಂಘದ ಅಧ್ಯಕ್ಷ ನಾನಿರುವಾಗ ನನ್ನ ಅನುಮತಿ ಇಲ್ಲದೆ ಹೇಗೆ ನೀನು ಆ ಹುಡುಗರಿಗೆ ಕೃಷ್ಣಗೌಡನ ಮನೆಗೆ ಹೋಗಿ ತನಿಖೆ ಮಾಡಿ ಅಂತ ಹೇಳಿದೆ? ನನಗೆ ಮೊದಲು ಒಂದು ಮಾತು ತಿಳಿಸಬೇಕೋ ಬೇಡವೋ ಎಂದು ಜಯರಾಮ್ ರೇಗಿದ. ಜಯರಾಮ್, ನೀನಿಷ್ಟೊಂದು ಫಾರ್ಮ್ಯಾಲಿಟಿಗೆ ಬೆಲೆ ಕೊಡ್ತೀಯಾ ಅಂತ ತಿಳಿದಿರಲಿಲ್ಲ. ಆ ಕೃಷ್ಣಗೌಡನ ತೊಂದರೆಗಳನ್ನು ನೋಡಿ ಕನಿಕರ ಬಂದು ಆ ಹುಡುಗರಿಗೆ ಹೇಳಿದೆ, ಅವರೇ ಪತ್ತೆ ಮಾಡಿದರೆ ನಿನ್ನ ಪ್ರತಿಷ್ಠೆಗೆ ಕುಂದೇನಯ್ಯ. ಹಾಗಲ್ಲ ರಾಮಚಂದ್ರ, ನೀನು ಒಬ್ಬ ದೊಡ್ಡ ತರ್ಕಪಂಡಿಕ, ಬುದ್ಧಿಜೀವಿ ಇರಬಹುದು. ಆದರೆ ಪ್ರತಿಯೊಂದಕ್ಕೂ ಒಂದು ಕ್ರಮ ಇದೆ ಅನ್ನೋದನ್ನು ಮರಿಬೇಡ. ಮೊದಲನೇದಾಗಿ, ಈ ಕೃಷ್ಣಗೌಡನ ಹೇಳಿಕೆಯಿಂದ ಮೊದಲ ನೋಟಕ್ಕೆ ಕಂಡುಬರೋ ಅಂಶಗಳನ್ನೇ ಗಮನಿಸು. ಅದರಲ್ಲಿ ದೆವ್ವದ ಕಾಟ ಎಷ್ಟು, ಅದರ ನೆವದಿಂದ ಉದ್ಭವಿಸಿರೋ ಮನುಷ್ಯರ ಕಾಟ ಎಷ್ಟು ಯೋಚಿಸಿದ್ಯಾ? ಈ ಹುಡುಗರು ಹೋಗಿ ವಸ್ತುನಿಷ್ಠವಾಗಿ ವರ್ತಿಸದೆ ಶೌರ್ಯ ಪ್ರದರ್ಶನ ಮಾಡಿದ್ರೆ ಇವರೂ ಈ ತೊಡಕಿನ ಒಂದು ಅಂಗವಾಗಿ ಬಿಡ್ತಾರೆ. ನನ್ನ ಕೆಲಸ ಇನ್ನಷ್ಟು ಕಷ್ಟ ಆಗುತ್ತೆ. ತರಬೇತಿ ಕೊಡದೆ ಯುದ್ಧಕ್ಕೆ ಕಳಿಸಿದ ಹಾಗಾಗುತ್ತೆ. ಯಾವುದಕ್ಕೂ ಒಂದು ಕ್ರಮ ಇದೆ, ತಿಳಿದುಕೋ. ಚಾರ ಮಾಡಿ, ಓಹೋ, ಇದಕ್ಕೂ ಸಹ ಒಂದು ಶಾಸ್ತ್ರಾಚಾರ ಇಟ್ಟಿದೆಯೇನಯ್ಯ? ಹೂನೋ, ಖಂಡಿತ ಶಾಸ್ತ್ರ. ಮೊದಲು ಇದಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಬೇರೆ ಮಾಡಿ ದೆವ್ವಕ್ಕೆ ಸಂಬಂಧಿಸಿದ ಅವರ ಸ್ವಂತ ಅನುಭವಗಳನ್ನ ಮಾತ್ರ ಕೇಳಿ ದಾಖಲು ಮಾಡಿಕೋತೇವೆ. ನಾನು ಏನೇನು ಕೇಳಿದೆ, ಅದಕ್ಕೆ ಏನೇನು ಉತ್ತರಿಸಿದ್ರಿ ಅನ್ನೋದನ್ನು ಯಾರಿಗೂ ಹೇಳಬಾರದೆಂದು ಹೇಳ್ತೇವೆ. ಅವರ ಕೇವಲ ಸ್ವಂತ ಅನುಭವಗಳನ್ನ ಮಾತ್ರ ತಗೊಂಡ್ರೆ ಇವರೆಲ್ಲ ಗುಂಪಿನಲ್ಲಿ ಮಾತಾಡುವಾಗ ಇರೋ ದೆವ್ವದ ಕಾಟದ ಒಂದಂಶವೂ ಉಳಿಯೋದಿಲ್ಲ ಕಣಯ್ಯ. ಆಮೇಲೂ ಉಳಿಯೋ ದೆವ್ವದ ಕಾಟಾನ ತನಿಖೆ ಮಾಡೋದಕ್ಕೂ ಒಂದು ಕ್ರಮ ಇದೆ ಕಣಯ್ಯ. ನ್ಯಾಯವಾಗಿ ದೆವ್ವ ಇಲ್ಲ, ದೇವರು ಇಲ್ಲ ಅಂತ ತೀರ್ಮಾನ ಕೊಡೋ ಹಕ್ಕೇ ಇಲ್ಲ. ಇಲ್ಲಿವರೆಗಿನ ತನಿಖೆ ಏನ್ ಹೇಳುತ್ತೆ ಅನ್ನೋದನ್ನ ಮಾತ್ರ ಹೇಳಬೇಕು. ಆದ್ರೆ ದೆವ್ವ ಇದೆ ಅಂತ ನಂಬಿಕೊಂಡೋರು ಮಾಡೋ ಅನಾಹುತಕ್ಕೆ ಪ್ರತಿಯಾಗಿ ನಾವು ಇಲ್ಲವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಬೇಕಾಗಿದೆ. ಹಾಗಾದ್ರೆ ದೆವ್ವದ ಬಗ್ಗೆ, ಕಲ್ಲೆಸೆಯೋ, ಪಾತ್ರೆ ಪರಡಿ ಎತ್ತಿಹಾಕೋ ಸಂಗತಿಗಳ ಬಗ್ಗೆ ನಿನಗೆ ನಂಬಿಕೆ ಇದೆಯಾ? ಖಂಡಿತ ಇಲ್ಲ. ಸದ್ಯದ ನನ್ನ ಅನುಭವ ಮತ್ತು ತನಿಖೆಗಳಿಂದ ನೀನು ದೆವ್ವ ದೇವರು ಅನ್ನೋ ಅರ್ಥವಿಲ್ಲದ ಪದಗಳನ್ನ ಉಪಯೋಗಿಸ್ತಾ ಇರೋವರೆಗೂ ನಿನ್ನ ಹತ್ರ ಸಂಭಾಷಣೆ ನನಗೆ ತುಂಬಾ ಕಷ್ಟ ಕಣಯ್ಯ. ಈಗ ದೆವ್ವ ಅಂತ ನೀನಂದಾಗ ಸತ್ತೋರು ಯಾರೋ ದೆವ್ವ ಆಗಿ ಈ ಕೆಲಸ ಮಾಡ್ತಿದ್ದಾರೆ ಅನ್ನುವ ಅರ್ಥ. ಆಗ ಮೊದಲನೇ ಪ್ರಶ್ನೆ, ಮನುಷ್ಯನಿಗೆ ಆತ್ಮ ಅನ್ನೋದು ಇದೆಯೇ? ಅದು ಅವಿನಾಶಿಯಾಗಿರೋದು ನಿಜವೇ? ಹುಟ್ಟಿನಿಂದ ಸಾವಿನವರೆಗೆ ನಿಶ್ಚಿತ ಆದಿ ಮತ್ತು ಅಂತ್ಯ ಇರೋ ಮನುಷ್ಯನಿಗೆ ಅನಂತವಾದುದರ ಜೊತೆಗೆ ಅವಿನಾಶಿಯಾದುದರ ಜೊತೆಗೆ ಏನಾದರೂ ಸಂಬಂಧ ಇದೆಯೇ? ನೋಡಿದ್ಯಾ? ದೆವ್ವ ಅನ್ನೋ ಪದ ಉಪಯೋಗಿಸೋದಕ್ಕೆ ಮೊದಲು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋನು ಎಷ್ಟೊಂದು ಪ್ರಶ್ನೆಗಳಿಗೆ ತನ್ನಲ್ಲೇ ತಾನು ಉತ್ತರ ಕಂಡುಕೊಳ್ಳಬೇಕಾಗತ್ತೆ. ಸದ್ಯಕ್ಕೆ ಪ್ರಜ್ಞೆಗೆ ಪದಾರ್ಥಗಳ ಮೇಲೆ ಪ್ರಭಾವ ಬೀರಲು ಭೌತಾತೀತ ಶಕ್ತಿ ಇದೆಯೇ ಅನ್ನೋದಷ್ಟನ್ನೇ ನಾನು ಅನ್ವೇಷಣೆ ಮಾಡ್ತಿರೋದು. ಹಾಗಾದ್ರೆ ಅಲ್ಲಿ ಕಲ್ಲೆಸೆಯೋ ದೆವ್ವಕ್ಕೆ ಏನೂ ಮಾಡೋದಿಲ್ಲವೇನಯ್ಯ? ಏನೋ ನೀನು, ಕಲ್ಲೂ ಇಲ್ಲ, ದೆವ್ವಾನೂ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಮನುಷ್ಯ ಈ ವೇಳೆ ಅದನ್ನ ಜಲ್ಲಿಕಲ್ಲು ಒಡೆಯೋದಕ್ಕೆ ಕೂರಿರಿದ್ದ. ಅಲ್ಲಿರೋ ಕೌಟುಂಬಿಕ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸಿದ್ರೆ ಸಾಕು. ಆದ್ರೆ ಕೆಲವು ಸಾರಿ ಸಮಸ್ಯೆಗಳು ವಿಪರೀತ ಸಂಕೀರ್ಣ ಆಗಿ ಇಡೀ ಒಂದು ಊರಿನ ಸಮುದಾಯನೇ ಹಿಡಿದುಕೊಂಡಿದ್ದಿದೆ. ಆವಾಗ್ಲೇ ನಾನು ಹೇಳಿದ ಹಾಗೆ ಬ್ಲಡಿ ನ್ಯೂಸೆನ್ಸ್ ಆಗೋದು. ಒಂದೊಂದು ಇಂತಹ ಅತಿಮಾನುಷ ಘಟನೆಗಳ ಹಿಂದೇನೂ ಒಂದೊಂದು ಕುತೂಹಲಕರ ಮಾನವೀಯ ಸಮಸ್ಯೆ ಇರುತ್ತೆ ಅನ್ನೋದನ್ನ ಮರಿಬೇಡ. ನಿನಗೆ ಕುತೂಹಲ, ಅನುಭವಿಸೋರಿಗೆ ಪ್ರಾಣ ಸಂಕಟ.
ಅನುಭವಗಳ ಹಿಂದಿನ ತತ್ವ ಏನು ಅಂತ ಸತ್ಯಾನೆಣೆ ಮಾಡೋದಕ್ಕೆ ಹೋಗಿ ಪಾಟೀಲರ ಪ್ರಾಣಕ್ಕೆ ತಂದಿಟ್ಟಿದ್ದೀಯ. ಈಗ ಇಲ್ಲಿ ದೆವ್ವದ ಬಗ್ಗೆ ಸತ್ಯಾನ್ವೇಷಣೆ ಮಾಡೋದಕ್ಕೆ ಹೋಗಿ ಊರವರಿಗೆಲ್ಲ ಪ್ರಾಣಕ್ಕೆ ತಂದಿದ್ದೀಯ. ಏನು ಕೇಡುಗಾಲಕ್ಕೆ ಹುಟ್ಟಿದೆಯೋ ನೀನು? ಅದಕ್ಕೆ ಮತ್ತೆ ಸತ್ಯಾನ್ವೇಷಣೆಯ ಅಗ್ನಿಪಥಕ್ಕೆ ಕಾಲಿಡಲೇ ಕೂಡದಿತ್ತು ಅನ್ನೋದು. ಮುಗ್ಧರಿಗೆ ಯಾವ ತೊಂದರೆಯೂ ಇರೋದಿಲ್ಲ, ತಿಳ್ಕೊ. ಕೆಸರೂರಿನ ಕ್ರಾಂತಿಕಾರಿಗಳು ಅಟ್ಟ ಕೃಷ್ಣಗೌಡನ ಮನೆಗೆ ಕಲ್ಲು ಹೊಡೆಯುವ ದೆವ್ವಕ್ಕೆ ಮುಕ್ತಿ ನೀಡುವ ತರಾತುರಿಯಲ್ಲಿದ್ದರೆ, ಇತ್ತ ಕೆಸರೂರಿನ ಟಿಬಿಯಲ್ಲಿ ಅಂಗಾಡಿ, ಜಯರಾಮ್, ರಾಮಚಂದ್ರ ಮುಂತಾದವರು ಪಾಟೀಲರ ಆಗಮನ ನಿರೀಕ್ಷಿಸಿ ಆತಂಕದಲ್ಲಿ ಕಾದಿದ್ದರು. ಜೋಗಿಹಾಳರ ನೋಟುಗಳು, ಡೈರಿಗಳು ಎಲ್ಲವನ್ನೂ ಸಮಗ್ರವಾಗಿ ಅಭ್ಯಾಸ ಮಾಡಿದ್ದ ಪಾಟೀಲರು ಹೇಳಿದ ಮಾತುಗಳು ಅವರಿಗೆ ಬರಸಿಡಿಲಿನಂತೆ ಎರಗಿದ್ದವು. ಮತ್ತೇನು ಹೇಳಿದರು ಎಂದು ಅವರು ಸಿದ್ದಪ್ಪನನ್ನೂ ಮಹಮ್ಮದ್ನನ್ನು ಅನೇಕ ಬಾರಿ ಕೇಳಿದರು. ಅಂಗಾಡಿಯಂತೂ ತನಗೆ ಇನ್ನೂ ರೋಮಾಂಚಕ ಕೆಲಸ ದೊರೆಯಿತೆಂದು ತುಂಬಾ ಸಂತೋಷದಿಂದ, ನೋಡಿದ್ಯಾ, ನಾನು ಹೇಳಿಲ್ವೇ, ಜಯರಾಮ್ ಹೇಳಿದ ಕಥೆ ನಿಜ ಅಂತ ಆದರೂ ನನಗೆ ಲಾಭ, ಸುಳ್ಳಂತ ಆದರೂ ನನಗೆ ಲಾಭ ಎಂದು ಎಲ್ಲರಿಗೂ ಹೇಳಿ ಪಾಟೀಲರ ಆಗಮನವನ್ನು ಪ್ರತೀಕ್ಷೆಯಿಂದ ಕಾದಿದ್ದನು. ಅಷ್ಟರಲ್ಲಿ ಪಾಟೀಲರು ಬಂದರು. ಏನಯ್ಯ, ನನ್ನಂಥ ಒಬ್ಬ ರೋಗದ ಕೋಳಿ ಜೀವಕ್ಕೆ ಕಾವಲು ಕಾಯೋದರ ಬದಲು ಯಾವುದಾದರೂ ಒಂದು ಪಿಶಾಚಿ ಕೃಷ್ಣಗೌಡನ ಮನೆಗೆ ಕಲ್ಲು ಹೊಡೆಯುತ್ತಿದೆಯಂತೆ, ಅದನ್ನಾದರೂ ಬೆನ್ನು ಹತ್ತಬಾರದೆ ಎಂದು ಹೇಳುತ್ತಾ, ಬೈ ಇವತ್ತು ಅವರನ್ನ ರಾಮಚಂದ್ರನ ನೋಡಿ ಅಂತ ಹೇಳಿ ಕಳಿಸಿದ್ದೆ. ಬಂದಿದ್ರ ರಾಮಚಂದ್ರ? ಇವತ್ತಿಂದ ನಾನು ಇನ್ನೊಂದು ತೀರ್ಮಾನ ಮಾಡಿದ್ದೇನೆ. ನನ್ನತ್ರ ಬರಲ್ಲ ಗಾಳಿ ತಾಗಿದೋರು, ಭೀತಿ ಬಡಿದುಕೊಂಡಿದೆ ಅನ್ನೋರು, ದೆವ್ವ ಮೆಟ್ಟಿಕೊಂಡಿದೆ ಅನ್ನೋರು, ಅವನೆಲ್ಲ ನೆಟ್ಟಗೆ ನಿಮ್ಮ ಸಂಘಕ್ಕೆ ಕಳಿಸ್ತೇನೆ. ಅವರಿಗೆ ಉಗಿದು ಬೈಯೂ ಸಾಕಾಗೋಗಿದೆ. ನಿಮಗಾದರೂ ಕೊಂಚ ಕೆಲಸ ಕೊಡಲಿ ಎಂದೆನ್ನುತ್ತಾ ಟಿಬಿ ಮೆಟ್ಟಿಲು ಹತ್ತಿ ಬಂದರು. ಬಂದಿದ್ರು ಸರ್, ಅವರ ಕೇಸನ್ನ ಕೈಗೆ ತಗೊಂಡಾಗಿದೆ ಎಂದ ರಾಮಚಂದ್ರ. ಎಲ್ಲರೂ ಕುಳಿತರು. ಪಾಟೀಲರು ಎಲ್ಲರ ಮುಖ ನೋಡಿ, ಏನಯ್ಯ, ಎಲ್ಲೂ ನನ್ನ ಮಾತನ್ನ ಬಹಳ ಸೀರಿಯಸ್ ಆಗಿ ತಗೊಂಡ ಹಾಗಾಗಿದೆ. ಯಾರ ಬಾಯಲ್ಲೂ ಸ್ವರನೇ ಇಲ್ಲ, ಮುಖ ನೋಡ್ತಿದ್ದೀರಲ್ಲ ಎಂದರು. ನೀವು ಜೋಗಿಹಾಳರ ನೋಟು, ಡೈರಿ ಎಲ್ಲನೂ ಅಭ್ಯಾಸ ಮಾಡಿದ್ರಿ. ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳದೆ ಹೇಗೆ ಸರ್ ಎಂದ ಬೀಡರ್ ಮಹಮ್ಮದ್. ಮಹಮ್ಮದ್, ನಿನಗೆ ತಲೆ ಮಂದ ಕಣಯ್ಯ. ಜೋಗಿಹಾಳರ ಡೈರಿಗಳಿಗೂ ನೋಟುಗಳಿಗೂ ಅವರ ಆಕಸ್ಮಿಕ ಮರಣಕ್ಕೂ ಯಾವ ತರಹ ಯಾವ ರೀತಿ ಬಾದರಾಯಣ ಸಂಬಂಧ ಕಲ್ಪಿಸಿದ್ಯೋ, ಏನಾದರೂ ಆತ್ಮಹತ್ಯೆ ಆಗಿದ್ರೆ ಬರೆದಿಡಬಹುದೇ ಹೊರತು ಇಲ್ಲಿದ್ದರೆ ಯಾರು ತಮ್ಮ ಅಂತ್ಯ ನಿರೀಕ್ಷಿಸಿದ್ದಾರಯ್ಯ? ಈ ಜಯರಾಮ್ ಕಥೆ ಕೇಳ್ಕೊಂಡು ನೀವು ನನ್ನ ಅಂತ್ಯ ನಿರೀಕ್ಷಿಸ್ತಾ ಇದ್ದೀರಲ್ಲ ಹಾಗೆ. ನಿಮ್ಮ ವ್ಯವಹಾರ ನೋಡಿದ್ರೆ ಅಳುಬೇಕೋ ನಗುಬೇಕೋ ತಿಳಿಯೋದಿಲ್ಲ. ಗಹಗಹಿಸಿ ನಕ್ಕರು. ಹಾಗಾದ್ರೆ ಹೇಗೆ ಅವರು ಸತ್ತೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದ್ರಿ? ನೀವು ಹೇಗೆ ಸತ್ತಿದ್ದಾರೆ ಅಂತ ನಂಬಿಕೊಂಡು ಕಥೆ ಕಟ್ಟಿಕೊಂಡು ಗೊಂದಲ ಆರಂಭಿಸಿದ್ರಿ? ಏನ್ ಸರ್, ಅವರು ಸತ್ತಾಗ ನಾವೆಲ್ಲ ಇದ್ದಲ್ಲ ಸರ್. ಅವರ ಹೆಣ್ಣೆ ಸಹಿತ ಪಾಟ್ನಾದಿಂದ ಬಂದಿದ್ರು. ನಾವೇ ಅವರ ಪಾರ್ಥಿವ ಶರೀರಾನ ನವೀಲುಗುಂದಕ್ಕೆ ಅವರೂರಿಗೆ ಕಳಿಸಿಕೊಟ್ಟಿದ್ದೀವಿ ಎಂದ ಮಹಮ್ಮದ್. ಸರಿಯಪ್ಪ, ಇದು ಜೋಗಿಹಾಳರು ಅಲ್ಲದೇ ಇರಬಹುದು ಅಂತ ಯಾರಾದರೂ ಪರೀಕ್ಷಿಸಿದರೋ? ಅವರೇ ಅನ್ನೋದು ಗೊತ್ತಿರಬೇಕಾದ್ರೆ ನಾವು ಯಾಕೆ ಮಾಡೋಣ ಸಾರ್ ಅದನ್ನೆಲ್ಲ? ಅವರೇ ಅನ್ನೋದು ಹೇಗೆ ಗೊತ್ತಾಯಿತು? ಅವರೇ ಡ್ರೆಸ್ಸು, ಮುಖಚಹರೆ, ಆಕಾರ ಇತ್ಯಾದಿ ಅಲ್ವಾ? ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಖಾತ್ರಿ ಮಾಡ್ಕೊಂಡ್ರಾ? ಇದು ಬಹಳ ಸೀರಿಯಸ್ ವಿಚಾರ. ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಿ. ಆ ರೀತಿ ಏನಾದರೂ ನಮಗೆ ಅನುಮಾನ ಇದ್ದಿದ್ರೆ ಆಗ ನೋಡ್ತಿದ್ವಿ ಸಾರ್. ಅವರ ಹೆಂಡತಿ ಮುಂತಾದವರೆಲ್ಲ ಇರೋವಾಗ ಪೊಲೀಸ್ ಇನ್ಸ್ಪೆಕ್ಟರು, ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರು ಮುಂತಾದವರು ಎಲ್ಲರೂ ಪರೀಕ್ಷೆ ಮಾಡ್ತಿದ್ದಾಗ ನಾವು ಹೇಗೆ ಅಂತಹ ಪರೀಕ್ಷೆ ಮಾಡೋಣ? ಸಿದ್ದಪ್ಪ ಹೇಳಿದ. ಅದಕ್ಕೆ ಹೇಳಿದ್ದು, ಅವರ ಹೆಂಡತಿ ಪಾಟ್ನಾಕ್ಕೆ ವರ್ಗ ಆಗಿ 1.5 ವರ್ಷ ಆಗಿತ್ತು. ಹೋದ ಮೇಲೆ ಅವರು ಒಮ್ಮೆಯೂ ಬರಲಾಗಿರಲಿಲ್ಲ. ಮೆಡಿಕಲ್ ಆಫೀಸರಿಗೆ, ಪೊಲೀಸರಿಗೆ ಇದು ಜೋಗಿಹಾಳರೇ ಅನ್ನುವುದಕ್ಕಿಂತ ಇದು ಯಾವ ತರಹದ ಸಾವು ಅನ್ನೋದೇ ತಲೆ ತಿನ್ನಿರದೆ. ಬೆಳಿಗ್ಗೆ ಲ್ಯಾಬಿನಲ್ಲಿ ದೊಡ್ಡ ಸಾಹೇಬ್ರು ತೀರಿಕೊಂಡಿದ್ದಾರೆ ಅಂತ ವಾಚ್ಮ್ಯಾನ್ ನಿಮಗೆ ಹೇಳಿದ. ಪೊಲೀಸರಿಗೆ ಫೋನ್ ಮಾಡಿದ್ರಿ. ಅವರು ನಾವು ಬಂದು ಮಹಜರ್ ಮಾಡೋವರೆಗೂ ನೀವಲ್ಲಿ ಬಿಲ್ಕುಲ್ ಏನೂ ಮಾಡಕೂಡದು ಅಂದಿದ್ದಾರೆ. ನೀವೆಲ್ಲ ಕಿಟಕಿಲಿ ನುಗ್ತಾ ಹೊರಗಡೆ ಕಾಯ್ತಾ ಕುಳಿತಿದ್ರಿ. ಪೊಲೀಸ್ಕೋರು, ಡಾಕ್ಟ್ರು ಬಂದಿದ್ದು ಮಾರನೇ ದಿನ. ಅವರು ಬರೋದರೊಳಗೆ ಹೆಣ ಕೊಳೆಯುವ ಮುನ್ಸೂಚನೆಯಾಗಿ ಊದಿಕೊಂಡಿದ್ದದೆ. ಅವರ ಹೆಂಡತಿ ಬಂದಿದ್ದು ಅದರ ಮಾರನೇ ದಿನ. ಅವರು ಜೋಗಿಹಾಳರನ್ನ ನೋಡದೆ 1.5 ವರ್ಷ ಆಗಿತ್ತು. ದುಃಖದಲ್ಲಿದ್ದ ಆಕೆಗೆ ಇದನ್ನೆಲ್ಲ ಗಮನಿಸಬೇಕೆಂದು ಅನ್ನಿಸಿಯೇ ಇರಲಿಕ್ಕಿಲ್ಲ ಅಲ್ವೇ? ಹೌದು ಸಾರ್, ನೀವು ಊಹಿಸಿರೋವೆಲ್ಲ ಅಕ್ಷರಶಃ ನಿಜ. ಹಾಗಾದ್ರೆ ಅಲ್ಲಿ ಸತ್ತಿರೋರು ಮತ್ಯಾರು? ಜೋಗಿಹಾಳರು ಎಲ್ಲಿದ್ದಾರೆ? ಸಿದ್ದಪ್ಪ ಕೇಳಿದ. ನನಗೇನಯ್ಯ ಗೊತ್ತು ಎಲ್ಲಿದ್ದಾರೆ, ಸತ್ತಿರೋರು ಯಾರು ಅಂತ?
ಹಾಗಲ್ಲ ಸಿದ್ದಪ್ಪ, ಇದನ್ನ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಶರೀಫ್ ನನ್ನತ್ರ ಬಂದಿದ್ದ. ಅಂಗಾಡಿ ಸ್ಟೇಷನ್ಗೆ ಹೋಗಿ ಹಳೆ ದಾಖಲೆನೆಲ್ಲ ತೆಗೆಸಿದ್ದನ್ನ ನೋಡಿ ಗಾಬರಿ ಬಿದ್ದು ಆತ ನಿಜಕ್ಕೂ ಬಂದಿರೋದು ಯಾಕೆ ಅಂತ ಕೇಳೋದಕ್ಕೆ. ಆಗ ಅವನ ಜೊತೆ ಅದು ಇದು ಮಾತಾಡ್ತಾ ಜೋಗಿಹಾಳರ ಹೆಂಡತಿ ಅವರ ಗಂಡನ ಕಳೇಬರಾನ ಗುತ್ತು ಹಿಡಿಯೋದಕ್ಕೆ ಆಗಲಿಲ್ಲ. ನಾನು ಪಾಟ್ನಾದಲ್ಲಿದ್ದ 1.5 ವರ್ಷ ಆಯಿತು, ಅಲ್ಲದೆ ಕಳೇಬರ ಊದಿಕೊಂಡಿತ್ತು ಎಂದು ಹೇಳಿದರಂತೆ. ಪೊಲೀಸ್ಕೋರಿಗೆ ಈ ಹೇಳಿಕೆ ತಗೊಳ್ಳೋದಕ್ಕೆ ದೊಡ್ಡ ಪೀಕಾಲಾಕೆ ಇಟ್ಕೊಂಡಿತ್ತಂತೆ. ಕೊನೆಗೆ ಇನ್ಶೂರೆನ್ಸ್ ಕಂಪನಿಯವರು, ನೀವು ಹೀಗೆಲ್ಲ ಹೇಳಿದ್ರೆ ಅವರ ಮರಣಾನಂತರ ನಿಮಗೆ ಸಿಕ್ಕೋ 8 ಲಕ್ಷ ಇನ್ಶೂರೆನ್ಸಿಗೆ ತೊಂದರೆ ಆಗತ್ತೆ. ಅಷ್ಟೊಂದು ಜನ ಅವರ ಸಹೋದ್ಯೋಗಿಗಳು ದಿನ ನೋಡ್ತಿದ್ದವರು ಒಂದು ಚಕಾರ ಎತ್ತರದೇ ಇರಬೇಕಾದ್ರೆ ನೀವು ಹೀಗೆಲ್ಲ ಅನುಮಾನಿಸೋದು ಸರಿಯೇ ಎಂದ ಮೇಲೆ ಅವರು ಸುಮ್ಮನಾದರಂತೆ. ಜೋಗಿಹಾಳರ ಸಾವಿನ ಮೇಲೆ ನಡೆದಿರೋ ಹಗರಣವನ್ನೆಲ್ಲ ವಿವರಿಸ್ತಾ ಪಾರ್ಲಿಮೆಂಟ್ನಲ್ಲಿ ನಮ್ಮ ವಿಜ್ಞಾನಿಗಳನ್ನೆಲ್ಲ ಕೊಲ್ಲೋ ಸಂಚ ನಡೆದಿದೆ ಅಂತ ಗಲಾಟೆ ಎದ್ದಾಗ ಇನ್ನು ಅದರೊಳಗೆ ಜೋಗಿಹಾಳರದ್ದೂ ಒಂದು ಸೇರಿಕೊಂಡೀತೆ ಎಂಬ ಭಯಕ್ಕೆ ಆ ಕೇಸನ್ನು ಹಾಗೇ ಉಪೇಕ್ಷಿಸಿ ಅಂತ ಮೇಲಿನಿಂದ ಸೂಚನೆ ಬಂತಂತೆ. ಈಗ ನೋಡಿ, ಸತ್ತಿರೋರು ಜೋಗಿಹಾಳರು ಅನ್ನೋದಕ್ಕೆ ನಿಮಗೆ ಪೊಲೀಸ್ಕೋರು, ಡಾಕ್ಟ್ರು, ಅವರ ಹೆಂಡತಿ ಇವರೆಲ್ಲ ಸಾಕ್ಷಿ. ಅವರಿಗೆ ನೀವೆಲ್ಲ ಸಾಕ್ಷಿ. ಒಟ್ನಲ್ಲಿ ಈಗ ಸತ್ತಿರೋರು ಯಾರು ಅಂತಾನೂ ಗೊತ್ತಿಲ್ಲ. ಜೋಗಿಹಾಳಲು ಪತ್ತೆ ಇಲ್ಲ. ಅವರೆಲ್ಲಾದರೂ ಇದ್ರೆ ನಮಗೆ ಒಂದು ಸುಳಿವಾದರೂ ಸಿಕ್ತರಲಿಲ್ಲವೇ ಸರ್? ನೀವು ಸುಮ್ಮನೆ ನಮ್ಮ ಕಥೆಗೆ ಒಂದು ಪ್ರತಿಕಥೆ ಕಟ್ಟಿದ್ದೀರಾ ಅಷ್ಟೇ. ಅಂಗಾಡಿ, ನನಗೆ ಜೋಗಿಹಾಳರ ಸಾವು ಕೊಲೆಯೋ ಹುನಿಯೋ ಅನ್ನೋದರ ಬಗ್ಗೆ ಸ್ವಲ್ಪವೂ ಕುತೂಹಲ ಇಲ್ಲ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ ನೀವು ಪತ್ತೇದಾರಿ ಜೊತೆಗೆ ಕೆಲವು ತತ್ವಾನೂ ಪತ್ತೆ ಮಾಡೋದಕ್ಕೆ ಹೊರಟಿದ್ದೀರಿ. ಅದಕ್ಕೆ ನಿಮ್ಮ ಕಥೆಯಿಂದ ನಮ್ಮ ಕಥೆನ ಸುಳ್ಳು ಮಾಡಬಹುದಷ್ಟೇ ಹೊರತು ನಮ್ಮ ತತ್ವಾನ್ವೇಷಣೆಗೆ ಏನೂ ಸಹಾಯ ಆಗ್ತಿಲ್ಲ ಸರ್. ಈಗ ಈ ಕಥೆಯಿಂದ ಪ್ರಜ್ಞೆ ಅನ್ನೋದು ವಿಧಿನಿಯಮಗಳ ಅಧೀನ ಅಂತ ಸಾಧಿಸಿದರೋ ಸ್ವತಂತ್ರ ಅಂತ ಸಾಧಿಸಿದರೋ ರಾಮಚಂದ್ರ ಬಾಯಿ ಹಾಕಿದ. ಎರಡೂ ಸುಳ್ಳಾಗೋದಕ್ಕೆ ಅಥವಾ ಎರಡೂ ಸತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನಿಮ್ಮ ತರ್ಕ ತೀರಾ ಅವೈಜ್ಞಾನಿಕ. ರಾಮಚಂದ್ರ, ನಿಮ್ಮ ತರ್ಕ ಎಲ್ಲ ಎರಡರಲ್ಲಿ ಒಂದು ಸುಳ್ಳಾಗಬೇಕಾದ ಭೂಮಿಕೆಗೆ ಸೇರಿದ್ದು. ನಾವು ಎಲ್ಲ ಯಾವುದೋ ಒಂದು ನಂಬಿಕೆಯ ಮೇಲೆ ಒಂದನ್ನ ವಾಸ್ತವ ಸತ್ಯಾಂಶ ತಿಳಿದು ಕಾರ್ಯಕಾರಣ ಪ್ರಪಂಚನ ನಿರ್ಮಿಸಿದ್ದೇವೆ. ಆ ಪರಿಧಿಯೊಳಗೆ ನಮ್ಮ ಗ್ರಹಿಕೆಗಳು ಎರಡರಲ್ಲಿ ಒಂದು ಸತ್ಯ ಆಗೋದು. ಈಗ ನೋಡಿ, ಜೋಗಿಹಾಳರು ಸತ್ತಿದ್ದಾರೆ ಅನ್ನೋದು ನಮ್ಮೆಲ್ಲರ ಒಂದು ಜನಜನ್ಯ ನಂಬಿಕೆ. ಅದನ್ನ ನಿಮಗೆ ಹೇಗೆ ಗೊತ್ತು ಅಂತ ತೀವ್ರವಾಗಿ ಪ್ರಶ್ನೆ ಮಾಡ್ತಾ ಹೋದರೆ ನೀವೆಲ್ಲ ಅಸ್ಪಷ್ಟವಾಗೋದಕ್ಕೆ ಶುರುವಾದ್ರಿ. ಅಂದ್ರೆ ಏನರ್ಥ? ಹಿಂದೆ ನಡೆದಿರೋದನ್ನಿರಲಿ, ಕಣ್ಣೆದುರಿಗೂ ನಡೆಯುವ ವರ್ತಮಾನಾನು ಕರಾರುವಾಗವೇ ಗ್ರಹಿಸ್ತಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಏನ್ ಸಾರ್ ನೀವು ಹೇಳೋದು? ನಮ್ಮೆಲ್ಲರ ಕಣ್ಣೆದುರಿಗೂ ನೀವು ಕುಳಿತಿರೋದು, ಮಾತಾಡ್ತಿರೋದು ಕರಾರುವಾಕ್ಕಾಗಿ ನಾವು ಗ್ರಹಿಸ್ತಿಲ್ವೇ? ವಿಜ್ಞಾನಿಯಾಗಿ ನೀವೇ ಹೀಗೆಂದ್ರೆ ಹೇಗೆ ಸಾರ್? ವಸ್ತು ಸತ್ಯ ಅಂತ ಅನ್ನೋದೇ ಇಲ್ಲ ಅಂತ ಆದ್ರೆ ಅದರ ಹಿಂದಿನ ತತ್ವಗಳನ್ನೆಲ್ಲ ನ್ಯೂಟನ್, ಡಾರ್ವಿನ್, ಐನ್ಸ್ಟೀನ್ ಇವರೆಲ್ಲ ಅನ್ವೇಷಣೆ ಮಾಡ್ತಾನೇ ಇರಲಿಲ್ಲ. ರಾಮಚಂದ್ರ ಬಲವಾದ ಪಟ್ಟು ಹಾಕಿದ. ಒಂದೊಂದು ಭೂಮಿಕೆಗೆ ಒಂದೊಂದು ತತ್ವ. ವಿಜ್ಞಾನಿಯಾಗಿ ಹೀಗೆ ಹೇಳಕೂಡದಂದಿರಲ್ಲ. ವಿಜ್ಞಾನ ಈಗ ಈ ತೀರ್ಮಾನದ ಹಂತದಲ್ಲಿದೆ. ಬೆಳಕು ಕಣಗಳೋ ಅಲೆಗಳೋ ಹೇಳಿ. ನಾವು ತಿಳಿದ ಹಾಗೆ ಭೌತಶಾಸ್ತ್ರ ವಸ್ತು ಸತ್ಯದ ಮೇಲೆ ಬಲವಾಗಿ ನಿಂತಿರೋ ವಿಜ್ಞಾನ ಅಲ್ವೇ? ಅದು ಹೇಳುತ್ತೆ ಬೆಳಕು ಅಲೆ ಅಂತ. ನೋಡಿದವನಿಗೆ ಅಲೆ, ಕಣ ಅಂತ ನೋಡಿದವನಿಗೆ ಕಣ. ಯಾಕೆಂದ್ರೆ ವೀಕ್ಷಿಸುವ ಮನುಷ್ಯ ಪ್ರಜ್ಞೆ ಆ ಪ್ರಯೋಗದ ಒಂದು ಭಾಗ. ಯೋಚನೆ ಮಾಡಿ. ಅಲ್ಲ, ಅದನ್ನಾದರೂ ವಸ್ತುನಿಷ್ಠ ಉಪಕರಣಗಳ ಸಹಾಯದಿಂದ ಪ್ರಯೋಗ ಮಾಡಿ ತೀರ್ಮಾನಕ್ಕೆ ಬಂದು ವಸ್ತು ಸತ್ಯ ಹೀಗೆ ಅಂತ ಪ್ರತಿಪಾದಿಸ್ತಾರೆ ಸಾರ್. ಅವರು ಪ್ರತಿಪಾದಿಸಿದ್ದು ವಸ್ತು ಸತ್ಯ ಅಲ್ಲ, ನಮ್ಮ ಪ್ರಜ್ಞೆಯನ್ನ, ವ್ಯಕ್ತಿ ಸತ್ಯನ. ಇರ್ಲಿ, ಈಗ ಇನ್ನೊಂದು ಭೌತವಿಜ್ಞಾನದ ನಿಯಮನ ಹೇಳ್ತೀನಿ ಕೇಳಿ. ಒಂದು ವಸ್ತುವಿನ ವೇಗ ಬೆಳಕಿನ ವೇಗಕ್ಕೆ ಸಮೀಪಿಸ್ತಾ ಅದು ಹೋಗ್ತಿರೋ ದಿಕ್ಕಿನ ಉದ್ದವನ್ನ ಕಳಕೊಳ್ತಾ ಬರುತ್ತೆ ಅನ್ನೋದೊಂದು ನಿಯಮ. ಒಂದು ಗಜಕಡ್ಡಿ ಬೆಳಕಿನ ವೇಗ ಸಮೀಪಿಸ್ತಾ ಅದು 1 ಅಡಿ ಆಗ್ತದೆ ಅಣ್ಣಿ. ಅದನ್ನು ನೋಡೋದು ಹೇಗೆ? ನಾವು ಅದನ್ನು ತಿಳಿಯೋದಕ್ಕೆ ಗಜಕಡ್ಡಿ ವೇಗದಲ್ಲಿ ಹೋಗ್ಬೇಕು. ಆಗ ನಮ್ಮ ಗಜಕಡ್ಡಿನೂ ಗಿಡ್ಡ ಆಗತ್ತೆ. ಗಜಕಡ್ಡಿನ ಆಳದ್ರೆ ಆಗ ಆಳತೆಗೆ ಸರಿಯಾಗಿದ್ದವೆ. ಅಂದ್ರೆ ಮೇಲಿನ ನಿಯಮ ನಮ್ಮ ಪ್ರಜ್ಞೆ ಎಂದೂ ಹೊರೆಹಚ್ಚಲಾರದ ವಸ್ತು ಸತ್ಯ. ಇದನ್ನೆಲ್ಲ ಯಾಕೆ ನಿಮಗೆ ಕೊರದೆ ಅಂದ್ರೆ ನೀವು ಬರೇ ಜೋಗಿಹಾಳರ ಸಾವಿನ ರಹಸ್ಯ ಪತ್ತೆ ಮಾಡೋದಕ್ಕೆ ಹೊರಟಿಲ್ಲ. ಮನುಷ್ಯ ಪ್ರಜ್ಞೆ ವಿಧಿನಿಯಮಗಳ ಅಧೀನನೋ ಅಥವಾ ಸ್ವತಂತ್ರವೋ ಅಂತ ಕಲಾಕೃತಿ ಮುಖಾಂತರ ಪತ್ತೆ ಮಾಡೋದಕ್ಕೆ, ತತ್ವಾನ್ವೇಷಣೆ ಮಾಡೋದಕ್ಕೆ ಹೊರಟಿದ್ದೀರಾ. ಇದು ಈ ವಿಶ್ವದ ಚಿದಂಬರ ರಹಸ್ಯ. ಯಾವನು ಹೇಗೆ ನಂಬ್ರಾನೋ ಹಾಗೆ ಕಾಣ್ತಾ ಹೋಗತ್ತೆ. ಜಯರಾಮನಿಗಿಂತ ಮುಂಚೆ ನಾನೇ ಕಥೆ ಹೇಳಿ ಜೋಗಿಹಾಳರು ಸತ್ತಿಲ್ಲ ಅಂತ ಮುಕ್ತಾಯ ಮಾಡಿದ್ರೆ ಅಂಗಾಡಿಗೆ ಅಂಥದ್ದೇ ಸಾಕ್ಷ್ಯ ಸಿಗ್ತಾ ಹೋಗಿತ್ತು. ಹಾಗಾದ್ರೆ ಜೋಗಿಹಾಳರು ಸತ್ತಿಲ್ಲ ಅಂತ ನಂಬ್ಕೊಂಡು ಅನ್ವೇಷಣೆ ಮಾಡ್ತಾ ಹೋದ್ರೆ ಸಿಗ್ತಾರೆ ಸಾರ್.
ಅಂಥ ನಂಬಿಕೆ ಬರುವಂಥ ಆಧಾರ ನಿಮ್ಗೆ ಸಿಕ್ಕು ಅವರು ಸತ್ತಿದ್ದೇ ಇದ್ರೆ ನಿಮ್ಗೆ ಸಿಗ್ತಾರೆ. ಅದೇನೇ ಇರ್ಲಿ, ಸಾಕ್ಷ್ಯಗಳು ಮಾತ್ರ ಸಿಗ್ತಾನೆ ಹೋಗ್ತದೆ. ಅದಿಲ್ಲ ಈಗ ನೀವು ಹೊರಕಿರೋದು ಸಾಕ್ಷ್ಯಾಧಾರಗಳ ಮೇಲಲ್ಲ, ಕಥೆ ಕಟ್ಟಿಕೊಂಡು ಅದಕ್ಕೆ ಸಾಕ್ಷ್ಯಾಧಾರ ಹುಡುಕ್ತಾ ಚಿದಂಬರ ರಹಸ್ಯ ಭೇದಿಸೋದಕ್ಕೆ. ನೆನ್ಪಿಲ್ಲ ನಿಮಗೆ ಸಿಕ್ಕೋ ಸಾಕ್ಷ್ಯಾಧಾರಗಳೇ ಬೇರೆಯವರಿಗೆ ಬೇರೆ ಕಥೆಗಳಿಗೆ ಸಾಕ್ಷ್ಯಾಧಾರ ಆಗಿದ್ದದೆ. ಅತಿ ಬುದ್ಧಿಯ ಅವಿವೇಕ ಮಾಡ್ತಿದ್ದೀರೆ. ನನ್ನ ಹತ್ರ ಕಾಲು ಉಳುಕಿದ್ರೂ ಗಾಳಿ ತಾಗಿದೆ, ಭೀತಿ ಮಟ್ಕೊಂಡಿದೆ ಅಂತ ಮರ್ತಾರೆ. ಅವರು ಒಂದು ತರಹದ ಅಜ್ಞಾನದ ಅವಿವೇಕಿಗಳು, ಆದ್ರೆ ನೀವು ಇನ್ನೊಂದು ತರಹದೋರು ಎಂದು ಬೈದು ವಾಚ್ ನೋಡಿಕೊಳ್ತಾ ಎದ್ರು. ಇದೇನ್ ಸಾರ್, ಹೊರಟೇ ಬಿಟ್ರಾ ಎಂದು ಎಲ್ಲಾ ಕೇಳಿದ್ರು. ಬಪ್ಪ, ಯಾರಿಗೋ ಬರಹೇಳಿದ್ದೀನಿ, ಅವರನ್ನ ಸುಮ್ಮನೆ ಕಾಯಿಸೋದು ಚೆನ್ನಾಗಿರೋಲ್ಲ. ಇಡೀ ಜೀವಮಾನ ಕಳೆದ್ರೂ ಮುಗಿದಿರೋ ತರ್ಕ ಹಿಡಿದುಕೊಂಡು ಕೂತಿದ್ದೀರಿ ಎಂದು ಪಾಟೀಲರು ಟಿಬಿ ಮೆಟ್ಟಿಯನ್ನಿಳಿದು ಕತ್ತಲಲ್ಲಿ ನಡೆದೇ ಬಿಟ್ರು. ಪಾಟೀಲರು ಅತ್ತ ಹೋದ ಕೂಡ್ಲೆ, ಏನಯ್ಯ ಈ ಮುದುಕ, ಜೋಗಿಹಾಳರು ಸತ್ತೇ ಇಲ್ಲ ಅಂತ ಹೇಳಿ ನಮಗೆ ಶಾಕ್ ಕೊಟ್ನಲ್ಲ ಎಂದು ಸಿದ್ದಪ್ಪ. ಸತ್ತಿಲ್ಲ ಅಂತಾನೆ ಇಳ್ಕೊಳ್ಳಿ, ಯಾರೋ ಅಪಹರಿಸಿ ಇನ್ಯಾರ್ದೋ ಹೆಣ ಹಾಕಿದ್ದಾರಂತಾನೆ ಇಳ್ಕೊಳ್ಳಿ. ನಾನು ಪತ್ತೆ ಮಾಡೋದಕ್ಕೆ ಪ್ರಯತ್ನಿಸಿರೋದು ಯಾಕೆ ಅಂತ, ಕೊಲೆಪಾತಕನಲ್ಲ ಎಂದು ಅಂಗಾಡಿ. ಸತ್ತಲ್ಲೇನ್ರಿ, ನಮ್ಮ ವಾದಕ್ಕೆ ಪ್ರತಿವಾದ ಅಂತ ಆ ಮುದುಕ ಹಾಗೆ ಹೇಳಿದಾನಷ್ಟೇ. ಇವನೊಬ್ಬ ವಿಚಿತ್ರ ಮುದುಕ ಕಣಯ್ಯ. ಸಿನಿಕ್ಕು ಅನ್ನೋಣ ಅಂದ್ರೆ ಹಂಗೂ ಹೇಳೋ ಹಂಗಿಲ್ಲ, ವಿಜ್ಞಾನಿ ಅಂದ್ರೆ ಹಂಗೂ ಹೇಳೋ ಹಂಗಿಲ್ಲ, ವಿಚಾರವಾದಿ ಅಂದ್ರೆ ಹಂಗೂ ಹೇಳೋ ಹಂಗಿಲ್ಲ ಎಂದು ಸಿದ್ದಪ್ಪ ಗೊಣಗಿದ. ಅದೇನಾದ್ರೂ ಇರ್ಲಿ ಸಿದ್ದಪ್ಪ, ಕೆಸರೂರು ಹೈಬ್ರಿಡ್ ಹುಡ್ಕೋದಕ್ಕೆ ನಾನು ಬಲ್ಲೇಬೇಕು. ನಮ್ಮ ಎಲ್ಲಾ ಪತ್ತೇದಾರಿ, ಸಂಶೋಧನೆ, ಅನ್ವೇಷಣೆಯ ಕೊನೆ ಹಂತ ಅದು. ಗೋಸಾಯಿಗಳ ಜೊತೆ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಇದೆ. ಏನಯ್ಯ, ಎಕರೆಗೆ 1 ಟನ್ ಕೊಡೋ ಗಿಡ ಅಂದ್ರೆ ಈಗಿನ ಬೆಲೆಯಲ್ಲಿ 3 ಲಕ್ಷ. ಯಾವುದನ್ನು ಬೆಳೆಯೋದ್ರಿಂದಲೂ ಇಷ್ಟೊಂದು ಲಾಭ ಇವಲ್ಲ ಎಂದು ಅಂಗಾಡಿ ಸಿದ್ದಪ್ಪನನ್ನ ಎಚ್ಚರಿಸಿದ. ನಮ್ಮನ್ನ ನಿಜವಾಗ್ಲೂ ತರ್ಕದಲ್ಲಿ ಸೋಲಿಸಿದ ಕಣಯ್ಯ ಈ ಮುದುಕ. ನಮ್ಮ ಅಖಾಡದಲ್ಲೇ ನಮ್ಮನ್ನ ಸೋಲಿಸೋರ ಬಗ್ಗೆ ನನಗೆ ಗೌರವ ಇದೆಯಪ್ಪ ಎಂದು ರಾಮಚಂದ್ರ ಪಾಟೀಲರ ಬಗ್ಗೆ ಮೆಚ್ಚುಗೆ ಸೂಚಿಸುತ್ತಾ ಜಯರಾಮನ ಕಡೆ ತಿರುಗಿ, ಏನ್ ಜಯರಾಮ್, ಒಂದು ಮಾತು ಇಲ್ಲದೆ ಮಂಕಂತರ ಕೂತಿದ್ಯಲ್ಲೋ, ಯಾಕೋ ಸುಮ್ನೆ ಕುಳಿತೆ ಎಂದು ಕೇಳಿದ. ಏನಿಲ್ಲ, ನಮ್ಮ ಹುಡುಗರನ್ನ ದೆವ್ವದ ಮೇಲೆ ಭೂ ಬಿಟ್ಟಿದ್ದೀವಲ್ಲ, ಏನ್ ಮಾಡ್ತಿರಬಹುದು ಅಂತ ಯೋಚಿಸ್ತಿದ್ದೆ ಎಂದು ಜಯರಾಮ್. ಇಲ್ಲೇ ಊಟ ಮಾಡಿ ಎಂದು ಅಂಗಾಡಿ. ಟಿಬಿ ಮೇಟಿಗೆ ಊಟಕ್ಕೆ ಹೇಳಿ ಅಲ್ಲೇ ಹರಟ ಕೊಚ್ಚುತ್ತಾ ಕುಳಿತರು. ಊಟ ಮುಗಿದು ಅವರು ಹೊರಬರುವ ವೇಳೆಗೆ ಸರಿರಾತ್ರಿಯಾಗಿತ್ತು. ಆಮೇಲೂ ಅವರು ಟಿಬಿಯಲ್ಲೇ ಕುಳಿತು ಹರಟೆ ಕೊಚ್ಚುತ್ತಾ ಇದ್ರು. ತಮ್ಮ ಅನ್ವೇಷಣೆಯ ಕೊನೆ ಹಂತ ಕೆಸರೂರು ಹೈಬ್ರಿಡ್ ನೋಡಿದ್ರೆ ಮುಗೀತು ಅಂತ ಅವರಿಗೆಲ್ಲ ಒಂದು ಬಗೆಯ ನೆಮ್ಮದಿಯಾಗಿತ್ತು. ಅಷ್ಟು ಹೊತ್ತಿಗೆ ಸರಿಯಾಗಿ ನೆಲ ನಡುಗುವಂತೆ ಧೋಂ ಎಂದು ಒಂದು ಭಯಂಕರ ಆಸ್ಫೋಟನೆಯ ಸದ್ದು ಕೇಳಿತು. ಕೆಸರೂರಿನ ಬಳಿಯ ಪರ್ವತ ಶ್ರೇಣಿಗಳಲ್ಲೊಂದು ಜ್ವಾಲಾಮುಖಿ ಆಸ್ಫೋಟನೆಗೊಂಡಂತಿತ್ತು ಆ ಸದ್ದು. ಎಲ್ಲ ಕಂಗಾಲಾಗಿ ಮೌನವಾದರು. ಆ ಮೌನದಲ್ಲಿ ಎಲ್ಲೋ ದೂರ ಅಯ್ಯೋ ಅಮ್ಮ ಎನ್ನುವ ಮಾನವರ ಅರ್ಥನಾದ ಅವರೆಲ್ಲರಿಗೂ ದಿಗಿಲಿಸಿಕೊಳ್ಳುವಂತೆ ಕೇಳಿತು. ಟಿಬಿಯಲ್ಲಿ ಕುಳಿತಿದ್ದ 6 ಜನರು ಹೌಹಾರಿ ಎದ್ದು ನಿಂತರು. ಮೆಟ್ಟಿಲಿಳಿದು ಮುನ್ನಡೆದರು. ನಿದ್ರಿಸುತ್ತಿದ್ದ ಕೆಸರೂರಿನ ಜನಕ್ಕೆ ಇದರ ಪರಿವೇ ಇದ್ದಂತಿರಲಿಲ್ಲ. ಅಷ್ಟರಲ್ಲಿ ಆ ಚೀರಾಟ ಕೆಸರೂರಿನ ಹೊರವಲಯದಿಂದ ಕೆಸರೂರಿಗೆ ಹತ್ತಿರಾಗತೊಡಗಿತು. 6 ಜನವೂ ನೋಡ್ತಿದ್ದಂತೆಯೇ ದೂರದಿಂದ ಬರುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಬೀದಿಯಲ್ಲಿ 4 ವಿಕಾರಾಕೃತಿಗಳು ಕರಗೆ ಕಾಣಿಸಿಕೊಂಡವು. ನೋಡುತ್ತಿದ್ದವರಿಗೆ ಎದೆ ಝಲ್ಲೆಂದು. ಮೈಯೆಲ್ಲ ಟಾರ್ ಮೆತ್ತಿಕೊಂಡು ಆಕಾರವೇ ನಶಿಸಿದ್ದ 4 ರಸ್ತೆ ದೀಪಕ್ಕೆ ಹತ್ತಿರಾದರು. ಇವರಾರಿಗೂ ಏನು ಮಾಡಬೇಕೆಂದು ತೋಚದೆ ಮುಂದೇನಾದುವಿತೆ ಎಂದು ನಿರೀಕ್ಷಿಸಿದರು. ಅಷ್ಟರಲ್ಲಿ ಒರಳುತ್ತಿದ್ದ 4ರಲ್ಲಿ ಒಂದು ಆಕೃತಿ ಧಪ್ಪೆಂದು ಕುಸಿತು. ಇನ್ನೂ ಹೆಜ್ಜೆ ಇಡುತ್ತಾ ಮುಂದುವರೆದಿದ್ದ 3 ಮೆತ್ತಿಕೊಂಡಿದ್ದ ಟಾರಿನ ಭಾರಕ್ಕೆ ಚರ್ಮ ಬಾಳೆಹಣ್ಣಿನ ಸಿಪ್ಪೆ ಸುಲಿಯುವಂತೆ ಸುಳಿದು ಚರ್ಮದ ಒಳಗಿನ ಬಳಿ ಚರಬಿ ಕಾಣಲಾರಂಭಿಸಿತು. ಚರ್ಮ ಎಳೆದುಕೊಳ್ಳುತ್ತಲೇ ನಡೆದ 3 ಅಲ್ಲಿ ನಿಂತು ನೋಡುತ್ತಿದ್ದವರ ಪರಿವೇ ಇಲ್ಲದೆ ಮುಂದುವರೆದು ಒಬ್ಬೊಬ್ಬರಾಗಿ ಕುಸಿದು ಉರುಳಿದರು. ಈ ಭಯಂಕರ ದೃಶ್ಯ ನೋಡಿದ 6 ಜನರು ಮೈಯೆಲ್ಲ ಮರಗಟ್ಟಿದವರಂತೆ ನಿಂತಿದ್ದರು. ಇದೇನು ನಿಜವೋ ದುಷ್ಸ್ವಪ್ನವೋ ಅರಿವಾಗಲಿಲ್ಲ. ಏನಯ್ಯ ಜಯರಾಮ್, ನಾವು ನೋಡ್ತಿರೋದೇನು ನಿಜವೋ ಭಾಂತಿಯೋ ಎಂದು ರಾಮಚಂದ್ರ. ಏನು ಊರಿದು, ನಮ್ಮ ಕಲ್ಪನೆಗೆ ಮೀರಿದ್ದೆಲ್ಲ ಸಂಭವಿಸ್ತಿದೆ ಎಂದು ಜಯರಾಮ್. ಆದರೆ ಒಂದು ರೀತಿಯಲ್ಲಿ ಅವನ ಕಲ್ಪನೆಯ ಕಥೆಯೇ ಅವರು ಕಂಡ ಘೋರ ದೃಶ್ಯಕ್ಕೆ ಕಾರಣವಾಗಿತ್ತು. ದೆವ್ವ ಎಲ್ಲ ನಿಮ್ಮ ಹಾತಿಲಿ ಕಣೋ ರಮೇಶ, ನಮ್ಮ ಹಾತಿಲಿ ದೆವ್ವನೇ ಇಲ್ಲ ಎಂದು ರಫಿ ರಮೇಶನಿಗೆ ಹೇಳಿದ. ರಫಿ ಸದ್ಯಕ್ಕೆ ಇವರ ಟೀಮಿನ ಕ್ಯಾಪ್ಟನ್. ಅವನು ಕಾರ್ಯದರ್ಶಿ ಮಾತ್ರವಲ್ಲದೆ ಜವಾಬ್ದಾರಿಯಲ್ಲೂ ಗಾಂಭೀರ್ಯದಲ್ಲೂ ಇತರರಿಗಿಂತ ಕೊಂಚ ಮೇಲಾಗಿದ್ದ. ಆದ್ದರಿಂದಲೇ ರಾಮಚಂದ್ರ ಅವನನ್ನ ಕಮಾಂಡರ್ ಮಾಡಿ ಇತರರಿಗೆ ಅವನು ಹೇಳಿದ ಹಾಗೆ ಕೇಳಬೇಕೆಂದು, ಏನಾದರೂ ಕೃಷ್ಣಗೌಡರು ಮನೆಯೊಳಗೆ ದೆವ್ವದ ಗಲಾಟೆ ನಡೆದರೆ ಮಾತ್ರ ಅವರ ಮನೆ ಒಳಗೆ ಹೋಗಬೇಕೆಂದು, ಇಲ್ಲವಿದ್ದರೆ ಮನೆ ಹೊರಗೆ ಯಾರು ಕಲ್ಲೆಸೆಯುತ್ತಾರೆ ನೋಡಬೇಕೆಂದು ಕಟ್ಟಾಜ್ಞೆ ಮಾಡಿ ಕಳಿಸಿದ್ದ. ಕಳ್ಳರು ಸಿಕ್ಕಿದರೆ ಹಿಡಿಯಬೇಕೇ ಹೊರತು ಹೊಡೆಯುವುದು ಇತ್ಯಾದಿ ಹಿಂಸಾತ್ಮಕ ಚಟುವಟಿಕೆ ನಡೆಸಬಾರದೆಂದು ತಿಳಿಸಿದ್ದ. ರಫಿ ತಂದೆ ತಾಯಿಯನ್ನ ಚಿಕ್ಕಂದಿನಲ್ಲೇ ಕಳೆದುಕೊಂಡು ಬೆಳೆದವನು. ಚಿಕ್ಕಂದಿನಿಂದಲೇ ಅಲ್ಲಿ ಇಲ್ಲಿ ದುಡಿದು ತನ್ನ ಹೊಟ್ಟೆಪಾಡು ನೋಡಿಕೊಳ್ಳುತ್ತಿದ್ದ. ಆದ್ದರಿಂದಲೇ ಅವನು ತನ್ನ ಮಿತ್ರವರಿಯರ ಜಗಳ, ದೊಂಬಿ, ಹೊಡೆದಾಟಗಳಲ್ಲಿ ಮನಸ್ಸಾರ ಭಾಗವಹಿಸುತ್ತಿದ್ದವನಾದರೂ ಹೆಚ್ಚು ಗಂಭೀರನಾಗಿದ್ದ.
ದೆವ್ವ ನಿಮ್ ಜಾತಿಯಲ್ಲಿಲ್ಲದೆ ಹೋದ್ರೆ ನಿಮ್ ಜಾತಿಯವನೊಬ್ಬ ಹಕೀಂ ಸಾಬಿ ಅಂತ ಗುಟ್ಟಳ್ಳಿಯಲ್ಲಿದ್ನಲ್ಲ, ಅವನು ದೆಯ್ಯ ಬಿಡಿಸೋದು ತಾಯ್ತ ಕೊಡೋದು ಮಾಡ್ತಾನಲ್ಲ ಎಂದು ಇಂಗ್ಲಿಷ್ ಗೌಡ ಪ್ರಶ್ನೆ ಹಾಕಿದ. ರಫಿ, ರಮೇಶ, ಅಂಗಾರ, ಚಂದ್ರ, ಇಂಗ್ಲಿಷ್ ಗೌಡ 5 ಜನವೂ ಕೃಷ್ಣಗೌಡರ ಮನೆಗೆ ದೆವ್ವಕ್ಕೆ ಶನಿ ಬಿಡಿಸಲು ಕತ್ತಲಾಗುತ್ತಿದ್ದಂತೆ ಹೊರಟಿದ್ದರು. ಏನೋಪ್ಪ, ಕುರಾನ್ನಲ್ಲಿ ಎಲ್ಲೂ ಮನುಷ್ಯರು ದೆವ್ವ ಆಗ್ತಾರೆ ಅಂತ ಹೇಳಿದಂತೆ ಕಾಣಲಿಲ್ಲ ಎಂದು ರಫಿ. ಏನು ವಿಚಾರವಾದಿನೋ ನೀನು? ದೆವ್ವ ಇರೋದಾದ್ರೆ ಕುರಾನ್ನಲ್ಲಿ ಹೇಳದೇ ಇದ್ರು, ಭಗವದ್ಗೀತೆಯಲ್ಲಿ ಹೇಳದೇ ಇದ್ರು, ಬೈಬಲ್ನಲ್ಲಿ ಹೇಳದೇ ಇದ್ರು ಇದ್ದೇ ಇರುತ್ತೆ. ಇಲ್ಲ ಅಂತಾದ್ರೆ ಯಾವುದರಲ್ಲಿ ಹೇಳಿರ್ಲಿ ಇರೋಲ್ಲ ಎಂದು ಇಂಗ್ಲಿಷ್ ಗೌಡ. ಅದಿರ್ಲಿ, ನಿನಗೇನನ್ಸುತ್ತೋ? ನನಗೇನೋ ಇಲ್ಲ ಅಂತಾನೆ, ಆದರೂ ಅಕಸ್ಮಾತ್ ಇದ್ರೆ ಏನೋ ಮಾಡೋದು? ಹೋಗಿ ಇದೆ ಅಂತ ಮೆಸ್ಟ್ರಿಗೆ ಹೇಳೋದು, ಅವ್ರು ಏನ್ ಮಾಡಬೇಕು ಅಂತ ಹೇಳ್ತಾರೆ ಎಂದು ರಮೇಶ. ಇದ್ರೆ ಒಳ್ಳೆದೇ ಆಯ್ತು, ಇದೆ ಅಂತ ತೋರಿಸಿಕೊಟ್ಟವ್ರಿಗೆ 1 ಲಕ್ಷ ಕೊಡ್ತಾರೆ ಅಂತಲ್ಲ ಎಂದು ಅಂಗಾರ. ದೆವ್ವ ಇರೋದು ಬೇಡ, 1 ಲಕ್ಷನೂ ಬೇಡ ಎಂದು ಇಂಗ್ಲಿಷ್ ಗೌಡ. ಕೊಂಚ ಹೊತ್ತು ಮೌನವಾಗಿ ಸ್ವರ್ಣಧಾರ ಎಸ್ಟೇಟ್ನ ಕಡೆಗೆ ನಡೆಯತೊಡಗಿದರು. ಮತ್ತೆ ಇಂಗ್ಲಿಷ್ ಗೌಡನಿಗೆ ಮೌನ ಬೇಸರವಾಯಿತು. ಆ ಬೊಮ್ಮೆಗೌಡನ ನಮ್ಮ ಜೊತೆ ಬರೋದು ಬೇಡ ಅಂತ ಒದ್ದೋಡಿಸಿದ್ದು ಒಳ್ಳೆದೇ ಆಯಿತು. ಅವನು ವೆಂಕಟೇಶ್ವರ ದೇವಸ್ಥಾನದ ಕಡೆಯವನು, ಜಯಂತಿ ಮನೆಗೆ ಹೋಗಬಹುದು ಅಂತಾನೆ ಬಡ್ಡಿ ಮಗ ನಾನು ಬರ್ತೀನಿ ಅಂದಿದ್ದು ಎಂದು ತಾವ್ಯಾರೂ ಅಂಥವರಲ್ಲ ಎನ್ನುವಂತೆ ಮಾತನಾಡಿದ. ಚಂದ್ರನಿಗೆ ರೇಗಿತು. ಯಾಸ್ಕಲ್, ಅವತ್ತು ನಮ್ಮನ್ನ ದಾರಿಯನ್ನಿ ಜಗಳಕ್ಕೆ ಸಿಕ್ಕಹಾಕಿಸಿ ಪೊಲೀಸ್ ಕೋರಿಗೆ ಹೆದರಿ ಓಡ್ ಹೋಗಿದೀಯಾ? ಇವತ್ತು ಭಾರೀ ಧೈರ್ಯಸ್ಥನ ಹಾಗೆ ಮಾತಾಡ್ತೀಯಾ? ನಿಜ ಬೊಗಳು ಬಡ್ಡಿ ಮಗನೆ, ನೀನ್ ಬಂದಿರೋದು ಅದಕ್ಕೆ ಅಲ್ವೇನೋ ಎಂದು ಇಂಗ್ಲಿಷ್ ಗೌಡನಿಗೆ ಉಗಿದ. ಥು, ಅವತ್ತಿಂದವತ್ತಿಗೆ ಮತ್ತು ಬಿಡಬೇಕು ಅಂತ ಮಾತಾಡಿಲ್ವಾ? ಈಗ ಹಳೆ ಸಮಾಚಾರ ತೆಗಿತೀಯಾ? ನಿಜ ಹೇಳು ಬಡ್ಡಿ ಮಗನೆ, ನೀನ್ ಬಂದಿರೋದು ಯಾಕೆ ಅಂತ ಎಂದು ಇಂಗ್ಲಿಷ್ ಗೌಡ ಜಗಳ ತೆಗೆದ. ಎಲ್ಲರೂ ದೆವ್ವದ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದರೋ ಜಯಂತಿ ಬಗ್ಗೆಯೂ ಹಾಗೆ ಸೀರಿಯಸ್ ಆಗಿದ್ದರು. ಒಳಗೊಳಗೆ ಜಯಂತಿಯ ಸ್ವಯಂವರಕ್ಕೆ ಹೊರಟ ರಾಜಕುಮಾರರ ಥರ ಎಂದು ಪರಿಭಾವಿಸಿಕೊಂಡಿದ್ದರು. ಇದ್ದಕ್ಕಿದ್ದಂತೆ ಅವರಲ್ಲಿ ನೀ ಯಾಕೆ ಬಂದಿರೋದು ಬೊಗಳು ಎಂದು ಜಗಳ ಶುರುವಾಯಿತು. ಬೀದಿಯಲ್ಲೇ ನಿಂತು ಜಗಳ ಮಾಡತೊಡಗಿದರು. ಗುಂಪಿನ ಕ್ಯಾಪ್ಟನ್ ರಫಿಗೆ ತುಂಬಾ ಪೀಕಲಾಟಕ್ಕಿಟ್ಕೊಂಡಿತು. ಇದು ಜಗಳದಿಂದ ತೀರ್ಮಾನವಾಗಲಿ ಎಂದ್ರೆ ಬಿಟ್ಟರೆ ಹೊಡೆದಾಟ ಆದಿದೆ ಎಂದೇ ಅವನು ವಿವೇಕದಿಂದ. ಲೋ ನೋಡೋ, ನಮಗೆಲ್ಲ ಹುಡುಗಿಯರು ಕಂಡ್ರೆ ತುಂಬಾ ಇಷ್ಟ ಅನ್ನೋದರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಅವರಿಗೆ, ಅವರ ಮನೆಯವರಿಗೆ ಉಂಟಾಗಿರೋ ಕಷ್ಟ ಪರಿಹಾರ ಮಾಡೋದಕ್ಕೆ ಹೋಗ್ತಿದ್ದೀವಲ್ವಾ? ನಾಳೆ ವನಜಾ, ಶ್ಯಾಮಲಾ, ವನಮಾಲ ಇವರು ಯಾರ ಮನೆಗೆ ಪೋಖ್ರಿಗಳು ಕಲ್ಲೆಸಿದ್ರು ಹೋಗೋಲ್ವಾ? ಈ ಥರ ಹಲ್ಕಗಳ ಹಾಗೆ ಬೀದಿಯಲ್ಲಿ ಜಗಳ ಮಾಡ್ತಾ ನಿಂತ್ಕೊಂಡ್ರೆ ನೋಡೋರು ಏನಂತಾರೋ? ಕೃಷ್ಣಗೌಡರ ಮನೆಯಲ್ಲಿ ಜಗಳ ಮಾಡಿದ್ರೆ ಏನಯ್ಯ ಗತಿ? ಅವರು ಹೋಗಿ ಮೆಸ್ಟ್ರಿಗೆ ಹೇಳಿದ್ರೆ, ಹೀಗಾಡೋಡಾದ್ರೆ ನಾನಿಲ್ಲೇ ವಾಪಸ್ ಹೋಗ್ತೀನಪ್ಪ ಎಂದು ಬೆದರಿಕೆ ಹಾಕಿ ತಾನು ಕಮಾಂಡರ್ ಅನ್ನೋದನ್ನ ಜ್ಞಾಪಿಸಿದ. ತಕ್ಷಣ ಎಲ್ಲರೂ ಜಗಳ ನಿಲ್ಲಿಸಿ, ಸ್ಲಾರಿ ಕ್ಯಾಪ್ಟನ್ ಎಂದು, ಏನೋ ಸ್ವಲ್ಪನಾದ್ರೂ ಮ್ಯಾನರ್ಸ್ ಇದೆಯೇನೋ ಎಂದು ಒಬ್ಬರಿಗೊಬ್ಬರು ಚೀಮಾರಿ ಹಾಕಿಕೊಂಡರು. ಕೃಷ್ಣಗೌಡರ ಮನೆಯಲ್ಲಿ ಜಗಳ ಮಾಡುವ ಪ್ರಮೇಯ ಅವರಿಗೆ ಒದಗಲಿಲ್ಲ. ತಾವು ಕೇವಲ ಯಾರಾದರೂ ಪೋಖ್ರಿಗಳು ಈ ಕೆಲಸ ಮಾಡ್ತಿದ್ದಾರೆಯೇ ಎಂದು ಮಾತ್ರ ತನಿಖೆ ಮಾಡಲು ಬಂದಿರುವುದಾಗಿಯೂ, ಅದಕ್ಕಿಂತ ಭಿನ್ನವಾದ ಬೇರೆ ಏನಾದರೂ ಕಾರಣಗಳಿದ್ದರೆ ನಾಳೆ ನಮ್ಮ ಅಧ್ಯಕ್ಷ ಜಯರಾಮ್ ಬಂದು ಅದನ್ನು ತನಿಖೆ ಮಾಡುತ್ತಾರೆ ಎಂದು ಹೇಳಿ, ಕಲ್ಲೆಲ್ಲಲ್ಲಿ ಬೀಳುತ್ತದೆ, ಯಾವ ಕಡೆಯಿಂದ ಬರುತ್ತದೆ, ಧಡ್ಡೆಂದು ಹೆಂಚಿನ ಮೇಲೆ ಎಸೆದಂತೆ ಬೀಳುತ್ತದೆಯೋ ಅಥವಾ ಗಳಗಳ ಉರುಳುತ್ತದೆಯೋ ಇತ್ಯಾದಿಗಳನ್ನೆಲ್ಲ ಕೇಳಿಕೊಂಡರು. ತೋಟದ ಯಾವ ಜಾಗಗಳಲ್ಲಿ ಕಾವಲು ಕೊಡಬೇಕೆಂದು ಪರ್ಯಾಲೋಚಿಸಿದರು. ಆದರೂ ಅವರ ಕಣ್ಣು ದೂರದ ಮೂಲೆಗಳ ನಸುಗತ್ತಲಲ್ಲಿ ಹೊಳತಂತಾಗುವ ಲಂಗ ಸೀರೆಗಳತ್ತಲೇ ಓಲುತ್ತಿತ್ತು. ಅವರು ಮನೆ ಬಿಟ್ಟು ಮಿಣುಕು ಟಾರ್ಚ್ಗಳೊಂದಿಗೆ ಮೆಟ್ಟಿಲಿಳಿದರು. ಕೃಷ್ಣಗೌಡ ತಾನು ಏನಾದರೂ ಬರಬೇಕೋ ಎಂದು ಕೇಳಿದ್ದಕ್ಕೆ ರಫಿ, ಮನೆಯವರಿಗೆ ಯಾವುದೇ ತರಹದ ತೊಂದರೆಯನ್ನ ಕೊಡಬಾರದೆಂದು ಮೇಲಿನವರಿಂದ ಆಜ್ಞೆಯಾಗಿದೆ ಎಂದು ಹೇಳಿ ಬೇಡವೆಂಡ. ಜಯಂತಿ ಕತ್ತಲಿಂದ ಮನೆಗೆ ಬಂದಿದ್ದ ಹುಡುಗರನ್ನೇ ವೀಕ್ಷಿಸಿದಳು. ಈ ಪಡ್ಡೆ ಹುಡುಗರು ಅವಳಿಗೆ ಲೈಟಿನ ಬೆಳಕಿನಲ್ಲಿ ಸುಂದರ ಬೊಂಬೆಗಳಂತೆ ಕಂಡರು. ವಂಕಿ ಕೂದಲಿನ ನೀಲಿ ಕಣ್ಣಿನ ರಫಿ ಕಾಣಿಸಿದ ಅವಳಿಗೆ. ನೋಡುತ್ತಾ ಹೋದಂತೆ ರಫಿಯೊಬ್ಬನೇ ಪ್ರಕಾಶಮಾನವಾಗಿ ಕಾಣಿಸುತ್ತಾ ಮಿಕ್ಕವರೆಲ್ಲ ಕತ್ತಲಲ್ಲಿ ಕರಗಿ ಹೋಗತೊಡಗಿದರು. ರಫಿ ಎಲ್ಲೋ ಮೋಡಗಳ ಮೇಲೆ ನಿಂತ ಪ್ರವಾದಿಯಂತೆ ಕಂಡ. ಅವಳಿಗೆ ಇದುವರೆಗೂ ಎಲ್ಲ ಹುಡುಗರ ಬಗ್ಗೆಯೂ ಇದ್ದ ನಿರಾಕಾರ ಪ್ರೀತಿ ಇದ್ದಕ್ಕಿದ್ದಂತೆ ರಫಿ ಎನ್ನುವ ದೇವದೂತನ ರೂಪ ಆಕಾರಗಳನ್ನು ಪಡೆದುಕೊಳ್ಳತೊಡಗಿತು. ಅವನ ಗಾಂಭೀರ್ಯ, ಅವನ ಒರಟು ವ್ಯಕ್ತಿತ್ವ, ಅವನ ಅಲಕ್ಷ್ಯಕ್ಕೀಡಾದ ಕೆದರಿದ ಕ್ರಾಪು, ಅವನ ಬಲವಾದ ತೋಳುಗಳು, ಅವನ ನಗು, ಇದೊಂದು ವಿಚಿತ್ರವಾದ ಭರ್ಷಣದಂತೆ ಭಾಸವಾಯಿತು ಅವಳಿಗೆ. ಈ ಕ್ಷಣ ಕಳೆದು ಹೋದ್ರೆ ಮತ್ತೆ ತಿರುಗಿ ನರಜನ್ಮಕ್ಕೆ ಬೀಳುತ್ತೇನೆಂದು ವಿಕಾಗ್ರತೆಯಿಂದ ನೋಡುತ್ತಾ ಇಂದ್ರಿಯ ಭೂಮಿಕೆಯಾಚೆಗೆ ಸಾಗತೊಡಗಿದಳು. ಅವಳ ಪಂಚೇಂದ್ರಿಯಗಳು ಬರಿಯ ರೂಪಸೊಬಗಿನ ಆಕರ್ಷಣೆಯನ್ನು ಮೀರಿ ವ್ಯಕ್ತಿತ್ವದ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಲೀನವಾಗತೊಡಗಿದವು. ಆ ಕ್ಷಣ ಅವಳಿಗೆ ಅವಳ ಕಾಣೆಯಲ್ಲಿ ಲೀನವಾಗಬೇಕೆಂದೆನ್ನಿಸಿತು. ಜಯಂತಿ ಗಿದ್ದರನೇ ತಿರುಗುವ ಆಗ್ನಿಗೋಲವಾದಳು. ಮನಸ್ಸಿನ ಉನ್ನತ ಪರಿಭ್ರಮಣೆಯ ವೇಗದಲ್ಲಿ ಕಿಡಿಗಳು ಕೇಂದ್ರದಿಂದ ಕಳಚಿ ದೂರ ಹಾರುವಂತೆ ಜಾತಿ, ಮನೆತನ, ಕುಟುಂಬ ಹೆಸರುಗಳೆಲ್ಲ ಕಳಚಿ ಒಯ್ಯನೆ ದೂರ ಹಾರಿದವು. ಅವಳಿಗೆ ತನಗೆ ಕೈಕಾಲುಗಳಿಲ್ಲವೋ ಎಂದು ದಿಗಿಲಾಯಿತು. ಅಲ್ಲಿ ನೋಡೋ, ಅದೇನದು? ಯಾರೋ ಬರಿದಾರೆ ನೋಡು, ಬೀಡಿಯಲ್ಲಾಡ್ತಿದೆ
ಗಾಬರಿಯಿಂದ ಇಂಗ್ಲಿಷ್ ಗೌಡ ರಫಿಯ ಕಿವಿಯಲ್ಲಿ ಕೆರಳಿದ. ರಫಿ ಕಣ್ಣು ನೋಯುವಂತೆ ಕತ್ತಲಲ್ಲಿ ದಿಟ್ಟಿಸಿ ನೋಡಿದ. ಅವನಿಗೆ ಅತ್ತಿಂದಿತ್ತ ಹಾರಾಡುವ ಒಂದು ಮಿಣುಕು ಹುಳು ಮಾತ್ರ ಕಂಡಿತು. ಥೂ ನೀನು, ಈ ಥರ ಗಲಾಟೆ ಮಾಡ್ತಿದ್ರೆ ಯಾರೂ ಹಿಡಿಯೋದಕ್ಕಾಗದಲ್ಲ ಕಣೋ ಎಂದು ಬೇಸರದಿಂದ ಇಂಗ್ಲಿಷ್ ಗೌಡನಿಗೆ ಬೈದ. ಇಂಗ್ಲಿಷ್ ಗೌಡನಿಗೆ ಜಯಂತಿಯ ಮನೆ ಎನ್ನುವ ಡ್ರಿಲ್ ಎಲ್ಲ ತಣ್ಣಗಾಗಿ ಕತ್ತಲ ತಂಗಾಳಿಯಲ್ಲಿ ತೋಟದ ನಡುವೆ ಬೆಳಗಿನವರೆಗೂ ಅಡ್ಡಾಡುತ್ತಾ ಇರುವುದು ನೀರಸವಾಗಿ ಕಂಡಿತು. ಪದೇ ಪದೇ ಮನೆಯ ಬೆಚ್ಚನೆ ಹಾಸಿಗೆ ಹೊದಿಕೆಗಳು ಕಲ್ಪನೆಗೆ ಬರತೊಡಗಿದ್ದವು. ಅವನು ಮೊದಲೇ ಮಿಕ್ಕ ಮೂವರ ಜೊತೆ ಮಾತಾಡಿ ತರಲೆ ತೆಗೆದಿದ್ದರಿಂದ ಮತ್ತೆಲ್ಲಾದರೂ ಜಗಳ ತೆಗೆದುಕೊಳ್ಳಾರೆ ಎಂದು ರಫಿ ಅವನನ್ನೇ ತನ್ನೊಡನೆ ಕರೆದುಕೊಂಡು ಮಿಕ್ಕ ಮೂವರನ್ನು ಇನ್ನೊಂದು ಪಾರ್ಶ್ವಕ್ಕೆ ಕಳಿಸಿದ್ದ. ದೊಡ್ಡ ದೊಡ್ಡ ಬಾವಲಿಗಳು ತಮ್ಮ ತೊಗಲಿನ ರೆಕ್ಕೆ ಬಡಿಯುತ್ತಾ ರಪ್ ರಪ್ ಎಂದು ಸದ್ದು ಮಾಡಿಕೊಂಡು ಹಾರಾಡಿದವು. ದೂರದಲ್ಲಿ ಯಾವುದೋ ನಿಶಾಚರ ಹಕ್ಕಿ ಕ್ರೀಚ್ ಎಂದು ಸ್ಟೇಟಿನ ಮೇಲೆ ಬಳಪಗೀರಿದಂತೆ ಕೂಗಿತು. ಇನ್ನೂ ಎಷ್ಟೋ ಹೊತ್ತು ಇರಬೇಕೆಂದು ಮನಗಂಡ ಅವರು ಮರವೊಂದರ ಬುಡದಲ್ಲಿ ಕುಳಿತುಕೊಳ್ಳುವ ಹವಣಿಕೆಯಲ್ಲಿದ್ದರು. ಅಷ್ಟರಲ್ಲಿ ಸಮೀಪದಲ್ಲೆಲ್ಲೋ ದುಪ್ ಎಂದು ಕಲ್ಲು ಬಿದ್ದ ಸದ್ದಾಯಿತು. ಇಬ್ಬರೂ ಮೈಯೆಲ್ಲ ಕಣ್ಣಾಗಿ ವೀಕ್ಷಿಸಿದರು. ಏನೂ ಕಾಣಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ಕಲ್ಲು ಬಿದ್ದ ಸದ್ದು. ಅದೇನೋ ಅದು? ರಫಿ ಇಂಗ್ಲಿಷ್ ಗೌಡನಿಗೆ ಒಂದು ಕಡೆಗೆ ಕೈ ಮಾಡಿ ತೋರಿಸಿದ. ಇಂಗ್ಲಿಷ್ ಗೌಡನಿಗೆ ದಿಗಿಲು ಶುರುವಾಯಿತು. ಎಲ್ಲೋ ಏನೋ ಎಂದು ಪಿಸುಮಾತಿನಲ್ಲಿ ಕೇಳುತ್ತಾ ಮೆಲ್ಲನೆ ರಫಿ ಬಳಿಗೆ ಸರಿದ. ಅಲ್ಲಿ ನೋಡಲ್ಲಿ ಎಂದು ರಫಿ ತೋರಿಸಿದ. ಇಂಗ್ಲಿಷ್ ಗೌಡನಿಗೂ ಏನೋ ಅಸ್ಪಷ್ಟ ಆಕೃತಿ ಕಂಡಂತಾಯಿತು. ಇಂಗ್ಲಿಷ್ ಗೌಡನಿಗೆ ಹೃದಯ ಬಾಯಿಗೆ ಬಂತು. ನೋಡುತ್ತಿದ್ದಂತೆ ಆ ಆಕೃತಿಗೆ ಕೈ ಮೂಡಿದಂತಾಯಿತು. ಅಯ್ಯೋ ಪಿಶಾಚಿ, ಕೋಡ್ಕೈನಾ ಎಂದು ಕಿರುಳಿದ. ಮಾತು ಹೊರಡಲಿಲ್ಲ. ಇನ್ನೂ ಜೀವ ಉಳಿಸಿಕೊಳ್ಳಲು ಸಮಯ ಇದೆ. ಓಡೋದು ಬಿಟ್ಟು ಈ ಸಾವಿ ಸೂಳೆ ಮಗ ಗೂಟ ಬಡಿದಂತೆ ನಿಂತಿದ್ದಾನೆ. ಇಂಗ್ಲಿಷ್ ಗೌಡ ಹೇಗೋ ಗಂಟಲು ಒದ್ದೆ ಮಾಡಿಕೊಂಡು ದಯ್ಯ ಕಣೋ ರಫಿ, ಓಡೋ ಓಡೋ ಎಂದು ತೊದಲಿದ. ಅವನಿಗೆ ಗಾಬರಿಯಾದಾಗೆಲ್ಲ ಅವನ ಕಾಲುಗಳು ಒಲಿಂಪಿಕ್ ಓಟಗಾರನಂತೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದವು. ಗಟ್ಟಿ ಹಿಡಿದುಕೊಂಡಿದ್ದ ರಫಿಯ ಕೈಯನ್ನು ಕೊಡವಿ ಮಿಂಚಿನ ವೇಗದಲ್ಲಿ ಹಿಂದೊಮ್ಮೆ ಓಡಿದ್ದಂತೆ ಏಲಕ್ಕಿ ಗಿಡಗಳ ನಡುವೆ ಓಡತೊಡಗಿದ. ರಫಿ ಓಡಲಿಲ್ಲ. ಇವನಿಗೂ ಹೃದಯ ಹೊಡೆದುಕೊಂಡರೂ ಹೆದರಿ ಬೆನ್ನು ತೋರಿಸುವುದು ಮಿಕ್ಕ ಮೂವರಂತೆ ಇವನಿಗೂ ಸಾಧ್ಯವಿರಲಿಲ್ಲ. ಪ್ರಾಣ ಒತ್ತೆಟ್ಟು ಸಾಹಸ, ಜಗಳ, ಹೊಡೆದಾಟಗಳನ್ನು ಮಾಡಿ ಮಾಡಿ ಅವರೆಲ್ಲ ಭಯಾನಕ ಪರಿಸ್ಥಿತಿಯಲ್ಲಿ ಮುಂಡು ಬಿದ್ದು ನಿಂತಿದ್ದರು. ಈಗಲೂ ರಫಿ ಮುಂಡಾಗಿ ನಿಂತ. ಆ ಆಕೃತಿ ಚಲಿಸಿದಂತಾಯಿತು. ಪರಾರಾಗ್ತಾನೆ, ಕಲ್ಲು ಹೊಡೆದ ಕಳ್ಳ. ರಫಿ ಹಿಡಿಯಲು ಮುಂದಾದ. ಆದರೆ ರಫಿಗೆ ಹೃದಯ ಜಲ್ಲೆನ್ನುವಂತೆ ಆ ಆಕೃತಿ ಓಡದೆ ಕೈ ಚಾಚಿ ಇವನತ್ತಲೇ ನುಗ್ಗಿ ಬಂತು. ನೋಡುತ್ತಾನೆ, ಜಯಂತಿ ರಫಿಯನ್ನು ತಬ್ಬಿ ಹಿಡಿದಳು. ಇತ್ತ ಉನ್ನತನಂತೆ ಏಲಕ್ಕಿ ಗಿಡಗಳನ್ನು ಪುಡಿಪುಡಿ ಮಾಡಿ ಓಡುತ್ತಿದ್ದ ಇಂಗ್ಲಿಷ್ ಗೌಡನನ್ನು ಮಿಕ್ಕ ಮೂವರು ನೋಡಿದರು. ಸಿಕ್ಕ ಕಳ್ಳ ಎನ್ನುತ್ತಾ ಅವನ ಬೆನ್ನು ಹತ್ತಿ ಬೆರಸಾಡಿದರು. ಓಡಿಸಿಕೊಂಡು ಬರುತ್ತಿದ್ದ ಅವರ ಮಾತುಗಳಿಂದ ಗೆಳೆಯರೆಂದು ತಿಳಿದ ಇಂಗ್ಲಿಷ್ ಗೌಡ ಏದುಸಿರು ಬಿಡುತ್ತಾ ನಿಂತ. ಅವನನ್ನು ನೋಡಿ ಈ ಮೂವರು ಅವಾಕ್ಕಾದರು. ಯಾಕೋ ಬೇಕೂಫ್, ಓಡ್ತೀಯಾ ಎಂದು ರಮೇಶ. ದೆವ್ವ ನಮ್ಮನ್ ಕರಿತು. ರಫಿಯಲ್ಲೋ? ಅಲ್ಲೇ ಇದ್ದ. ಥೂ ಸೂಳ ಮಗನೆ, ಅವನ್ನ ಸಿಕ್ಕಾಕ್ಸಿ ನೀನು ಓಡ್ಬಂದ್ಯಾ? ಮಿತ್ರದ್ರೋಹಿ ನನ್ ಮಗನೆ, ಇವತ್ತು ನಿನ್ನ ಕೊಂದಾಕ್ಲಿಂತಡಿ. ನಿಮ್ದಮ್ಮಯ್ಯ ನನ್ ಬಿಟ್ಟೋಡಿ. ಬಿಡೋದಾ? ರಫಿ ಏನಾದ್ರೂ ಸತ್ತ ಅಂದ್ರೆ ನಿನ್ನ ಇವತ್ತು ಇಲ್ಲೇ ಸಾಯಿಸ್ಬಿಟ್ಟು ದೆವ್ವ ಸಾಯಿಸ್ತುಂಟು ಹೇಳ್ತೀವಿ ತಡೆ ಎಂದ ರಮೇಶ. ಮತ್ತೆ ಗೆಳೆಯನನ್ನು ಸಿಕ್ಕಾಕಿಸಿ ಓಡಿದ್ದನ್ನು ಕಂಡು ರಮೇಶನಿಗೆ ಸಿಟ್ಟು ಬಂದಿತ್ತು. ಚಂದ್ರನಿಗೂ ಕೋಪ ನೆತ್ತಿಗೇರಿ, ಆ ಸಾಬಿ ನನ್ ಮಗನ ನಾನೇ ಬರೀನ್ ಕಣೋ ಅಂತ ಹೇಳಿದ್ರೆ ಬೇಡ ಅಂದ. ಈ ಪುಕ್ಕಲು ಸೂಳೆ ಮಗನ್ನ ಕರ್ಕೊಂಡು ಹೋಗಿದ್ದಾನೆ ಎಂದು ಇವನನ್ನು ಕರೆದುಕೊಂಡು ಹೋಗಿದ್ದ ರಫಿಗೂ ಬೆಯ್ಯತೊಡಗಿದ. ಅಂಗಾರ ಇಂಗ್ಲಿಷ್ ಗೌಡನ ಕುತ್ತಿಗೆಗೆ ಕೈ ಹಾಕಿ, ಒಳ್ಳೆ ಮಾತ್ನಲ್ಲಿ ರಫಿ ಎಲ್ಲಿದ್ದಾನೆ ತೋರಿಸ್ತೀಯೋ ಇಲ್ಲ ಸೈತ್ಯೋ, ಎರಡರಾಗೊಂದು ಮೊಗಳು ಎಂದ. ದೆವ್ವ ಇದೆಯಲ್ಲೋ ಎಂದು ಭಯದಿಂದ ಇಂಗ್ಲಿಷ್ ಗೌಡ. ಪ್ರಾಣಕ್ಕೆ ಪ್ರಾಣ, ಬೋಳಿ ಮಗನೆ, ನಾನಿದ್ದೀನಿ ಬಾ. ದೆವ್ವ ನಿನ್ನ ಸಾಯಿಸೋಡಕ್ಕೆ ಮೊದಲು ನನ್ನ ಸಾಯಿಸ್ಬೇಕು, ನಡಿ ಬೇಗ ಎಂದ ರಮೇಶ. ತಡ ಮಾಡ್ಬೇಡ ಕಣೋ ಪುಕ್ಕಲ್ ನನ್ ಮಗನೆ, ನಾವಿದ್ದೀವಿ ಬಾ ಎಂದು ಗರ್ಜಿಸಿದ ಅಂಗಾರ. ಮೂವರು ಇಂಗ್ಲಿಷ್ ಗೌಡನನ್ನು ಹಿಡಿದುಕೊಂಡು ಹಿಂದಿರುಗಿದರು. ಹಿಂದಿರುಗಿ ಬರುವಾಗಲೇ ಅವರಿಗೆ ಗೊತ್ತಾಗಿತ್ತು ಇಂಗ್ಲಿಷ್ ಗೌಡ ಯಾವ ವೇಗದಲ್ಲಿ ಎಷ್ಟೊಂದು ದೂರ ಓಡಿ ಬಂದಿದ್ದ ಎಂದು. ಮೂವರು ರಫಿಯೂ ಇವನೂ ಕುಳಿತಿದ್ದ ಜಾಗಕ್ಕೆ ಹತ್ತಿರವಾದರು. ಅಷ್ಟರಲ್ಲಿ ಇಂಗ್ಲಿಷ್ ಗೌಡನ ಕಣ್ಣಿಗೆ ಮಸುಗಾದ ಒಂದು ಆಕೃತಿ ಕಂಡಿತು. ಅಲ್ಲಿ ನೋಡಿ, ಬರಿದೆ ಎಂದ ಭಯದಿಂದ. ಏನೋ? ದೆವ್ವ ಬರಿದೆ, ಓಡೋ. ಬರಿ ತಗೊಳ್ಳೋ. ಅಯ್ಯೋ ಸಾಯಿಸ್ತದೆ. ಸಾಯಿಸ್ಲಿ ತಗೊಳ್ಳೋ, ರಮೇಶ ನಿರ್ಧಾರದ ದನಿಯಲ್ಲಿ ಹೇಳಿದ. ಅವರಿಬ್ಬರೂ ಅವನು ಓಡಿ ಹೋಗದಂತೆ ಬಿಗಿಯಾಗಿ ಹಿಡಿದುಕೊಂಡಿದ್ದರು. ಇವರ ಕಿರಾತ ಧೈರ್ಯ ನೋಡಿ ನಡುಗಿ ಹೋದ ಇಂಗ್ಲಿಷ್ ಗೌಡ ಈಗಾಗಲೇ ದೆವ್ವಗಳ ಕೈಯಲ್ಲಿ ಸಿಕ್ಕಾಕಿಕೊಂಡಿರುವುದಾಗಿ ದೃಢವಾಗಿ ನಂಬಿದ. ಅಷ್ಟರಲ್ಲಿ ಎದುರಿಗೆ ಬರುತ್ತಿದ್ದ ಆಕೃತಿ ಕೆಮ್ಮುದಂತಾಯಿತು. ನೋಡಿದರೆ ರಫಿ. ನಾಲ್ವರು ಗೆಳೆಯರಿಗೂ ಪರಮಾನಂದವಾಯಿತು. ಕೇಳಿದ, ಯಾಕೋ ಹಾಗೆ ಓಡ್ದೆ ಎಂದು ರಫಿ.
ನೀ ದೆವ್ವ ನೋಡಿಲ್ಲೇನೋ ಎಂದು ಇಂಗ್ಲಿಷ್ ಗೌಡ ಕೇಳಿದ. ಇಲ್ಲಪ್ಪ. ಕಲ್ಲು ಬಿದ್ಲೇನೋ? ಕಲ್ಲು ಬಿದ್ದಂತೆ ಸದ್ದಾಗಿದ್ದು ನಿಜ ಎಂದ ರಫಿ. ಎಲ್ಲಿ ಬಿತ್ತು ಕಲ್ಲು ಎಂದು ಕುತೂಹಲದಿಂದ ರಮೇಶ ಕೇಳಿದ. ಇಲ್ಲೇ 4 ಮಾರಿನ ಆಚೆ ಎಂದ. ತೋರಿಸು ಎಂದು ಗೆಳೆಯರು ಕೇಳಿದರು. ರಫಿ ಜೊತೆ ಇಂಗ್ಲಿಷ್ ಗೌಡ ದೆವ್ವ ಕಂಡ ಜಾಗಕ್ಕೆ ಹೊರಟರು. ಬಿಡೋ ಬತ್ತೀನಿ, ಪ್ರಾಮಿಸ್ ಎಂದು ಇನ್ನೂ ಬಿಗಿಯಾಗಿ ರಟ್ಟೆ ಹಿಡಿದುಕೊಂಡಿದ್ದ ಗೆಳೆಯರಿಗೆ ಗೋಗರೆದ ಇಂಗ್ಲಿಷ್ ಗೌಡ. ಇವನೆಲ್ಲಿ ಸಿಕ್ಕ? ರಫಿ ಕೇಳಿದ. ಓಡೋಗ್ತಿದ್ದ. ಇವನೇ ಕಳ್ಳ ಅಂತ ಬೆರೆಸಾರಿ ಹಿಡಿದು ರಫಿನ ತೋರಿಸ್ತೀಯೋ ಇಲ್ಲ ಕುತ್ತಿಗೆ ಹಿಸ್ಕೊಣವ ಎಂದು ಹೆದರಿಸಿದ ಮೇಲೆ ಅಯೋಗ್ಯ ನಮ್ಮೊತ್ತೆ ಬಂದ ಎಂದು ಅಂಗಾರ ನಡೆದುದನ್ನು ಹೇಳಿದ. ಏನೋ ಸ್ನೇಹಿತರಿಗೆ ಕುತ್ತಿಗೆ ಹಿಸ್ಕೋಕ್ ಬರಿರಲ್ಲ, ನ್ಯಾಯ ಏನೋ ಎಂದು ಇಂಗ್ಲಿಷ್ ಗೌಡ ಅವನಿಗೆ ಭಯ ಕೊಂಚ ಕಡಿಮೆಯಾಗತೊಡಗಿತ್ತು. ಹಿಸ್ಕಿದ್ವಾ? ಹಾಗೆ ಹೆದರಿಸ್ತೆ ಇಂದ್ರೆ ನೀನೆಲ್ಲಿ ಬರಿದ್ದೆ? ಇವನ್ ನೋಡಿದ್ರೆ ಪಾಪ ಅನ್ಸತ್ತೆ. ಇವನ್ ಯಾಕೆ ಹೀಗೆ ಹೆದರ್ಸಾಯ್ತಾನೋ? ಅಷ್ಟೊಂದು ದಿನದಿಂದ ನಮ್ ಜೊತೆ ಇದೆಯಾ, ಇನ್ನೂ ಹೆದರಿಸಾಯ್ತೀಯಾ ಎಂದು ರಮೇಶ ರಫಿ ಕಡೆಗೆ ತಿರುಗಿ, ನಿಂಗೇನು ಭಯ ಆಗ್ಲಿಲ್ವೇನೋ ಎಂದು ಕೇಳಿದ. ಭಯ ಆಯಿತು, ಆದ್ರೆ ಹೆದರಿ ಓಡೋಗೋದು ಎಲ್ಲಾದ್ರೂ ಉಂಟೇನೆಯಾ? ನೀವೆಲ್ಲ ಏನಂತೀರ ನಾಡೆ? ಥೋ ಎಂದು ತಿರಸ್ಕಾರದಿಂದ ತುಪ್ಪಿದ. ಹಂಗಿರ್ಬೇಕ್ ನೋಡು ಕ್ರಾಂತಿಕಾರಿ ಅಂದ್ರೆ, ಅಸ್ತಿ ಸಾಬ್ಕಣೋ ನೀನು ಎಂದು ಚಂದ್ರ ರಫಿಯನ್ನು ಹೊಗಳಿದ. ರಫಿ ಸಾಯೋದಾದ್ರೆ ನಾವು ಸಾಯೋಣ ಅಂತ ಬಂದ ಗೆಳೆಯರನ್ನು ಕಂಡು ರಫಿಗೆ ಹೆಮ್ಮೆಯಾಯಿತು, ಕೃತಜ್ಞತೆ ತುಂಬಿತು. ನೋಡ್ರಪ್ಪ, ಇಲ್ಲೇ ಕೂತಿದ್ವಿ, ಅಲ್ಲೇ ಏನೋ ಕಂಡಂಗಾಯಿತು ಎಂದು ರಫಿ ಜಾಗ ತೋರಿಸಿದ. ಅಲ್ಲೆಲ್ಲ ಟಾರ್ಚ್ ಬಿಟ್ಟು ನೋಡಿದರು, ಏನೂ ಕಾಣಲಿಲ್ಲ. ಆದರೆ ಅವರು ಕುಳಿತ ಜಾಗದಲ್ಲಿ ಮಾತ್ರ ಏನೋ ಘಮ್ ಎಂದು ಸುವಾಸನೆ ಬಂದಂತಾಯಿತು ಎಲ್ಲರಿಗೂ. ಏನಿದು ಪರಿಮಳ ಎಂದು ಎಲ್ಲರೂ ಆಶ್ಚರ್ಯಪಟ್ಟರು. ಯಾವುದೋ ಹೂವಿನದಿರಬೇಕು ಎಂದ ರಫಿ. ಮಿತ್ರರೆಲ್ಲ ವಾಪಸ್ ಹೊರಟರು. ಕೊಂಚ ದೂರ ಬಂದ ಮೇಲೂ ರಫಿ ಹತ್ತಿರ ಅದೇ ಪರಿಮಳ ಬಂದಂತಾಯಿತು ರಮೇಶನಿಗೆ. ಇದೇನೋ ನಿನ್ನತ್ರನೂ ಅದೇ ಪರಿಮಳ ಎಂದು ಸಂಶಯದಿಂದ ಕೇಳಿದ. ಯಾರೋ ಬಟ್ಟೆಗೆ ಅತ್ತರ್ಗಿತ್ತರ್ ತಾಗ್ನಿರ್ಬಹುದು ಎನ್ನುತ್ತಾ ರಫಿ ಆ ಕಡೆಗೆ ಮುಖ ತಿರುಗಿಸಿದ. ರಮೇಶನಿಗೆ ಇನ್ನೂ ಅನುಮಾನ ಬಂತು, ಏನೋ ಸಂಭವಿಸಿದೆ ಎಂದು. ಏ ರಫಿ, ಎಲ್ಲಿ? ಹೀಗಿರುಗು ಎಂದು ಆತನ ಮುಖಕ್ಕೆ ಟಾರ್ಚ್ ಬಿಟ್ಟ. ರಫಿಯ ಮುಖ ಕೆಂಪಗಾಗಿ ಕಣ್ಣಂಚಿನಲ್ಲಿ ಕಂಬನಿ ಕುಳಿತಿತ್ತು. ಏನಯ್ಯ ರಮೇಶ, ಏನಾಯ್ತು ಹೇಳೋ, ಯಾಕೋ ಕಣ್ಣಲ್ಲಿ ನೀರು ಎಂದ ರಮೇಶ. ಏನಿಲ್ಲ ರಮೇಶ ಎಂದ ರಫಿ ಕಂಠ ಗದ್ಗದ್ದವಾದ್ದರಿಂದ 1 ನಿಮಿಷ ತಡೆದು ಅನಂತರ ಮುಂದುವರಿಸಿದ. ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋದಕ್ಕೆ ಬಂದ ಸ್ನೇಹಿತರಿಗೆ ಸುಳ್ಳೇಳುತ್ತಿದ್ದೇನಲ್ಲ ಅಂತ ದುಃಖ ಆಯಿತು. ಚಿಕ್ಕಂದಿನಿಂದ ತಂದೆ ತಾಯಿ ಇಲ್ಲದೆ ಬೆಳೆದವನು ನಾನು. ನಿಮ್ಮಂಥ 4 ಜನ ಸ್ನೇಹಿತರನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಏನಾಯ್ತು ಅಂತ ನಿಮ್ಮಿಂದ ಮುಚ್ಚಿಡೋ ಮನಸ್ಸಿಲ್ಲ. ಇಂಗ್ಲಿಷ್ ಗೌಡ ಏನೋ ಕಂಡು ಓಡೋನಲ್ಲ ಎನ್ನೋದು ನಿಜ. 4 ಮಿತ್ರರಿಗೂ ಸಿಡಿಲು ಬಡದಂಟಾಯಿತು. ಏನಂದೆ ಎಂದು ಅವಾಕ್ಕಾಗಿ ನಡೆಯುವುದನ್ನು ನಿಲ್ಲಿಸಿ ನಿಂತುಬಿಟ್ಟರು. ನಂಗೂ ಹೆದರಿಕೆ ಆಯಿತು, ಆದರೆ ಓಡಲಿಲ್ಲ. ಸತ್ರೆ ಸತ್ತೆ ಅಂದುಕೊಂಡು ಏನಾಗುತ್ತೋ ನೋಡೇ ಬಿಡಬೇಕು ಅಂತ ನಿಂತುಬಿಟ್ಟೆ. ಆ ಆಕೃತಿ ಸ್ವಲ್ಪ ಸರದಾಯಿತು. ಓಹೋ, ಕಳ್ಳ ಓಡೋಗ್ತಾನೆ ಅಂತ 4 ಹೆಜ್ಜೆ ಮುಂದೆ ಹೋದೆ. ಅದೇ ನನ್ನ ಕಡೆಗೆ ಕೈ ಚಾಚಿಕೊಂಡು ಬಂದುಬಿಡಿತು. ನನಗೆ ಹೃದಯ ಜಲ್ಲಂದೋಯ್ತು. ಅಯ್ಯೋ, ದೆವ್ವೇನಾ ಎಂದು ಅಂಗಾರ. ಅವರೆಲ್ಲರ ಮೈಕೂದಲು ನೆಟ್ಟಗಾಗಿದ್ದವು. ನಾನಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಸತ್ತೋಗಿದ್ದೆ ಎಂದ ಇಂಗ್ಲಿಷ್ ಗೌಡ. ಹತ್ರ ಬರುತ್ತೋ ನೋಡ್ತೀನಿ ಜಯಂತಿ ಬಂದಿದ್ದು ತಬ್ಬಿಕೊಂಡಳು. ತಬ್ಬಿಕೊಂಡಳ? ಅರರೆ ಇತ್ಯಾದಿ ಉದ್ಗಾರಗಳು ಮಿತ್ರ ಸಮೂಹದಿಂದ ಹೊಮ್ಮಿದವು. ಅವರಿಗೆ ಭಾವೋದ್ವೇಗದ ಏರಿಳಿತ ಭರಿಸಲು ಅಸಾಧ್ಯವಾಗಿತ್ತು. ಏನಂದೋ, ಯಾಕೆ ಬಂದಿದ್ದೋ ಎಂದು ಎಲ್ಲರೂ ಕುತೂಹಲದಿಂದ ಕೇಳಿದರು. ಏನಿಲ್ಲ, ನಾನಿನ್ನ ಪ್ರೀತಿಸ್ತೀನಿ, ನನ್ ಕೈ ಬಿಡ್ಬೇಡ, ನೀನ್ ಬಿಟ್ರೆ ಗೋಸಾಯಿಗಳೊತ್ತೆ ಓಡೋಗಿ ಪ್ಯಾಟೆ ಸೂಳೆಮನೆ ಸೇರೋತೀನಿ ಅಂತ ತಬ್ಬಿಕೊಂಡು ಕೇಳಿಕೊಂಡ್ಲ ಕಣಯ್ಯ. ಸುಮಾರು ಹೊತ್ತು ತಬ್ಬಿಕೊಂಡೇ ನಿಂತಿದ್ವಿ. ಅಷ್ಟರಲ್ಲಿ ನೀವು ಬೈಯುತ್ತಾ ಮಾತಾಡಿಕೊಂಡು ಬರಿರೋ ಸದ್ದು ಕೇಳಿ ನಾನಿನ್ನು ಬರಲ್ಲ ಅಂದಳು. ಬಿಟ್ಟೆ, ಮನೆ ಕಡೆ ಹೋದಳು ಎಂದ ರಫಿ. ರಫಿ ಬಳಿ ಬರುತ್ತಿದ್ದ ಅವಳ ವಾಸನೆಯನ್ನು ಯಾರೂ ಅಲ್ಲಗೆಯವೆಂತೆಯೇ ಇರಲಿಲ್ಲ. ಇದೇನು ನಿಜವೋ ಭ್ರಾಂತಿಯೋ ಅವರಿಗೆ ತೋಚದೆ ತುಂಬಾ ಹೊತ್ತು ಅವನ ಮಾತುಗಳನ್ನು ಅರಗಿಸಿಕೊಳ್ಳುತ್ತಾ ಮೌನವಾಗಿ ನಿಂತರು. ಸ್ವಲ್ಪ ಹೊತ್ತಿನ ನಂತರ ರಮೇಶ, ಅಲ್ಲೋ ರಫಿ, ಇಂಥ ಒಂದು ಸಂತೋಷದ ಸಮಾಚಾರನ ನಮ್ಮತ್ರ ಮುಚ್ಚಿಡೋಕೆ ನೋಡ್ತಿದ್ವೇನೋ ರಾಸ್ಕಲ್ ಎಂದ. ಇಲ್ಲ ಕಣೋಮ್ಮ, ನಂದು ತಪ್ಪಾಯ್ತು, ಇದೊಂದ್ಸಾರಿ ಮಾಫ್ ಮಾಡಿ. ದಾರಿಲಿ ಬರ ನಾನು ಸಾಬಾ, ಅವಳು ಹಿಂದೂ, ನೀವೆಲ್ಲ ಏನಂತಿರೋ ಏನ್ ತಿಳ್ಕೋತಿರೋ ಅಂತ ಗಾಬರಿ ಆಯ್ತು. ಆಮೇಲೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋದಕ್ಕೆ ಬಂದ ಸ್ನೇಹಿತರಿಗೆ ಸುಳ್ಳೇಳಿದೇನಲ್ಲ ಅಂತ ದುಃಖ ಆಯಿತು. ಇನ್ನೇಲೆ ನಿಮ್ಮತ್ರ ಯಾವುದ್ರೂ ಮುಚ್ಚಿಡೋಲ್ಲ. ಗೆಳೆಯರಿಗೆಲ್ಲ ಚೈತನ್ಯ ಸಂಚಾರವಾದಂತಾಗಿ ಆನಂದಭರಿತರಾದರು. ಹೊಟ್ಟೆಕಿಚ್ಚಿನಿಂದ ದ್ವೇಷಿಸಲಾರಂಭಿಸಿದರೆ ಏನು ಮಾಡುವುದೆಂಬ ಚಿಂತೆಯಲ್ಲಿದ್ದ ರಫಿಗೆ ಅವರಿದ್ದಕ್ಕಿದ್ದಂತೆ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಒಬ್ಬರಿಗೊಬ್ಬರು ಹಸ್ತಲಾಘವ ಕೊಟ್ಟುಕೊಳ್ಳುತ್ತಿದ್ದನ್ನು, ಅದನ್ನು ಇಡೀ ಟೀಮಿನ ವಿಜಯವೆಂದು ತಗೊಂಡಿದ್ದನ್ನು ನೋಡಿ ಆನಂದ ಇಮ್ಮಡಿಸಿತು. ಹೆಂಗೆದ್ದೋ ಅವಳು ಎಂದ ಅಂಗಾರ. ಹೆಂಗೇನೋ ನೋಡಿಲ್ವಾ ನೀನು
ಎಂದ ರಫಿ ನಾಚಿಕೆಯಿಂದ. ನಾವು ನೋಡೋದಕ್ಕೂ ನೀನ್ ನೋಡಿರೋದಕ್ಕೂ ವ್ಯತ್ಯಾಸ ಇಲ್ವೇನೋ, ಮತ್ತೆ ಮುಚ್ಚಿಡ್ತೀಯಾ? ನೋಡ ಅಂಗಾರ, ಅದನ್ನೆಲ್ಲ ಹೆಂಗೇಳಿ, ದೇವತೆ ಅಂತಾರಲ್ಲ ಹಂಗಿದ್ಲು ಅನ್ಬೋದು. ಅವಳಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ, ಕಷ್ಟ ಅನುಭವಿಸ್ತೀನಿ. ನಾನಿನ್ನೇನ್ ಹೇಳಲೋ, ಮುಚ್ಚಿಡ್ತಿಲ್ಲ. ಬೇರೆಯವರಿಗೆ ಹೇಳಕ್ಕಾಗೋಲ್ಲೋ ಅದನ್ನೆಲ್ಲ. ನಿಂಗೂ ಒಂದಿನ ಹಿಂಗಾದಾಗ ನನ್ ಕಷ್ಟ ಅರ್ಥವಾಗುತ್ತೆ ಕಣೋ ಎಂದ ರಫಿ. ನಮ್ಗೆಲ್ಲೆಯ್ಯ ಹಿಂಗಾಗುತ್ತೆ, ಥು, ನಮ್ ಜಲಕ್ ಬೆಂಕಹ ಎಂದು ಅಂಗಾರ ದುಃಖದಿಂದ ತನ್ನನ್ನು ತಾನೇ ಶಪಿಸಿಕೊಂಡ. ಲೇ, ಮೋಹಿನಿ ದೆವ್ವ ಅಲ್ಲ ತಾನೆ? ಕಾಲ್ ಸರಿಯಾಗಿತ್ತೋ ತಿದ್ದ ಮುರಾ ಇತ್ತೋ? ತಬ್ಕೊಂಡೋಳನ್ನ ಸರಿಯಾಗಿ ಮುಟ್ ನೋಡಿದ್ಯೇನೋ ಎಂದ ಇಂಗ್ಲಿಷ್ ಗೌಡ. ಓಹೋ, ಮುಟ್ಟಿ ತಡುವಿ? ಎಲ್ಲೆಲ್ಲಿ? ಥು, ಏನೋ ಇಂಗ್ಲಿಷ್ ಗೌಡ, ಎಲ್ಲೆಲ್ಲಿ ಅಂತ ನನಗೇನೋ ಗೊತ್ತು. ನನ್ ತಲೆನೇ ಕೆಟ್ಟೋಗಿತ್ತು. ಇಂಥ ಕಡೆ ಅಂತಿಲ್ಲ, ಎಲ್ಲಾ ಕಡೆ ಎಂದ ರಫಿ. ಅಷ್ಟಕ್ಕೆ ಅವನ ಗೆಳೆಯರಿಗೆ ತಮಗೇ ಎಲ್ಲಾ ಕಡೆ ಯಾರೋ ಕೈ ಹಾಕಿ ತಡವಿದಂತಾಗಿ ಮೈಯೆಲ್ಲ ಕಚಗುಳಿ ಎದ್ದು ಕುಣಿದು ಕುಪ್ಪಳಿಸಿ ಮತ್ತೆ ರಫಿಗೆ ಹೊಡೆದೇ ಎಲ್ಲ ಒಂದ್ ಚಾನ್ಸು ಎಂದೆನ್ನುತ್ತಾ ಕೈಕುಲುಕತೊಡಗಿದರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕೆಸರೂರಿನ ಕಡೆಯಿಂದ ಡೂಮ್ ಎಂಬೊಂದು ಸದ್ದು ನೆಲವಲ್ಲ ನಡುಗುವಂತೆ ಕಿವಿಬಿರಿಯುವಂತೆ ಬಂದು ಅಪ್ಪಳಿಸಿತು. ಪರ್ವತ ಶ್ರೇಣಿಗಳು ಮಾರ್ದನಿಸಿದವು. ಸುಲೈಮಾನ್ ಬೇರಿಯ ಗುಂಪು ಬೀಡರ್ ಮಹಮ್ಮದ್ನನ್ನು ಮುಗಿಸಿಬಿಡಲು ನಿರ್ಧರಿಸಿತ್ತು. ಈ ನಿರ್ಣಯ ಮಂಡಿಸಿದವನೇ ಅಬ್ಬಾಸ್. ಅವನನ್ನು ಮುಗಿಸಿ ನಾಪತ್ಯ ಮಾಡಿದರೆ ತಮಗೆ ಹೆಚ್ಚಿನ ತೊಂದರೆಯೇನಿಲ್ಲವೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಮಹಮ್ಮದ್ ಮುಸಲ್ಮಾನನಾದ್ದರಿಂದ ಜಾತಿದ್ವೇಷ ಹೊತ್ತಿ ಉರಿಯುತ್ತಿದ್ದ ಆ ಊರಲ್ಲಿ ಎಲ್ಲರೂ ಹಿಂದೂಗಳನ್ನೇ ಮೊದಲು ಶಂಕಿಸುತ್ತಾರೆ. ಎರಡನೆಯದಾಗಿ ಮಹಮ್ಮದ್ಗೆ ಈ ಊರಲ್ಲಿ ಯಾರೂ ಹತ್ತಿರದ ಬಂಧುಗಳೇ ಇಲ್ಲದ ಕಾರಣ ಅವನ ನಾಪತ್ತೆಯ ಬಗ್ಗೆ ದೊಡ್ಡ ಹುಯಿಲೇನು ಏಳದು. ಮೂರನೆಯದಾಗಿ ಈ ಊರು ಬಿಟ್ಟರೆ ಸಾಕಾಗಿದೆ ಎಂದು ಮಹಮ್ಮದ್ದೇ ಊರೆಲ್ಲ ಹೇಳಿರುವುದರಿಂದ ಅವನ ನಿರ್ಗಮನವನ್ನು ಯಾರೂ ಅಷ್ಟಾಗಿ ಕೂಡಲೇ ಹಚ್ಚಿಕೊಳ್ಳುವುದಿಲ್ಲ. ಈ ರೀತಿಯಾಗಿ ಆಲೋಚಿಸಿ ಅಬ್ಬಾಸ್ ಅವನ ನಿಯ ವಿವರಗಳನ್ನು ಯೋಚಿಸತೊಡಗಿದ. ಅವರೆಲ್ಲ ಬೀಡರ್ ಮಹಮ್ಮದ್ ಮೇಲೆ ಹಲ್ಲು ಮಸೆಯಲು ಕಾರಣ ಅವನು ಮಾಡಿದ ನಮ್ಮಕ್ ಹರಾಮ್ ಕೆಲಸಕ್ಕೆ. ಗೋಸಾಯಿ ಬಾಬುವನ್ನು ಪಾಟೀಲರು ಲಂಟಾನದ ಜಿಗ್ಗಿನ ಕಾಡೊಳಗಿರುವ ಧೂಪದ ಮರದ ಬಳಿಗೆ ಕರೆದೊಯ್ಯುತ್ತೀಯಾ ಎಂದು ಕೇಳಿರುವುದನ್ನು ಗೋಸಾಯಿ ಬಾಬು ಇಟ್ಬಾಲ್ ಸಾಬಿ ಹತ್ತಿರ ಮಾತಾಡುತ್ತಾ ಬಾಯಿಬಿಟ್ಟ. ಅದು ಸಾಯಂಕಾಲದ ಒಳಗೆ ಸುಲೇಮಾನ್ ಬೇರಿಗೆ ತಲುಪಿತು. ಅಬ್ಬಾಸ್ ಬೇರಿಯನ್ನು ಕರೆದು ಅವನಿಗೆ ದ್ರೋಹಿ, ಕಷ್ಟಕಾಲದಲ್ಲಿ ಮುಳುಗಿಸಲು ನೋಡುತ್ತೀಯಾ? ನಾನು ಹಾಳಾದರೆ ನೀನು ಹಾಳಾದಂತೆ ತಿಳಿದುಕೋ. ನಿನ್ನನ್ನು ಈಗ ಜೀವಸಮೇತ ಬಿಡೋದಿಲ್ಲ ಎಂದು ಹೂಂಕರಿಸಿದ. ಅವನ ಬೆದರಿಕೆನುಳು ಅನೇಕ ಬಾರಿ ಸತ್ಯವಾಗಿರುವುದನ್ನು ಕಂಡಿದ್ದ ಅಬ್ಬಾಸ್ ಬೇರಿ ಭಯದಿಂದ ನಡುಗಿದ. ಅದಕ್ಕಿಂತ ಮಿಗಿಲಾಗಿ ಸುಲೇಮಾನ್ ಬೇರಿ ಏನು ಮಾಡಿಸಿದ್ದರೂ ಅವನು ಹಾಳಾದರೆ ಇವನು ಮುಳುಗಿದಂತೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಏಕೆಂದರೆ ಆ ಲಂಟಾನದ ಕಾಡಿನೊಳಗೆ ಅಬ್ಬಾಸ್ ಬೇರಿಯ ಹಿತಾಸಕ್ತಿಯೂ ಅಡಗಿತ್ತು. ಆ ಕಾಡಿನ ಅಭೇದ್ಯ ಜಿಗ್ಗಿನೊಳಗೆ ಒಂದಷ್ಟು ಜಾಗ ತೆರವು ಮಾಡಿ ಅಬ್ಬಾಸ್ ಅಫೀಮು ಗಿಡಗಳನ್ನು ಬೆಳೆಸಿದ್ದ. ಇನ್ನು 4 ತಿಂಗಳಲ್ಲೇ ಕೈ ಸೇರಲಿರುವ ಲಕ್ಷಾಂತರ ರೂಪಾಯಿಯ ಅಫೀಮು ಬಯಲಾದರೆ ಏನು ಗತಿ? ಅಂಗಾಡಿ ಎನ್ನುಳು ಪತ್ತೇದಾರನೇ ಪಾಟೀಲರ ಮುಖಾಂತರ ಈ ಸಂಚು ನಡೆಸಿದ್ದಾನೆ. ಈ ಮಾದರ್ಚೋತ್ ನಮ್ಮಕ್ ಹರಾಮ್ ಬೀಡರ್ ಮಹಮ್ಮದ್ ನಮ್ಮ ದಿಕ್ಕು ತಪ್ಪಿಸಿದವ. ಜೊತೆಗೆ ಅವನಿಗೆ ಚೂರಿ ತೋರಿಸಿ ಹೆದರಿಸಿದವನು ಸುಲೇಮಾನ್ ಬೇರಿ ಕಡೆಯವನೇ ಎಂದು ಚೆನ್ನಾಗಿ ತೊದ್ದಿದೆ. ಅದನ್ನು ಅವನು ಈಗಾಗಲೇ ಹೇಳಿಬಿಟ್ಟಿದ್ದರೆ ಅಬ್ಬಾಸ್ ಬೇರಿಗೆ ಕುದಿಯುವ ರೋಷ ಉಮ್ಮಳಿಸಿತು. ಕೊಂಚ ತಾಳ್ಮೆ ತಗೊಂಡು ಆ ಹರಾಮ್ ಸೈತಾನ್ ಮಹಮ್ಮದ್ನನ್ನು ಮುಗಿಸಲು ಅವಕಾಶ ಕೊಡು ಎಂದು ಸುಲೇಮಾನ್ ಬೇರಿಯನ್ನು ಕೇಳಿಕೊಂಡ. ಈಗ ಅಬ್ಬಾಸ್ ಮಹಮ್ಮದ್ನನ್ನು ತೀರಿಸಿಯೇ ತನ್ನ ಸ್ವಾಮಿನಿಷ್ಠೆ ತೋರಿಸಬೇಕಿತ್ತು. ಅದಕ್ಕಾಗಿ ಅವನು ಖನಿ ಹಂಚಿಕೆಯೊಂದನ್ನು ಸಿದ್ಧಪಡಿಸಿದ. ಅಬ್ಬಾಸ್ ಕೆಸರೂರಿನಿಂದ ಮಂಗಳೂರಿಗೆ ಹೋಗುವ ರಸ್ತೆಯ ಟಾರ್ ಕಾಂಟ್ರಾಕ್ಟ್ ಹಿಡಿದಿದ್ದ. ಲಕ್ಷಾಂತರ ರೂಗಳ ಈ ಕಾಂಟ್ರಾಕ್ಟನ್ನು ಚಿಕ್ಕಪುಟ್ಟ ರಸ್ತೆಗಳಿಗೆ ಟಾರ್ ಕಲಸಿದಂತೆ ಮನುಷ್ಯರ ಕೈಯಲ್ಲಿ ಮಾಡಿ ಮುಗಿಸಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಕಾದ ಟಾರನ್ನು ಸಿಂಪಡಿಸುವ ಯಂತ್ರವನ್ನು ರೋಡ್ ಎಂಜಿನನ್ನು ಮಂಗಳೂರಿನಿಂದ ಬಾಡಿಗೆಗೆ ತಂದಿದ್ದ. ಮಾರನೇ ದಿನ ಬೆಳಗ್ಗಿನಿಂದಲೇ ಟಾರ್ ಹಾಕುವ ಕೆಲಸ ಆರಂಭವಾಗಬೇಕಿತ್ತು. ಅದಕ್ಕಾಗಿ ಟಾರ್ ಕಾಯಿಸುವ ಯಂತ್ರಕ್ಕೆ ರಾತ್ರಿಯೇ ಬೆಂಕಿ ಹಾಕಬೇಕಿತ್ತು. ಸಾಕ್ಷಾತ್ ಬಡಬಾನಲನಂತೆ ಉರಿಯುವ ಅದರ ಒಲೆಯೊಳಗೆ ಮಹಮ್ಮದ್ನನ್ನು ಖನಿ ಮಾಡಿ ಅವನ ದೇಹವನ್ನು ಹಾಕಿ ಅದರ ಉಕ್ಕಿನ ಬಾಗಿಲನ್ನು ಮುಚ್ಚಿಬಿಡುವುದು ಎಂದು ಜನ್ಮತಃ ಕೊಲೆಪಾತಕಿಯಾದ ಅವನು ಅದರ ವಿವರಗಳನ್ನು ರೆಡಿ ಮಾಡಿದ. ಅದಕ್ಕಾಗಿ ತನ್ನ ಅಫೀಮು ತೋಟ ಕಾಯುವ ನಿಯಮಿಸಿದ್ದ ಯಾಕೋಬನನ್ನು ಕರೆಸಿದ. ಮೃಗಸಮಾನನಾದ ಯಾಕೋಬನು ಹಗಲು ರಾತ್ರಿ ಅಫೀಮು ತೋಟ ಕಾಯುವುದೊಂದನ್ನು ಬಿಟ್ಟು ಬೇರೇನನ್ನೂ ತಿಳಿದಿರಲಿಲ್ಲ. ಅವನಿಗೆ ಬುದ್ಧಿಯೆನ್ನುವುದೇ ಇರಲಿಲ್ಲ. ಸುಲೈಮಾನ್ ಬೇರಿಯ ಹಣದ ಬಲ ಒಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ತಿಳಿದಿದ್ದ. ಅವನೇ ಬೀಡರ್ ಮಹಮ್ಮದ್ಗೆ ಬೀದಿಯನ್ನಿ ಚಾಕು ತೋರಿಸಿ ಹೆದರಿಸಿದನು. ಅವನಿಗೆ ಅಬ್ಬಾಸ್ ಬೇರಿ ತನ್ನ ಕೊಲೆ ನೀಲೆನಕ್ಷೆಯನ್ನೆಲ್ಲ ವಿವರಿಸಿದ. ಸಿದ್ದಪ್ಪ ಹೆಗ್ಗಡೆ ಇಬ್ಬರೂ ಕೆಸರೂರಿನಲ್ಲೇ ಮನೆ ಮಾಡಿದ್ದರಿಂದ ಮಹಮ್ಮದ್ ದಿನ ಕೆಸರೂರಿನ ಹೋಟೆಲ್ನಲ್ಲಿ ಊಟ ಮಾಡಿ ಒಬ್ಬನೇ ಕೆಸರೂರಿನ ದಾರಿಯಲ್ಲಿ ಕತ್ತಲಾದ ಮೇಲೆ ಹಿಂದಿರುಗುತ್ತಿದ್ದ.
ಆಗ ದಾರಿಯಲ್ಲಿ ಯಾರೂ ಇರದ ಕತ್ತಲ ಏಕಾಂತದಲ್ಲಿ ಅವನನ್ನು ಖತಂ ಮಾಡಿ ತಂದು ಟಾರ್ ಕಾಯಿಸುವ ಯಂತ್ರದ ಒಲೆಯೊಳಗೆ ಹಾಕಿ ಬಾಗಿಲು ಮುಚ್ಚಿಬಿಡಿ ಎಂದು ಯಾಕೋಬನಿಗೆ ವಿವರಿಸಿದ. ಇದುವರೆಗೂ ಅಫೀಮು ಗಿಡಗಳನ್ನು ಕಾಯುವ ಯಾಂತ್ರಿಕ ಕೆಲಸದಿಂದ ಬೇಸರಗೊಂಡಿದ್ದ ಯಾಕೋಬನಿಗೆ ಈ ಹೊಸ ಜವಾಬ್ದಾರಿ ಹುರುಪು ತಂತು. ಯಾಕೋಬನು ಹೋಗಿ ಟಾರ್ ಕೆಲಸಗಾರರಿಗೆ ನಾಳೆ ಬೆಳಗ್ಗಿನಿಂದಲೇ ಟಾರ್ ರಸ್ತೆ ಕೆಲಸ ಆರಂಭವಾಗಬೇಕೆಂದು, ಅದಕ್ಕಾಗಿ ಈಗಲೇ ಟಾರ್ ಕಾಯಿಸಿಟ್ಟುಕೊಳ್ಳಬೇಕೆಂದು ಹೇಳಿದ. ಆತ ಯಾರೋ ಕಾಂಟ್ರಾಕ್ಟರ್ ಕಡೆಯವನಿರಬೇಕೆಂದು ಊಹಿಸಿ ಅವರು ಅದರ ಒಲೆಗೆ ಟಾರ್ ಕರಗುವಷ್ಟು ಬೆಂಕಿ ಮಾಡಿ ಅಲ್ಲಿಂದ ಅರ್ಧ ಮೈಲು ದೂರದಲ್ಲಿ ಖಾಲಿ ಟಾರ್ ಡ್ರಂಗಳ ಮೇಲೆ ಛಾವಣಿ ಹಾಕಿಕೊಂಡಿದ್ದ ತಮ್ಮ ಬಿಡಾರಗಳಿಗೆ ಹೋದರು. ಮಹಮ್ಮದ್ ಬರುವ ಹೊತ್ತಾಯ್ಕೆ ಎಂದು ರಾತ್ರಿ ಯಾಕೋಬನು ಮತ್ತು ಅವನ 3 ಸಂಗಡಿಗರು ಬಂದು ಯಂತ್ರದ ಒಲೆ ನೋಡಿದ್ದಾರೆ. ಬೆಂಕಿ ಸಾಕಷ್ಟು ಇಲ್ಲ. ಇದರಲ್ಲಿ ಹಾಕಿದರೆ ಮಹಮ್ಮದ್ನ ಹೆಣ ಅರೆಬೆಂದು ನಾಳೆ ಪತ್ತೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಅವನಿಗೆ ಸಿಟ್ಟು ಬಂತು. ಇನ್ನೇನು ಮಹಮ್ಮದ್ ಯಾವಾಗ ಬೇಕಾದರೂ ಬರಬಹುದು. ಅವನ ಹೆಣ ಇಟ್ಟುಕೊಂಡು ಬೆಂಕಿ ಮಾಡುತ್ತಾ ಕೂರುವುದು ಅಸಾಧ್ಯವಾದ ಮಾಟು. ಸಿಟ್ಟಿನ ಗಲಿಬಿಲಿಯಲ್ಲಿ ತನ್ನ ಸಂಗಡಿಗರಿಗೆ ಸರಿಯಾಗಿ ಬೆಂಕಿ ಮಾಡು ಎಂದು ಯಾಕೋಬನು ಹೇಳಿದ. ಅಲ್ಲಯೇ ಆ ಕೆಲಸಕ್ಕಾಗಿ ಸೌದೆ ರಾಶಿ ಪೇರಿಸಿದ್ದರು. ಅದರಿಂದ ಅವರ ಸಂಗಡಿಗರು ಸೌದೆ ತಂದು ತುರುಕತೊಡಗಿದರು. ಮಹಮ್ಮದ್ ಬಂದನೋ ಎಂದು ನಿಮಿಷಕ್ಕೊಮ್ಮೆ ಇಣುಕಿ ನೋಡುತ್ತಾ ಯಾಕೋಬನು ಬೆಂಕಿ ಭರೋ ಎಂದು ಕೆನ್ನಾಲಿಗೆ ಚಾಚುವುದನ್ನು ನೋಡಿ ಹರ್ಷಿಸುತ್ತಿದ್ದ. ಮಹಮ್ಮದ್ ಸಾಕಷ್ಟು ಹೊತ್ತಾದರೂ ಬರಲಿಲ್ಲ. ಮಿಕ್ಕ 3 ಒಂದೊಂದಾಗಿ ಕೊಳ್ಳಿ ತುರುಕುತ್ತಾ ಬೆಂಕಿ ಧಗಧಗವಿಸುವಂತೆ ನೋಡಿಕೊಳ್ಳಲಾರಂಭಿಸಿದರು. ಟಾರ್ ಮೊದಲೇ ಶಾಖಕ್ಕೆ ಕರಗಿತ್ತು. ಇವರು ಬೆಂಕಿ ಹಾಕಿದೊಡನೆ ಮೆಲ್ಲಗೆ ಇನ್ನೂ ಕಾವೇರತೊಡಗಿತು. ಕೆಲವೊತ್ತಿನೊಳಗೆ ಆ ಯಂತ್ರದ ಡೊಳ್ಳಿನೊಳಿಂದ ಟಾರ್ ರವರವ ಕುದಿಯುವುದು ಕೇಳಿಸಿತು. ಆದರೆ ಮಹಮ್ಮದ್ ದಫನಾಗುವವರೆಗೂ ಬೆಂಕಿ ಚೆನ್ನಾಗಿ ಉರಿಯಲೇಬೇಕಲ್ಲ. 4 ಉಗತಲಗಳಿಗೂ ತಮ್ಮ ಹಂಚಿಕೆಯನ್ನು ಸಮರ್ಪಕವಾಗಿ ಮಾಡಿ ಮುಗಿಸುವ ನಿರ್ಧಾರವೇ ಹೊರತು ಆ ಯಂತ್ರದ ಒತ್ತಡ ಮಾಪಕದ ಮುಳ್ಳನ್ನು ನೋಡಲೇ ಇಲ್ಲ. ಆ ಯಂತ್ರದ ಡೊಳ್ಳಿನಿಂದ ಒಂದು ಪೈಪಿನ ಮುಖಾಂತರ ಹೊರಕ್ಕೆ ಅಳವಡಿಸಿದ್ದ ಆ ಮಾಪಕಕ್ಕೆ ಒಬ್ಬ ಒಲೆಯ ಸೆಕೆ ತಾಳಲಾರದೆ ಅಂಗಿ ಬಿಚ್ಚಿ ಅದ್ದು ಮುಸುಗು ಹಾಕಿದಂತೆ ನೇತು ಹಾಕಿದ್ದೆ. ಅದನ್ನು ನೋಡಿದ್ದರೂ ಆ ಕಸುಬುದಾರರಲ್ಲದೆ ಇವರಿಗೇನೂ ಗೊತ್ತಾಗುವ ಸಂಭವವಿರಲಿಲ್ಲ. ಅವರಿಗಿದ್ದುದು ಒಂದೇ ಗುರಿ: ಮಹಮ್ಮದ್ನ ಹೆಣ ತೆಗೆದು ಒಲೆಯೊಳಗೆ ಹಾಕಿದ ಕೂಡಲೇ ಅವನು ಹಿಡಿಬೂದಿಯಾಗಿ ಬಿಡಬೇಕು. ಒತ್ತಡ ಹೆಚ್ಚಾದಂತೆ ಮುಳ್ಳು ಏರುತ್ತಾ ಹೋಯಿತು. ಅದರ ಡೊಳ್ಳಿನಲ್ಲಿ ಟಾರ್ ಭರೋ ಎಂದು ಕುದಿಯುವ ರಭಸವೂ ಹೆಚ್ಚಾಯಿತು. ಮುಳ್ಳು ಹೋಗಿ ಕೊನೆ ಮುಟ್ಟಿ ನಿಂತೇ ಬಿಟ್ಟು. ಇವರು ಇನ್ನೂ ಇಣುಕಿ ನೋಡುತ್ತಾ ಇನ್ನೂ ಬರದ ಮಹಮ್ಮದ್ನನ್ನು ಶಪಿಸುತ್ತಾ ಉರಿ ಮಾಡುತ್ತಲೇ ಇದ್ದರು. ಕುದಿಯುವ ಟಾರಿನ ಅದಮ್ಯ ಒತ್ತಡ ತನ್ನ ಮಿತಿ ಮೀರಿತು. ಅದನ್ನು ಭರಿಸಲಾರದ ಟಾರೆ ಯಂತ್ರದ ಉಕ್ಕಿನ ಡೊಳ್ಳುಗಳು ಹೊಟ್ಟೆ ಡೂಮ್ ಎಂದು ಇಡೀ ಕಾಡು ಗಿರಿಕಂದರವೆಲ್ಲ ನಡುಗುವಂತೆ ಘರ್ಜಿಸಿ ಸಿಡಿಯಿತು. ಆ 4 ಸದ್ದು ಕೇಳಿದಷ್ಟೇ ಗೊತ್ತು. ಅದರ ಹಿಂದೆಯೇ ಕುದಿಯುವ ಟಾರಿನ ಬಿರುಮಳೆ ಬಂದಿರಗಿತು. ಟಾರಿನ ಆವಿಗೆ ಹಿಡಿದ ಜ್ವಾಲೆ ಇವರ ಮೈಗೂ ಹತ್ತುಕೊಂಟು. ಮೈಕೈ ಬೆಂಕಿಯಾದುದನ್ನು ಕಂಡ 4 ಓಡಿ ಓಡಿ ಬೀದಿ ಬದಿಯ ಮರಳಿನಲ್ಲಿ ಹೊರಳಾಡತೊಡಗಿದರು. ಬೆಂಕಿ ನಂದಿತು. ಆದರೆ ಬಿಸಿ ಟಾರಿಗೆ ಮರಳು ಮಣ್ಣು ಚೆನ್ನಾಗಿ ಮೆತ್ತಿಕೊಂಡು ಕರಿಯ ಗಿಲಾವು ಮೈಯೆಲ್ಲ ಹಿಡಿಯಿತು. ರೆಪ್ಪೆಯ ಮೇಲೆಲ್ಲ ಕುಳಿತಿದ್ದ ಟಾರಿನ ಭಾರಕ್ಕೆ ಕಣ್ಣು ತೆರೆಯಲು ಅವರಿಗೆ ಕಷ್ಟವಾಗಿತ್ತು. ಮೈಯೆಲ್ಲ ಭಯಂಕರ ಉರಿ. ಅಯ್ಯೋ ಅಮ್ಮ ಎಂದು ಕೂಗಿಕೊಂಡು ಕೆಸರೂರಿನ ಕಡೆಗೆ ಓಡತೊಡಗಿದರು. ಓಡೋಡುತ್ತಿದ್ದಂತೆಯೇ ಹೆಜ್ಜೆಯ ಸ್ಪಂದನೈಕ ಮೆತ್ತಿಕೊಂಡ ಭಾರದ ಟಾರ್ ಜಗ್ಗಿ ಬೆಂದ ಚರ್ಮ ಟಾರಿನೊಡನೆ ಸುಲಿದು ಇಳಿಯಲಾರಂಭಿಸಿತು. ಯಾರಿಗೂ ಇವರು ಯಾರು, ಏಕೆ ಅಲ್ಲಿ ಹೋಗಿದ್ದರು, ಏಕೆ ಟಾರ್ ಡಮ್ ಸಿಡಿಯಿತು ಒಂದು ಗೊತ್ತಾಗಲಿಲ್ಲ. ಸುಟ್ಟ ಇದ್ದಲಿನಂತಿದ್ದ ಈ ಆಕೃತಿಗಳನ್ನು ಯಾವ ಜಾತಿಯವರೆಂದು ತಿಳಿಯದೆ ಕೊನೆಗೆ ಹಿಂದೂಗಳ ಸ್ಮಶಾನದಲ್ಲಿಯೇ ಹೂಳಿ ಬಂದರು. ಅಬ್ಬಾಸ್ ಬೇರಿ ತನ್ನನ್ನು ಮುಳುಗಿಸಲೆಂದು ಹಿಂದೂಗಳೇ ಮಾಡಿದ ಹಂಚಿಕೆಯಿದೆ ಎಂದು ಹೇಳತೊಡಗಿದ. ಟಾರ್ ಕೆಲಸದವರು ತಮ್ಮ ಹೇಳಿಕೆಯಲ್ಲಿ ಯಾರೋ ಸಾಬರು ಬಂದು ನಮಗೆ ಬೆಂಕಿ ಮಾಡು ಎಂದು ಹೇಳಿದರು ಎಂದು ಹೇಳಿಕೆ ಕೊಟ್ಟುದನ್ನು ತೆಗೊಂಡು ಅದು ಸಾಬರದೇ ಕೆಲಸ ಎಂದು ಹಿಂದೂಗಳು ಹೇಳತೊಡಗಿದರು. ಇಡೀ ಕೆಸರೂರಿನ ಹೊಟ್ಟೆಯೊಳಗಿನ ಟಾರು ಈ ಜಾತಿದ್ವೇಷದ ದಳ್ಳುರಿನೆಯಲ್ಲಿ ಮೆಲ್ಲಗೆ ಕರಗತೊಡಗಿತ್ತು. ಮೆಜಿಷಿಯನ್ ಮುತ್ತು ಟೆಂಟಿನೊಳಗೆ ಚೆನ್ನಾಗಿ ನಿದ್ದೆಯಲ್ಲಿದ್ದ. ಅಂಥದ್ರಲ್ಲೂ ಅವನಿಗೆ ಟಾರ್ ಯಂತ್ರ ಸಿಡಿದ ಧೂಮ್ ಶಬ್ದ ಕೇಳಿ ಪಕ್ಕನೆ ಎಚ್ಚರಾಯಿತು. ಎದ್ದು ಕುಳಿತು ತನ್ನ ಉಂಡೆ ಅಗಿದು ಹಂದಿ ಉರುಳಿತು ಎಂದು ತಿಳಿದುಕೊಂಡ. ಆದರೂ ಅವನಿಗೆ ಒಂದು ಗುಮಾನಿಯ ರೇಚೆ ಸುಳಿಯದೇ ಇರಲಿಲ್ಲ. ಉಂಡೆ ಸಿಡಿದರೆ ಸದ್ದು ಹೆಚ್ಚಾಗಿ ಕೋವಿಯ ಸದ್ದಿಗೂ ಪಟಾಕಿಯ ಸದ್ದಿಗೂ ಹತ್ತಿರವಾಗಿರುತ್ತದೆ. ಆದರೆ ತಾನು ಕೇಳಿದ ಸದ್ದು ಬಂಡೆಯೊಳಗೆ ಡೈನಮೈಟ್ ಸಿಡಿದರೆ ಆಗುವಂಥ ಆಳವಾದ ಸದ್ದಿನಂತೆ ಕೇಳಿತಲ್ಲ. ಅಥವಾ ನಿದ್ರೆಯಲ್ಲಿ ಕೇಳಿದರಿಂದ ಹಾಗಾಯ್ತೀ ಯೋಚಿಸುತ್ತಾ ಹೊದಗಿಯೊಳಗೆ ಹೊರಳಾಡಿದ. ಅವನು ನರಿಗಳಿಗಾಗಿ ಕೆಂಪು ಪಟಾಸು ಮದ್ದನ್ನು ಬೆಣಚುಕಲ್ಲುಗಳನ್ನು ಸೇರಿಸಿ ಒದ್ದೆ ಮಾಡಿ ಗಟ್ಟಿ ಉಂಡೆಯೊಂದನ್ನು ಬಟ್ಟೆಯಲ್ಲಿ ಕಟ್ಟಿ ಒಣಗಿಸುತ್ತಿದ್ದ. ಒಣಗಿದ ಮೇಲೆ ಆ ಉಂಡೆಯನ್ನು ಒತ್ತಿದರೆ ಸಾಕು, ಬೆಣಚುಕಲ್ಲುಗಳು ಒಂದಕ್ಕೊಂದು ತಿಕ್ಕಿದ ಕೂಡಲೇ ಕಿಡಿಹಾರಿ ಉಂಡೆ ಸಿಡಿಯುತ್ತಿತ್ತು. ಇದಕ್ಕೆ ಕರುಳು ಅಥವಾ ಇನ್ಯಾವುದಾದರೂ ಕೊಳೆತು ವಾಸನೆ ಬರುವುದನ್ನು ಸುತ್ತಿ ಇಟ್ಟರೆ ನರಿಗಳು ಇದನ್ನು ಅಗಿದು ದವಡೆ ಸಿಡಿದು ಸಾಯುತ್ತಿದ್ದವು. ಅವು ಸಾಧಾರಣ ಗಾತ್ರ ಉಂಡೆಗಳು. ಈ ಸಾರಿ ಅವನು ಕಾಡು ಹಂದಿಗಳಿಗೆಂದೇ ದೊಡ್ಡ ಗಾತ್ರದವನ್ನು ಮಾಡಿ ಇಟ್ಟು ಬಂದಿದ್ದ. ಸದ್ದು ಕೇಳಿ ಎದ್ದು ಕುಳಿತವನಿಗೆ ಒಂದು ಹಂದಿ ಉರುಳಿತು ಎಂಬ ಸಂತೋಷ, ಜೊತೆಗೆ ಅನುಮಾನ ಎರಡೂ ಆಯಿತು.
ಮಸೀದಿಯ ಹತ್ತಿರ ಲಂಟಾನದ ಜಿಗ್ಗಿನ ಕಾಡಿನಲ್ಲಿ ಒಂದು ಸಣ್ಣ ಸುರಂಗದಂತಹ ಹಾದಿ ಇದೆ. ಮುತ್ತುವು ಬಾಬುವು ಪಾಟೀಲರನ್ನು ಧೂಪದ ಮರದ ಬಳಿಗೆ ಕರೆದೊಯ್ಯಲು ದಾರಿ ಹುಡುಕುತ್ತಿದ್ದಾಗ ಈ ಸುರಂಗ ನೋಡಿದರು. ಇದೇ ಅಬ್ಬಾಸ್ ಬೇರಿ ಅಫೀಮು ತ್ರಟಕ್ಕೆ ಹೋಗಲು ಉಪಯೋಗಿಸುತ್ತಿದ್ದ ದಾರಿ. ಮುತ್ತು ಮತ್ತು ಬಾಬು ಅದರೊಳಗೆ ಕೊಂಚ ದೂರ ನುಸಿದು ಹೋಗಿ ಅದು ಧೂಪದ ಮರದ ದಿಕ್ಕಿನಲ್ಲೇ ಸಾಗುತ್ತದೆಂದು ಖಾತ್ರಿ ಮಾಡಿಕೊಂಡರು. ಸರಿ, ನಾಳೆ ಇನ್ನೊಮ್ಮೆ ಇದನ್ನು ಸಾಧ್ಯಂತವಾಗಿ ಪರೀಕ್ಷಿಸಿ ಪಾಟೀಲರನ್ನು ಇದರಲ್ಲಿ ಕರೆದುಕೊಂಡು ಹೋಗುವುದೆಂದು ನಿರ್ಧರಿಸಿದ ಬಾಬು ವಾಪಸ್ಸು ಆ ದಾರಿಯಲ್ಲೇ ಬರುತ್ತಾ ಅಲ್ಲೆಲ್ಲ ಕಾಡು ಹಂದಿಗಳು ನೆಲವನ್ನು ಹೊಸದಾಗಿ ಉಳುಮೆ ಮಾಡಿ ಹುಳು ಹುಪ್ಪಟೆ ತೆಗೆದು ತಿಂದಿರುವುದನ್ನು ಮುತ್ತು ಕಂಡ. ಹಂದಿಗೆ ಉಂಡೆ ಇಟ್ಟು ಕೊಲ್ಲಲು ಇದು ಸರಿಯಾದ ಜಾಗವೆಂದು ನಿರ್ಧರಿಸಿದ. ಅದಕ್ಕೆ ಅವನು ಹಂದಿಗೆಂದೇ ವಿಶೇಷವಾಗಿ ತಯಾರಿಸಿದ ದಪ್ಪ ಉಂಡೆಗಳನ್ನು ನರಿಯ ಕರುಳಿನಲ್ಲಿ ಸುತ್ತಿ ಸಂಜೆಯಾಗುತ್ತಿದ್ದಂತೆಯೇ ಯಾರಿಗೂ ಕಾಣದಂತೆ ಬಂದು ಇಟ್ಟಿದ್ದ. ಒಟ್ಟು 3 ಉಂಡೆಗಳನ್ನು ಇಟ್ಟು ಅವನಿಟ್ಟಿದ್ದ ಜಾಗ ಖಾತ್ರಿ ಮಾಡಿಕೊಂಡಿದ್ದ. ಸದ್ದು ಕೇಳಿ ಎಚ್ಚರಾದ ಮುತ್ತು ರಾತ್ರಿ ಹಂದಿ ಎಲ್ಲಾದರೂ ಚೇತರಿಸಿಕೊಂಡು ಎದ್ದು ತಪ್ಪಿಸಿಕೊಂಡು ಪಲಾಯನ ಮಾಡುತ್ತದೆಯೇ ಎಂಬ ಚಿಂತೆಯಲ್ಲೇ ನಿದ್ದೆ ಬರದೆ ಹೊರಲಾಡುತ್ತಾ ಕಳೆದ. ಬೆಳಕಿನ ಕಿರಣಗಳು ಹೊಮ್ಮುತ್ತಿದ್ದಂತೆಯೇ ಮುತ್ತು ಯಾರಿಗೂ ಕಾಯದೆ ಓಡಿದ. ಬಾಬು ಬೆಳಕ್ಕೆ ಬಂದು ನೋಡಿದಾಗ ಮುತ್ತು ಟೆಂಟಿನಲ್ಲಿ ಇರಲಿಲ್ಲ. ಬಾಬು ಒಬ್ಬನೇ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಪಾಟೀಲರಿಗೆ ಧೂಪದ ಮರದ ದಿಕ್ಕಿನಲ್ಲಿ ಹೋಗುವ ಒಂದು ದಾರಿ ನೋಡಿರುವುದಾಗಿಯೂ ಅದನ್ನು ನಾಳೆ ಸಮಗ್ರವಾಗಿ ನೋಡಿ ನಾಳಿದ್ದು ಕರೆದುಕೊಂಡು ಹೋಗುವುದಾಗಿಯೂ ತಿಳಿಸಿದ. ನಾಳಿದ್ದು ಬೆಳಗಿನ ಜಾವ ಅವರು ಬಂದು ಮಸೀದಿಯ ಹಿಂದೆ ತನಗಾಗಿ ಕಾಯಬೇಕೆಂದು ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿ ಹೊರಟ. ಇತ್ತ ಮೆಜಿತಿಯನ್ ಮುತ್ತು ನಸುಕಿನಲ್ಲೇ ಲಂಟಾನದ ಜಿಪ್ಪಿನಲ್ಲಿ ಇದ್ದ. ಸತ್ತ ಹಂದಿಯನ್ನು ಊಹಿಸಿಕೊಂಡು ಅತ್ತಿತ್ತ ಕಣ್ಣಾಡಿಸಿದ. ಏನೂ ಕಾಣಲಿಲ್ಲ. ಅಷ್ಟೇ ಅಲ್ಲ, ಗಾಯಗೊಂಡ ಹಂದಿ ಬಿದ್ದು ಎದ್ದು ಹೋದ ಯಾವ ಕುರುಹೂ ಕಾಣಲಿಲ್ಲ. ಹಂದಿ ಉಂಡೆಯನ್ನು ಅಗಿದಿಲ್ಲವೆಂದ ತೀರ್ಮಾನಕ್ಕೆ ಬಂದವು. ಉಂಡೆಯ ಮೇಲಿನ ಕರುಳನ್ನೆಲ್ಲ ಯಾವುದೋ ಪ್ರಾಣಿ ಸುಲಿದು ತಿಂದು ಬರೀ ಉಂಡೆಯನ್ನು ಮಾತ್ರ ಬಿಟ್ಟು ಹೋಗಿತ್ತು. 3ನೆಯ ಉಂಡೆ ಇಟ್ಟಲ್ಲಿಗೆ ಹೋದ ಮುತ್ತು. ಅವನಿಗೆ ಮೈಮೇಲೆ ಕುದಿಯುವ ನೀರು ಬಿದ್ದಂತಾಯಿತು. ಉಂಡೆ ನಾಪತ್ತೆ. ಸುತ್ತೆಲ್ಲ ಎಲೆ ಕಸ ಕಡ್ಡಿಗಳ ರಾಶಿ. ಮುತ್ತು ನಿಂತವನು ನಿಂತೇ ಬಿಟ್ಟ. ಕಾಲನ್ನು ಎತ್ತಿ ಇಡುವಕ್ಕೂ ಆಂಜಿಕೆ. ಎಲ್ಲಿ ಉಂಡೆ ಕಾಲಡಿಯಲ್ಲಿ ಇದೆಯೋ ಎಂದು. ಹಾಗೆ ಕೈಜಾರಿ ಒಂದು ಗಿಡದ ಟೊಂಗೆ ಮುರಿದುಕೊಂಡು ಹೊರಕೆ ರೀತಿ ಮಾಡಿ ಕಾಲು ಹಾದಿನ ಕಸ ಕಡ್ಡಿಗಳನ್ನೆಲ್ಲ ಗುಡಿಸುತ್ತಾ ಮೆಲ್ಲಗೆ ಅಲ್ಲಿಯೇ ಹಿಂದಕ್ಕೆ ಮುಂದಕ್ಕೆ ಹುಡುಕಾಡಿದ. ಏನೂ ತೋಚಲಿಲ್ಲ. ಎಷ್ಟು ಕಣ್ಣಾಡಿಸಿದರೂ ಏನೂ ಕಾಣಲಿಲ್ಲ. ಇಟ್ಟ ಜಾಗ ಮರೆತೆನೋ ಎಂದು ಯೋಚಿಸಿ ತಲೆನೋವು ಬಂತು. ಮಿಕ್ಕೆಲ್ಲದಕ್ಕಿಂತ ಅವನಿಗೆ 3ನೆಯ ಉಂಡೆ ಇಟ್ಟಿದ್ದ ಜಾಗ ಚೆನ್ನಾಗಿ ಜ್ಞಾಪಕ ಇತ್ತು. ಅತ್ಯಂತ ಅಪಾಯಕಾರಿ ಆಸ್ಫೋಟಕವಾದ ಅದನ್ನು ಅಲ್ಲೇ ಬಿಟ್ಟು ಹೋದರೆ ಪ್ಲಾಸ್ಟಿಕ್ಕ ಕಾಗದಲ್ಲಿ ಸುತ್ತಿದ್ದ ಅದು ಎಂದಾದರೊಂದು ದಿನ ಸಿಡಿದು ಯಾರನ್ನಾದರೂ ಕೊಲ್ಲುವುದರಲ್ಲಿ ಅನುಮಾನವಿಲ್ಲ. ಎಷ್ಟು ಹುಡುಕಿದರೂ ಕಾಣದ ಅದನ್ನು ಮುತ್ತು ಇನ್ನೇನು ತಾನೇ ಮಾಡಿಯೇನೋ. ಮುತ್ತು ಗಾಬರಿಯಿಂದ ಇವರ ಟೆಂಟಿನ ಬಿಡಾರಗಳ ಕಡೆಗೆ ಹೊರಟ. ಹೋಗಿ ಅಲ್ಲಿ ಇದ್ದ ಇವನಂತಹ ಹಿರಿಯರನ್ನೆಲ್ಲ ಕರೆದು ಹಿಂಗಾಗಿದೆ ಎಂದು ಹೇಳಿದ. ಉಂಡೆ ಕಡೆದು ಹೋಗಿದೆ ಎನ್ನುವ ವಾರ್ತೆ ಕೇಳಿ ಇಡೀ ಗುಂಪೆ ಧರೆಗಿಳಿದು ಹೋಯಿತು. ಆ ಯಜಮಾನರೆಲ್ಲವೂ ಅವನಿಗೆ ಚೆನ್ನಾಗಿ ಬೈದರು. ಮತ್ತೆ ಇವನೊಡನೆ ಹೋಗಿ ಹುಡುಕಲು ಅವರಿಗೆ ದಿಗಿಲು. ಏಕೆಂದ್ರೆ ಉಂಡೆ ಎಲ್ಲಿದೆ ಎಂದು ಯಾರಿಗೆ ಗೊತ್ತು? ಯಾವುದಾದರೂ ಪ್ರಾಣಿ ಅದನ್ನು ಯಾವುದೋ ಅಗಮ್ಯ ಸ್ಥಳಕ್ಕೆ ಒಯ್ದಿದ್ದರೆ ಬಚಾವ್. ಇಲ್ಲವಾದರೆ ಮಾತ್ರ ಅದರಿಂದ ಎಂಥ ಅನಾಹುತ ಕಾದಿದೆ ಎಂದ್ರೆ ನಮ್ಮನ್ನಷ್ಟು ಜನರನ್ನು ಜೈಲಿಗೆ ಕಳಿಸಲು ಅದು ಸಾಕು ಎಂದು ಹಿರಿಯರೆಲ್ಲ ಮುತ್ತುವಿಗೆ ಮತ್ತಷ್ಟು ಉಗಿದರು. ಎಲ್ಲರಿಗೂ ಆಳು ಬರುವಷ್ಟು ಕಳವಳವಾಗಿತ್ತು. ಆದರೆ ಏನು ಮಾಡುವುದು ಎಂದು ಅವರಿಗೆ ತೋಚಲಿಲ್ಲ. ಅಷ್ಟರಲ್ಲಿ ಗೋಸಾಯಿ ತಾನಾಜಿ ಓಡೋಡಿ ಬರುತ್ತಿರುವುದು ಕಂಡಿತು. ಉಂಡೆಯಿಂದಲೇ ಏನೋ ಅನಾಹುತವಾಗಿದೆ ಎಂದು ನೋಡಿದವರೆಲ್ಲ ಹೆದರಿ ಹೋದರು. ಆದರೆ ತಾನಾಜಿ ಇನ್ನೊಂದು ದುರ್ವಾರ್ತೆ ತಂದಿದ್ದ. ತಾವು ಶಿಕಾರಿ ಮಾಡಿ ತಂದಿದ್ದ ನರಿಗಳ ತಲೆಗಳನ್ನೆಲ್ಲ ಊರು ಪಕ್ಕದ ಹಾಲು ಬಾವಿಗೆ ಹಾಕಿದ್ದರು. ಕೃಷ್ಣಗೌಡ ಹೆಂಡತಿ ಕರೆತರಲು ಜನ ಕಳಿಸಿದಾಗ ಹೆಂಡತಿ ತವರಿನಲ್ಲಿ ಇರಲಿಲ್ಲಂತೆ. ಕೃಷ್ಣಗೌಡ ಗಾಬರಿಯಾಗಿ ಊರು ಸುತ್ತಲಿನ ಕೆರೆ ಕೊಳ ಬಾವಿಗಳನ್ನು ಹುಡುಕಿಸಿದನಂತೆ. ಆಗ ಊರು ಪಕ್ಕದ ಹಾಳು ಬಾವಿಯಲ್ಲಿದ್ದ ನರಿಯ ತಲೆಬುರುಡೆಯ ಎಲುಬಿನ ರಾತಿ ಪತ್ತೆಯಾಯಿತಂತೆ. ಹಿಂದೂಗಳೆಲ್ಲ ಮಾಂಸ ಮಾರುವ ಸಾಬರು ನಮಗೆ ಇಲ್ಲಿಯವರೆಗೆ ನಾಯಿ ಮಾಂಸವನ್ನೇ ಕುರಿ ಮಾಂಸ ಎಂದು ಮಾರಿ ನೆಪಕ್ಕೆ 4 ಕುರಿ ಕಡಿದಿದ್ದಾರೆ ಎಂದು ರೋಚಿಗೆದ್ದಿದ್ದಾರೆ ಎಂದು ವರ್ತಮಾನ. ಎಲ್ಲ ಗುಂಪುಗೂಡಿ ಸಾಬರಿಗೆ ತಿಥಿ ಮಾಡಲು ಯೋಚಿಸುತ್ತಿದ್ದಾರೆ ಎಂದು ಹೇಳಿದ. ಕೂಡಲೇ ಗೋಸಾಯಿ ಮುಖಂಡರಲ್ಲೊಬ್ಬ ಮುದುಕ, ಹೋಗಿ ಅವರಿಗೆ ನಾವೇ ಅದರೊಳಗೆ ನರಿತಲೆ ಎಸೆದಿದ್ದು ಎಂದು ಹೇಳಿಬಿಡೋಣ. ನಾವು ಮಾಡಿದ ಕೆಲಸಕ್ಕೆ ಅವರು ಯಾಕೆ ಕಡಿದಾಡಬೇಕು ಎಂದು ಹೇಳಿದ. ಅವನ ಮಾತಿಗೆ ಸಮ್ಮತಿಸಿದ 4 ಜನ ಎದ್ದು ಗುಂಪಾಗಿ ಊರಿನೊಳಕ್ಕೆ ಹೊರಟಲು. ದಾರಿಯಲ್ಲಿ ತಲೆಬಿಸಿ ಆಚಾರಿ ಸಿಕ್ಕ. ಅವನು ಸೀತಾ ಅನ್ನುವ ಗೋಸಾಯಿತಿಗೆ ಸಂದರ್ಶನ ನೀಡಲು ಹೊರಟಿದ್ದ. ಇವರೆಲ್ಲರನ್ನು ಕಂಡು ಏನು ಎತ್ತ ಎಂದು ವಿಚಾರಿಸಿದ. ವಿಷಯ ಕೇಳಿದ ನಂತರ, ಸುಮ್ಮನೆ ಹಿಂದುರುಗಿ, ಜನ ತೀರಾ ರೊಚ್ಚಿಗೆದ್ದಿದ್ದಾರೆ. ನಿಮ್ಮ ಮಾತನ್ನು ಯಾರೂ ಕೇಳುವ ಸ್ಥಿತಿಯಲ್ಲಿಲ್ಲ.
ಇಲ್ಲ ನಿಮ್ಮನ್ನು ಹಿಂದೂಗಳು ಚಚ್ಚುತ್ತಾರೆ ಅಥವಾ ಈ ವೇಳೆಗಾಗಲೇ ಹೊಡೆದಾಟ ಆಗಿದ್ದರೆ ನಿಮ್ಮಿಂದ ಗಲಾಟೆ ಆಯ್ಕೆಂದು ಸಾಬರು ನಿಮ್ಮನ್ನು ಚಚ್ಚುತ್ತಾರೆ. ಈ ಇಬ್ಬರಿಂದಲೂ ಹೇಗೋ ಬಚಾವಾದರೂ ಕೊನೆಗೆ ಪೊಲೀಸರು ನಿಮಗೆ ಹೇಳಿಕೆ ಇತ್ಯಾದಿಗಳ ಚಿತ್ರಹಿಂಸೆ ಕೊಡುತ್ತಾರೆ. ಈಗ ಬಾಯಿ ಮುಚ್ಚಿಕೊಂಡು ಹೋಗಿ ತಣ್ಣಗೆ ಮಲಗಿ. 4 ಜನ ಸಾಬರಿಗೆ ಮೂಳೆ ಮುರಿಯೋ ಹಂಗೆ ಬಿದ್ದರೆ ನಿಮಗೇನು ತಂದರೆ, ಕೊಬ್ಬು ಹೆಚ್ಚಾಗಿದೆ ಅವರಿಗೆ, ಇಳಿಸಲಿ ಎಂದು ಹೇಳಿದ. ಗೋಸಾಯಿಗಳು ಇನ್ನೂ ಭಯಗ್ರಸ್ತರಾದರು. ಒಂದು ಅತ್ಯಂತ ಅಪಾಯಕಾರಿ ತಪ್ಪನ್ನು ಮುತ್ತು ಮಾಡಿಯಾಗಿದೆ. ಈಗ ಇನ್ನೊಂದು. ಅಷ್ಟರಲ್ಲಿ ಗೋಸಾಯಿ ಬಾಬು ಬಂದು ಏನೆಂದು ಕೇಳಿ ತಿಳಿದುಕೊಂಡ. ಆಚಾರ್ಯ ನಿರ್ಗಮನಾನಂತರ ಅವರೆಲ್ಲರೂ ಕುಳಿತುಕೊಂಡು ಸಮಾಲೋಚನೆ ನಡೆಸಿದರು. ಕೊನೆಗೆ ಇವತ್ತು ಸಾಯಂಕಾಲದೊಳಗೆ ಊರು ಖಾಲಿ ಮಾಡಿ ಫರಾರಾಗುವುದಿಲ್ಲದೆ ಬೇರೆ ಗತ್ಯಂತರವಿಲ್ಲವೆಂದು ತೀರ್ಮಾನಿಸಿದರು. ಗೋಸಾಯಿ ಹೆಂಗಸರು ತಮ್ಮ ಮೇಯಲು ಬಿಟ್ಟ ಕೋಳಿಗಳಿಗಾಗಿ ಹುಡುಕಾಡತೊಡಗಿದರು. ಗಂಡಸರು ತಮ್ಮ ಹೇರು ಹೊರುವ ಕತ್ತೆಗಳನ್ನು ಹುಡುಕಿ ತರಲು ಹೊರಟರು. ಮಿಕ್ಕವರು ಟೆಂಟ್ ಮಡಿಚುತ್ತಾ ಸಾಮಾನು ಸರಂಜಾಮು ಕಟ್ಟತೊಡಗಿದರು. ಗೋಸಾಯಿ ಬಾಬು ಮಾತ್ರ ಇತ್ಬಾಲ್ ಸಾಬಿ ಹತ್ತಿರಕ್ಕೆ ಹೊರಟ. ಅವನಿಂದ ಬಾಬುಗೆ ಬಾಕಿ ಹಣ ಬರಬೇಕಾಗಿತ್ತು. ಅದಕ್ಕಾಗಿ, ಇಕ್ಸಾಲ್, ಇವತ್ತಿಲ್ಲಲ್ಲಯ್ಯ, ನಾಳೆ ಬಾ. ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು. ಯಾಕೋ ಸ್ವಲ್ಪ ಕೊಡ್ತೀನಿ, ನಾಳೆ ಮಿಕ್ಕಿದು ತಲೋ. ನಾಳೆ ನಾನು ಊರಾಗಿರಲ್ಲ. ಊರ್ ಬಿಟ್ಟು ಹೋಗ್ತಿರೇನೋ, ಯಾಕೋ? ಕೊಂಚ ಗಾಬರಿಯಾದ ಬಾಬು, ಇಲ್ಲ ಇಲ್ಲ, ಹಂಗೇನಿಲ್ಲ, ನಾಳೆ ಕಾಡಿಗೆ ಪಾಟೀಲರನ್ನ ಇನ್ನೊಂದಿಬ್ಬರನ್ನ ಕರ್ಕೊಂಡು ಹೋಗ್ಬೇಕಿತ್ತು ಎಂದ. ಓ ಹಂಗಾ, ತಗೊಳ್ಳಪ್ಪ, ನಿಂದು ದುಡ್ಡು ನಂಗ್ಯಾಕೆ, ಪಕ್ಕದಂಗಡಿಯಿಂದ ಇಸ್ಕೊಡ್ತೀನಿ ಎಂದ. ಇತ್ಬಾಲ್ ಸಾಬಿ ದುಡ್ಡು ತೆಗೆದುಕೊಟ್ಟ. ಬಾಬು ಹಣ ತಗೊಂಡವನೇ ನೇರ ಬಂದ ವೇಗದಲ್ಲೇ ಹಿಂದುರುಗಿದ. ನಾಳಿದ್ದು ಸಂಶೋಧನಾ ಕೇಂದ್ರದ ಪಾಟೀಲರನ್ನ ಇನ್ನೊಂದಿಬ್ಬರನ್ನ ಕೆಸರೂರನ್ನು ಸುತ್ತುವರೆದಿದ್ದ ಲಂಟಾನದ ಕಾಡಿನೊಳಗೆ ಗೋಸಾಯಿ ಬಾಬು ಕರೆದೊಯ್ಯಲಿದ್ದಾನೆ ಎನ್ನುವ ಸುದ್ದಿ ಅವತ್ತು ರಾತ್ರಿಯೊಳಗೆ ಅಬ್ಬಾಸ್ ಬೇರಿಗೂ ಸುಲೇಮಾನ್ ಬೇರಿಗೂ ತಲುಪಿತು. ಸುಲೇಮಾನ್ ಬೇರಿಗೆ ಅಬ್ಬಾಸ್ ಬೇರಿಗೆ ಈಗ ಪಾಟೀಲರ ಗುಂಪಿನ ನಡವಳಿಕೆಗಳ ಬಗ್ಗೆ ಹೆಚ್ಚಿನ ಅನುಮಾನ ಉಳಿಯಲಿಲ್ಲ. ಅವರು ಒಂದು ಕಥೆಯನ್ನು ಊಹಿಸಿಕೊಂಡಿದ್ದರು. ಅದಕ್ಕೆ ತಕ್ಕಂತೆ ವರ್ತಮಾನ ದಾಖಲೆಗಳನ್ನು ಸಾಕ್ಷ್ಯಗಳನ್ನು ಒದಗಿಸತೊಡಗಿತ್ತು. ಅವರು ತಿಳಿದ ಹಾಗೆ ಅವರು ಊಹಿಸಿದ್ದಕ್ಕಿಂತ ಬಿಗಿಯಾದ ಉರುಳು ಒಂದು ಅವರ ಕುತ್ತಿನ ಸುತ್ತ ಸುತ್ತಿ ಬರುತ್ತಿತ್ತು. ಕಳವಳದಿಂದ ಅಬ್ಬಾಸ್ ಬೇರಿ ಸುಲೇಮಾನ್ ಬೇರಿಯನ್ನು ನೋಡಿದ. ಇಬ್ಬರ ಮನಸ್ಸಿನಲ್ಲೂ ಒಂದೇ ಇತ್ತು. ಇದನ್ನು ಅವರು ಮೊದಲೇ ಚೆನ್ನಾಗಿ ಯೋಚಿಸಿ ಮಾತಾಡಿ ಮುಗಿಸಿದ್ದರು. ಆ ಕಾಡಿಗೆ ಅವರು 3-4 ಕಡೆಗಳಿಂದ ಬೆಂಕಿ ಇಕ್ಕದರೆ ಅದರೊಳಗೆ ಇರಬಹುದಾದ ಸಾಕ್ಷ್ಯಾಧಾರಗಳೆಲ್ಲ ಸುಟ್ಟು ಬೂದಿಯಾಗುತ್ತವೆ. ಆಮೇಲೆ ಅವರು ಯಾವುದರ ಆಧಾರದ ಮೇಲೆ ತನಿಖೆ ಮುಂದುವರಿಸುತ್ತಾರೆ ಎನ್ನುವುದೇ ಅದು. ಸುಲೇಮಾನ್ ಬೇರಿ ಅಬ್ಬಾಸನ ಕಾತರವನ್ನು ನೋಡಿ ಶಾಂತನಾಗಿ ನೆಮ್ಮದಿಯ ಧ್ವನಿಯಲ್ಲಿ ಹೇಳಿದ, ಅರ್ಜೆಂಟ್ ಮಾಡಬಾರದು ಅಬ್ಬಾಸ್, ನಾಳೆ ಚೆನ್ನಾಗಿ ಬಿಸಿಲು ನೆತ್ತಿಗೇರಲಿ, ಆಮೇಲೆ ಬೆಂಕಿ ಕೊಡು. ಇಲ್ಲದಿದ್ದರೆ ಪ್ರತಿವರ್ಷ ಆಗು ಹಾಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಟ್ಟು ಬೆಂಕಿ ನಿಂತು ಹೋಗುತ್ತದೆ. ಅಷ್ಟರೊಳಗೆ ಇವರು ಸರಿಯಾಗಿ ಕಾಡೊಳಗೆ ಇದ್ದಾರೆ. ಸಾಕ್ಷ್ಯ ಮಾತ್ರ ಅಲ್ಲ, ಸಾಕ್ಷ್ಯ ಪತ್ತೆ ಮಾಡೋದಕ್ಕೆ ಹೋದವರು ಖತಮ್ ಆಗಬೇಕು. ಒಂದು ಕಡೆ ಬೆಂಕಿ ಕೊಟ್ಟರೆ ಅದಕ್ಕೆ ಸಾಲದು, 4-6 ಕಡೆ ಕೊಡಬೇಕು ಎಂದ. ಅವರಿಗೆ ಇದು ಪ್ರತಿ ವರ್ಷವೂ ಬೆಳೆಯುತ್ತಾ ಜಿಗ್ಗು ದಟ್ಟವಾಗಿ ಬರುತ್ತಿರುವ ಲಂಟಾನ ಎನ್ನುವ ಕಲ್ಪನೆ ಬರಲಿಲ್ಲ. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಎಂದು ತಿಳಿದರು. ಅಬ್ಬಾಸ್ ಬೇರಿ ಈ ಅಮೋಘ ಸಂಚಿಗೆ ತನ್ನ ಮೆಚ್ಚುಗೆ ಸೂಚಿಸಿ ತನ್ನ ಸಾಮಿಲ್ನಲ್ಲಿ ಕಳ್ಳ ಸಾಗಾಣಿಕೆಗೆ ಚಿತುರರಾದ 2 ಕೇರಳದ ಬೇರಿಗಳನ್ನು ಇದಕ್ಕೆ ನಿಯಮಿಸಿ ಅವರಿಗೆ ಬೆಂಕಿ ಕೊಡಲು ಹೋಗಬೇಕಾದ ದಾರಿ ಇತ್ಯಾದಿಗಳನ್ನೆಲ್ಲ ಸಮಗ್ರವಾಗಿ ವಿವರಿಸಿದ. ಇತ್ತ ಕೆಸರೂರಿನ ಕ್ರಾಂತಿಕಾರಿಗಳವರಿಗೆ ಒಂದು ಬೃಹತ್ ಸಮಸ್ಯೆ ಎದುರಾಗಿತ್ತು. ಜಯಂತಿ ರಫಿಯನ್ನು ಲವ್ ಮಾಡಿದಳು. ಹುಡುಗಿಯ ಪ್ರೀತಿಯ ಚಿದಂಬರ ರಹಸ್ಯವೇನೋ ಅವರ ಪಾಲಿಗೆ ಛೇದಿಸಿ ಆಗಿತ್ತು. ಆದರೆ ಮುಂದೇನು? ಸಿನಿಮಾದಲ್ಲಾದರೂ ಖಳನಾಯಕರು ಕೇಡಿಗಳು ಎಲ್ಲ ಇರುತ್ತಾರೆ. ಅವರು ನಾಯಕರನ್ನು ಬೆನ್ನಟ್ಟಿ ನಾಯಕಿಯನ್ನು ಅಪಹರಿಸಿ ಬಗೆ ಬಗೆಯ ಕಷ್ಟಗಳನ್ನು ಕೊಟ್ಟು ನಾಯಕನಿಗೂ ಕೊಂಚ ಕೆಲಸ ಕೊಡುತ್ತಾರೆ. ಆದರೆ ಈ ಕ್ರಾಂತಿಕಾರಿಗಳಿಗೆ ಪ್ರೇಮ ಪ್ರಕರಣ ಒಂದು ದಿಗ್ದರ್ಶನವಿಲ್ಲದ ಸಿನಿಮಾ ಆದಂತಾಯಿತು. ಮುಂದೇನೆಂದು ತೋಚದೆ ಕೃಷ್ಣಪ್ಪನ ಹೆಂಡತಿಯ ಶವ ಹುಡುಕುವವರ ಜೊತೆ ಅಲ್ಲಲ್ಲಿ ಅಡ್ಡಾಡಿದರು. ಅಷ್ಟರಲ್ಲಿ ಆಕೆ ಕೆಸರೂರಿನಲ್ಲಿದ್ದ ತಂಗಿ ಮನೆಯಲ್ಲಿದ್ದಾಳೆಂದು ವರ್ತಮಾನ ಬಂತು. ಕೆಲಸವೇ ಇಲ್ಲದೆ ಟಾರ್ ಯಂತ್ರ ಒಡೆದಲ್ಲಿಗೆ ಒಮ್ಮೆ ಭೇಟಿ ನೀಡಿ ಆನಂತರ ಜಯಂತಿ ಬಂದಿರಬಹುದು ಎಂದು ಕಾಲೇಜಿಗೆ ಹೋದರು. ಕ್ಲಾಸಿಗೆ ಜಯಂತಿ ಏನೋ ಬಂದಿದ್ದಳು. ಆಕೆಯ ನಡೆ ನುಡಿ ಓಡಾಟಗಳನ್ನು ಕ್ರಾಂತಿಕಾರಿಗಳು ಓರೆನೋಟೆ ಬೀರುತ್ತಲೇ ಇದ್ದರು. ಆದರೆ ಜಯಂತಿ ಮಾತ್ರ ಇವರಾರನ್ನೂ ಕೊಂಚವೂ ಗಮನಿಸದೆ ಎನ್ನೆ ಏನೂ ಸಂಭವಿಸಿಯೇ ಇಲ್ಲವೆನ್ನುವಂತೆ ಎಂದಿನಂತೆ ಕ್ಲಾಸಿಗೆ ಹೋದಳು. ಕ್ಲಾಸಿನಲ್ಲೂ ಕೂಡ ಅದೇ ರೀತಿ ವರ್ತಿಸಿದಳು. ಇದರಿಂದ ರಫಿ ತೀರಾ ಪೆಚ್ಚಾದ. ಮಿತ್ರರೆದುರು ಮಾವೇ ಹೋಯ್ಕೆಂದು ಅವನಿಗೆ ಅನಿಸಿತು. ಕ್ಲಾಸಿಗೆ ಬರಲೇಬಾರದಿತ್ತು ಎಂದು ಅನಿಸಿತು. ಅವನ ಮಿತ್ರರೆಲ್ಲರೂ ಎಷ್ಟೇ ಸಮಾಧಾನ ಹೇಳಿದರೂ ಅವನ ನಿರುತ್ಸಾಹ ಇಳಿಯಲಿಲ್ಲ. ಮುಂದಿನ ಪೀರಿಯಡ್ನಲ್ಲೂ ರಫಿ ಅವನ ಮಿತ್ರರಿಗೆ ಎಲ್ಲೂ ಕಾಣಲಿಲ್ಲ. ಚಂದ್ರ ಇದನ್ನು ಗಮನಿಸಿ, ಲೋ ರಮೇಶ, ಈ ಸಾಬ ಎಲ್ಲಿ ಕಾಣಿಲ್ಲಲ್ಲೋ, ಮತ್ತೆ ನಮ್ಮನ್ನು ಹಾಳು ಭಾವಿ ಹುಡುಕೋ ಹಂಗೆ ಮಾಡ್ತಾನೆ ಎಂದು ಗೆಳೆಯರಿಗೆ ತಿಳಿಸಿ ದಿಗಿಲು ಹುಡಿಸಿದ. ಎಲ್ಲರೂ ಇನ್ನು ನೋಡಿ ತಾವು ಕಾಲೇಜಿಗೆ ಚಕ್ಕರ್ ಹೊಡೆದು ರಫಿ ರೋಮಿನ ಕಡೆಗೆ ಹೊರಟರು. ರಫಿ ಅಳುತ್ತಾ ಕುಳಿತಿದ್ದ. ರಮೇಶನಿಗೆ ಸಿಟ್ಟು ಬಂದು, ಏನು ಬಂತೋ ರೋಗ ನಿನಗೆ ಸಾದಾ ಎಂದು. ಜಯಂತಿ ನನ್ನೆಡೆ ಒಂದೇ ಒಂದು ಸಾರಿನೂ ನೋಡ್ಲಿಲ್ಲ. ನಿನ್ನೆ ತನ್ನ ತಬ್ಬಿಕೊಂಡು ಹಂಗೆಲ್ಲ ಹೇಳಿದವಳು ಹಿಂಗೆ ಮಾಡಬಹುದಾ?
ನನ್ನ ನಿಮ್ಮ ಮುಖ ತೋರಿಸಕ್ಕೆ ಆಗೋಲ್ಲ, ನನ್ನ ಪಾಡಿಗೆ ನನ್ನ ಬಿಟ್ಟಡಿ ಎಂದು ಬಿಕ್ಕುತ್ತಾ ಹೇಳಿದ. ಮಿತ್ತೆಲ್ಲರಿಗೂ ಗಾಬರಿಯಾಯಿತು. ಎಲ್ಲರೂ ಈಚೆಗೆ ಬಂದು ಮುಖ ನೋಡಿ ನೋಡ್ಕೊಂಡ್ರು. ಇದೊಳ್ಳೆ ತಾಪತ್ರಯ. ಹಂಗಾರೆ ನಿನ್ನೆ ತಪ್ಕೊಂಡವ್ರು ಯಾರು? ಅದ್ರ ಕಾಲ್ ಹಿಂದಿಂದಾಗಿಂದೆ ಅಂತ ನೋಡ್ಬಾರ. ಎಲ್ಲ ಹೇಳೋ ಹಂಗೆ ಮೋಹಿನಿ ರವ್ವಾಸಸ್ಸು ಎಂದು ರಮೇಶ ಸ್ವಗತದ ಥರ ಮಾತಾಡಿದ. ಅವನು ಮಿಕ್ಕವರ ಜೊತೆ ಪರ್ಯಾಲೋಚಿಸಿ ವಿನಾದಾರಾಗಲಿ, ಇನ್ನು ಮೇಷ್ಟಿಗೋ ಜೈರಾಂಗೋ ಹೇಳಿಬಿಡಬೇಕೆಂದು ತೀರ್ಮಾನಿಸಿ ಒಬ್ಬನೇ ಟಿಬಿ ಕಡೆಗೆ ಹೊರಟ. ಟಿಬಿಯಲ್ಲಿ ಅಂಗಾಡಿ ಒಬ್ಬನೇ ಕುಳಿತಿದ್ದ. ರಾಮಚಂದ್ರ ಜೈರಾಮ್ ಇಬ್ಬರೂ ಇಲ್ಲೆಂದು ತಿಳಿಸಿದ. ಜೈರಾಮ್ ಕೃಷ್ಣಗೌಡನ ಮನೆಗೆ ಸಂದರ್ಶನಕ್ಕೆ ಹೋಗಿದ್ದಾರೆಂದು, ರಾಮಚಂದ್ರನೋ ಅವರೊಡನೆ ಹೋಗಿರಬಹುದೆಂದು ಹೇಳಿದ. ಅಂಗಾಡಿ ಚಿಂತಾಕ್ರಾಂತನಾಗಿದ್ದ. ರಾತ್ರಿ ಅವರು ನೋಡಿದ ಘೋರ ಚಿತ್ರ, ಆ ನಾಲ್ವರು ಜೀವಂತವಾಗಿದ್ದಂತೆಯೇ ಸುಲಿದುಕೊಳ್ಳುತ್ತಾ ಬಂದುದು ಇನ್ನೂ ಅವನ ಕಣ್ಮುಂದೆಯೇ ಸುಳಿಯುತ್ತಿತ್ತು. ಅವನು ರಮೇಶನನ್ನು, ಇಲ್ಲಿನ ಹರಿಜನರನ್ನೆಲ್ಲ ಮುಸಲ್ಮಾನರಾಗಿ ಮತಾಂತರ ಮಾಡ್ತಾರಂತೆ, ನಿನಗೇನಾದ್ರೂ ಗೊತ್ತೇ ಎಂದು ಕೇಳಿದ. ಸೇರ್ಸ್ಕೋಬೇಕಂತಿದ್ದಾರೆ ಅಂತ ಯಾರೋ ಹೇಳಿದ್ರು. ಸೇರ್ಸ್ಕೊಳ್ಳಿ ಬಿಡಿ ಸಾರ್, ಯಾವನು ಯಾವ ಜಾತಿಗೆ ಸೇರಿದ್ರೆ ನಮಗೇನು, ನಾವಂತೂ ಜಾತಿ ಧರ್ಮ ಎಲ್ಲ ಬಿಟ್ಟಾಗಿದೆ ಎಂದ ರಮೇಶ. ಹಾಗಲ್ಲ, ಅವರು ಹಿಂದೂ ಧರ್ಮ ಬಿಡ್ತಾರಂತ ನನಗೆ ಬೇಸರ ಅಲ್ಲ. ಈಗಾಗ್ಲೇ ನಾಯಿ ಮಾಂಸ ತಿನ್ಸಿದ್ದಾರೆ ಅಂತ ಮಾಂಸದಂಗಡಿ ಹತ್ರ ಗಲಾಟೆಯಾಗಿ ಪೊಲೀಸ್ಕೋರು ಮಾಂಸ ಮಾಡ್ತಿದ್ದವರನ್ನೆಲ್ಲ ಹಿಡಿದುಕೊಂಡು ಬಂದು ಲಾಕಪ್ಪರಿಗೆ ಹಾಕಿದ್ದಾರೆ. ಸಾಬರ್ಕೇರಿಯಲ್ಲಾಗಲೇ ದೊಂಬಿಗೆ ಏರ್ಪಾಟಾಗಿದೆ ಅಂತೆ. ಇದರ ಜೊತೆಗೆ ಹರಿಜನರನ್ನ ಮತಾಂತರ ಮಾಡ್ತಾರಂತೆ ಅನ್ನೋದು ಸೇರ್ಕೊಂಡ್ರೆ ಏನಾಗಬಹುದು ಎಂದ ಅಂಗಾಡಿ. ಈ ಊರು ಕಂಪ್ಲೀಟು ಎಕ್ಕುಟ್ಟಿ ಹೋಗಿದೆ ಸರ್. ಒಂದು ದಂಗೆ ಆಗಿ ಕ್ರಾಂತಿ ಆಶ್ರಯಕ್ಕೂ ಇದು ಸರಿ ಹೋಗ್ಬೇಕಾದ್ರೆ ಅಷ್ಟೇ. ದೊಂಬಿ, ದಂಗೆ, ಕ್ರಾಂತಿ ಇದರಲ್ಲೆಲ್ಲ ಪ್ರಾಣ ಕಳ್ಕೊಳ್ಳೋರು ಕಡ್ಡಾಯವಾಗಿ ನಿರಪರಾಧಿಗಳು, ಮುಗ್ಧರು, ಅದರಲ್ಲೂ ಹೆಂಗಸರು, ಮಕ್ಕಳು. ಬರೇ ಗೂಂಡಗಳೇ ಹೊಡೆದಾಡ್ಕೊಂಡು ಸತ್ತೇ ಪೀಡೆ ಕಳೆಯತೆಂದು ಸಂತೋಷಪಡಬಹುದಿತ್ತು ಅಂದ ಅಂಗಾಡಿ. ಆದರೆ ರಮೇಶನಿಗೆ ಇದನ್ನೆಲ್ಲ ತಲೆಗೆರಿಚಿಕೊಳ್ಳುವಷ್ಟು ವ್ಯವಧಾನವಿರಲಿಲ್ಲ. ಜೈರಾಮ್ ಯಾಕೆ ಗೌಡ್ರ ಮನೆಗೆ ಹೋದ್ರು ಸರ್ ಎಂದ. ಅದೇನೋ ದೆವ್ವದ ಕಾಟಕ್ಕೆ ಸಂಬಂಧಪಟ್ಟಂತೆ ಅವರನ್ನೆಲ್ಲ ಇಂಟರ್ವ್ಯೂ ಮಾಡಬೇಕಾಗಿದೆ ಅಂತ ಹೋದ್ರಪ್ಪ ಎಂದ ಅಂಗಾಡಿ. ಹಾಗಾದ್ರೆ ನಾನು ಕೊನೆಗೂ ಅವರನ್ನ ನೋಡ್ತೀನಿ ಸರ್ ಎಂದವನೇ ಶರಾಬು ಅಂಗಡಿ ಕಡೆ ಹೊರಟ. ಅವತ್ತು ರಜಾ ಹಾಕಿ ಬರೋದಕ್ಕೆ ರಾಮಚಂದ್ರ ಜೈರಾಮ್ ಜೊತೆ ಹೋಗಿರಲಿಲ್ಲ. ಜೈರಾಮ್ ಕೃಷ್ಣಗೌಡರ ಮನೆಯಿಂದ ಬರುತ್ತಾ ಟಿಬಿ ಹತ್ತಿರ ದಾರಿಯಲ್ಲಿ ಎದುರಾದ. ರಾಮಚಂದ್ರನ ಜೊತೆ ಜೈರಾಮ್ ಕಟುವಾಗಿ ಜಗಳ ಆಡಿದ. ನೋಡೋ, ನೀನು ತರಬೇತಿ ಇಲ್ಲದ ಹುಡುಗರನ್ನ ಅಲ್ಲಿಗೆ ಕಳಿಸ್ಬೇಡ ಅಂತ ಹೇಳಿದೆ. ನೀನದನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ. ಈಗ ಈ ಹುಡುಗರು ಆ ಸಮಸ್ಯೆಯ ಒಂದು ಭಾಗ. ನಿನ್ನಂಥ ಗುರುವಿಗೆ ತಕ್ಕಂಥ ಶಿಷ್ಯರು ಕಣಯ್ಯ. ಥುತ್ ಎಂದ ಜಯರಾಮ. ಯಾಕೋ ಮಹಾರಾಯಣೆ, ಏನಾಯ್ತು ಇಂಟರ್ವ್ಯೂನಲ್ಲಿ? ಏನ್ ಪೋಖ್ರಿ ಕೆಲಸ ಮಾಡಿದಾರಯ್ಯ? ಕೃಷ್ಣಗೌಡ ಏನಾದ್ರೂ ದೂರ ಹೇಳಿದ್ದೇನಯ್ಯ? ಅದೇನ್ ನಡೀತು ಅದನ್ನಾದ್ರೂ ಹೇಳಿ ಆಮೇಲೆ ಬಯ್ಯೋ ಎಂದು ರಾಮಚಂದ್ರ ಕಾತರದಿಂದ ಕೇಳಿದ. ಹೇಳ್ತೀನಿ ಕೇಳು. ಸಾಧಾರಣವಾಗಿ ಇವನ್ನೆಲ್ಲ ಯಾರಿಗೂ ಹೇಳೋಲ್ಲ. ಆದ್ರೆ ನೀನು ನಾಳೆ ವಿಚಾರವಾದಿ ಅಂತ ತನಿಖೆ ಮಾಡೋದಕ್ಕೆ ಹೋದವನು ಮತ್ತೆ ಇಂಥ ಕೆಲಸ ಮಾಡಬಾರ್ದು ಅಂತ ಇದನ್ನ ಹೇಳ್ತಾ ಇದ್ದೀನಿ. ಕೃಷ್ಣಗೌಡ ಒಬ್ಬನ್ನ ಬಿಟ್ಟು ಮಿಕ್ಕವರು ಯಾರೂ ದಯ್ಯದ ವಿಷಯನೇ ಎತ್ತಿಲ್ಲ. ಅವನ ಹೆಂಡತಿಗೆ ಒಂದೇ ಮಗು ಆಗಿರೋದಕ್ಕೆ ಕೃಷ್ಣಗೌಡನ ಚಾಳಿಗಳೇ ಕಾರಣ. ಮನೆ ಮೇಲೆ ಕಲ್ಲು ಬೀಳೋದಕ್ಕೆ ಕೃಷ್ಣಗೌಡನ ಪ್ರಿಯಸಿಯಾದ ಗೋಸಾಯಿ ಹೆಂಗಸೇ ಮೊದಲು ಕಾರಣ. ಅನಂತರ ಅವರು ಕಲ್ಲು ಹೊಡೆದಾಗ ಇವನು ಕಾವಲು ಕಾಯುವ ನೆವ ತೆಗೆದುಕೊಂಡು ಹೊರಗೆ ಹೋಗದೆ ಉಪೇಕ್ಷಿಸಲು ಅಂತ ತಾನೇ ಹಲವಾರು ಬಾರಿ ಕಲ್ಲೆಸೆದೆ ಅಂತಾಳೆ. ಅವಳ ಮಗಳು ಜಯಂತಿ, ನನ್ನ ಬಲ್ಲಂತ ನಾನೇ ಕಲ್ಲೆಸೆದೆ. ರಫೀನ ನಾನು ಪ್ರೀತಿಸ್ತೀನಿ ಸರ್, ಅವನು ನನ್ನ ಮದುವೆ ಆಗೋ ಹಾಗೆ ಮಾಡಿ ಸರ್. ಇಲ್ಲಿ ಗೋಸಾಯಿಗಳ ಜೊತೆ ಓಡೋಗಿ ಸೂಳೆ ಮನೆ ಸೇರೋತೀನಿ ಅಂತಾಳೆ. ಕೃಷ್ಣಗೌಡ ಮಾತ್ರ ತಾತ್ಸಾರದಿಂದ, ಪ್ರತಿ ವರ್ಷವನ್ನೂ ಈ ಕಾಲದಲ್ಲಿ ಮನೆ ಮೇಲೆ ಎಂಥದ್ದೋ ಉರುಳಿದ್ದ ಸದ್ದಾಗಿತ್ತು ಸರ್. ನಾವ್ಯಾರೂ ಗಮನ ಕೊಡ್ತಿರ್ಲಿಲ್ಲ. ಈ ಸಾರಿ ಮಾತ್ರ ಇವರೆಲ್ಲ ಪುಕಾರೆಬ್ಬಿಸಿ ನನ್ನ ತಲೆ ಕೆಡಿಸಿ ರಾದ್ಧಾಂತ ಅನಾಹುತ ಮಾಡಿಸಿದ್ರು. ದಯಮಾಡಿ ನನ್ನ ಹೆಂಡತಿಗೆ 4 ಬುದ್ಧಿವಾದ ಮಾತು ಹೇಳಿ ಅಂಟಾನೆ. ನಾನು ಇಡೀ ನ್ಯೂಸೆನ್ಸ್ ಅಂದಿದ್ದು ಸರಿನೋ ತಪ್ಪು ಹೇಳು ಎಂದು ಒಂದೇ ರಭಸದಲ್ಲಿ ಹೇಳಿ ಮುಗಿಸಿದ. ಮೈ ಗಾಡ್, ದಟ್ ಗಲ್ಲಿ ಏನಯ್ಯ ಬಗ್ಗಿಸಿದ ತಲೆ ಎತ್ತುತ್ತಿಲ್ಲಿಲ್ಲ ಅವರು. ಇದ್ದಕ್ಕಿದ್ದಂತೆ ಅವಳಿಗ ಪ್ರೀತಿ ಶುರುವಾಯಿತೇನಪ್ಪ. ಇದ್ದಕ್ಕಿದ್ದಂತೆ ಅಂತ ನಾವು ಹೇಳ್ತೀವಿ. ಅವಳನ್ನ ಕೇಳಿದ್ರೆ ರಫೀನಾ ಅವಳು ಎಂದಿನಿಂದಲೋ ಪ್ರೀತಿಸ್ತಿದ್ದೀನಿ ಅಂತ ದೃಢವಾಗಿ ನಂಬಿದ್ದಾಳೆ. ಅವಳಿಗೆ ತನ್ನದೇ ಆದ ಕಥೆ ಬಂದಿರುತ್ತೆ. ಅದಕ್ಕೆ ಸಾಕ್ಷ್ಯಾಧಾರ ಹುಡುಕ್ತಾ ಸಂಗ್ರಹಿಸ್ತಾ ಇದ್ದಾಳೆ. ಹೆಚ್ಚು ಕೇಳಿದ್ರೆ ಅವಳ ಪ್ರೀತಿ ಜನ್ಮಜನ್ಮಾಂತರಕ್ಕೆ ಹೋಗುತ್ತೆ. ರಫಿ ಏನಂತಾನೆ? ಅವಳನ್ನ ಹೆಚ್ಚಿಗೆ ನೋಡಿದ್ರೆ ನಮಗೂ ನಿನಗೂ ತಲೆ ಕೆಡುತ್ತೆ. ಹಾಗಿದ್ದಾಳೆ. ಇನ್ನು ಹುಡುಗ ರಫಿ ಏನ್ ಹೇಳ್ತಾನೆ? ನನ್ನ ಹೃದಯದೊಳಗೆ ನನಗೆ ತಿಳಿಯದಂತೆ ಅವಳ ಬಗ್ಗೆ ಪ್ರೀತಿ ಹುದುಕಿತ್ತು ಅಂತಾನೆ. ಅದನ್ನ ನಂಬಿಕೊಂಡೇ ಹೇಳ್ತಾನೆ. ನೀನು ಪ್ರೀತಿಸಿದಾಗ ಮೊದಲು ನಿನಗೆ ಏನನಿಸಿತು ಯೋಜಿಸ್ಕೋ. ಮನಸ್ಸಿನ ಮಾಯಾಶಕ್ತಿಯ ಬಗ್ಗೆ ಬರಹಗಾರನಾಗಿ ನನಗೆ ಅನಿಸಿದೆ. ಅದನ್ನ ಸ್ವತಂತ್ರವೂ ವಿಧಿನಿಯಮಗಳಿಗೆ ಅಧೀನವೂ ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದೇ ತಪ್ಪು. ಮನಸ್ಸಿಗೆ ಮನಸ್ಸು, ಪ್ರಜ್ಞೆಗೆ ಪ್ರಜ್ಞೆ ಯಾವತ್ತೂ ವಿಶ್ಲೇಷಣೆಯ ವಸ್ತು ಆಗೋದೇ ಇಲ್ಲ ಕಣಯ್ಯ. ನಿನ್ನೆ ಪಾಟೀಲರು ಮಾತಾಡ್ತಿದ್ದಾಗ ನಾನು ಮಾತಾಡದೆ ಕುಳಿತುಕೊಂಡು ಇದನ್ನೇ ಯೋಚಿಸಿದ್ದೆ. ಸರಿಯೋ ಮಾರಯ್ಯ, ಈ ಸಾಬರ್ ಹುಡುಗ ಆ ಹಿಂದೂ ಹುಡುಗಿ ಪ್ರೀತಿಸೋಕೆ ಶುರು ಮಾಡಿ ಅದಕ್ಕೆ ನಮ್ಮ ಪ್ರಭಾವನೇ ಕಾರಣ ಅಂತಾಗಿ ಹಿಂದೂಗಳು ಸಾಬರು ಸೇರಿ ನಮಗೆ ತದುಕ್ತಾರಲ್ಲಯ್ಯ.
ತುಮಕೂರಲ್ಲೂ ಹೀಗೆ ಯಾವುದೋ ಸಣ್ಣದ್ರಿಂದ ಶುರುವಾಗಿ ರಾದ್ಧಾಂತ ಆಗಿ ಅದಕ್ಕೆ ನಾನೇ ಕಾರಣ ಅಂಟಾಯಿತು ಕೊನೆಗೆ. ಹೋಗ್ಲಿ ಬಿಡು, ನನಗೇನು ಹೊಸದಲ್ಲ. ಆದರ್ಶ ಇಟ್ಟುಕೊಂಡು ಬದುಕೋರಿಗೆ ಇವೆಲ್ಲ ಅನಿವಾರ್ಯ ಅಂತ ಕಾಡ್ತಿದೆ ಎಂದ. ಅವನ ಮುಖದಲ್ಲಿ ಚಿಂತೆ ಎದ್ದು ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಸರಿಯಾಗಿ ರಮೇಶ ಎದುರಿಗೆ ಬಂದ. ಅವನು ಚಿಂತಾಕ್ರಾಂತನಂತೆ ಮುಖ ಮಾಡಿಕೊಂಡಿದ್ದ. ನಮಸ್ಕಾರ ಸರ್ ಎಂದ. ಏನಾಯ್ತು ನಿನ್ನೆ? ದಯ್ಯಗೀಯ ಪತ್ತೆ ಮಾಡಿದ್ರೆ ಅಥವಾ ಮನುಷ್ಯರೇನೋ ಎಂದು ಕೇಳಿದ ರಾಮಚಂದ್ರ. ಒಂದು ಕೆಲಸ ಆಗಿದೆ ಸರ್, ಅದನ್ನ ನಿಮಗೆ ಹೇಳೋಣ ಅಂತಾನೆ ಆಗ್ಲಿಂದ ಹುಡ್ಕಂಡು ತಿರುಗ್ತಿದ್ದೀನಿ. ನಿನ್ನೆ ತೋಟ ಕಾವಲ್ ಕಾಯ್ತಿರ್ಬೇಕಾದ್ರೆ ರಫೀನೂ ಇಂಗ್ಲಿಷ್ ಗೌಡನೂ ಒಂದೆಡೆ ಇದ್ರು, ನಾನು ಚಂದ್ರ ಅಂಗಾರ ಇನ್ನೊಂದೆಡೆ ಇದ್ವಿ. ಅವರಿಗೆ ಕಲ್ಬಿದ್ದಂಗಾಯ್ತಂತೆ. ನೋಡಿದ್ರೆ ಏನೋ ಆಕಾರ ಕಂಡಂತಾಯ್ತಂತೆ. ಇಂಗ್ಲಿಷ್ ಗೌಡ ನೋಡಿದ್ದವನು ಹೆದರ್ಕೊಂಡು ಓಡ್ ಬಂದ. ನಾವವನ್ನ ಹಿಡಿದು ತಿರುಗಿ ಹೋದಾಗ ರಫಿ ಒಟ್ಟೆ ಇದ್ದ. ಅವನು ಧೈರ್ಯ ಮಾಡಿ ಆ ಆಕಾರನ ಹಿಡ್ಕೊಳ್ಳೋಕೆ ಹೋದಂತೆ ಸಾರ್. ಆ ಆಕಾರನೇ ಬಂದು ಇವನ್ನ ತಬ್ಬಿ ಹಿಡ್ಕೊಳ್ಳಂತೆ. ಎಲ್ಲ ಥೇಟು ಜಯಂತಿ ತರಾನೇ ಇತ್ತಂತೆ. ರಫಿ, ನನ್ನ ಬಿಡ್ಬೇಡ ರಫಿ ಅಂತ ಹೇಳ್ತಂತೆ. ಇವತ್ತು ಕಾಲೇಜ್ನಲ್ಲಿ ಜಯಂತಿ ತನ್ಪಾಡಿಗ ತಾನಿದ್ದದ್ದು ನೋಡಿ ರಫಿ ಬೇಜಾರ್ ಮಾಡ್ಕೊಂಡು ಗೋಳು ಅಂತ ರೂಮಲ್ಲಿ ಕೂಟಿದ್ದಾನೆ ಸರ್. ನಮಗೆ ಇದೇನೋ ಮೋಹಿನಿ ದೆವ್ವ ಅಂತಾರಲ್ಲ, ಹಂಗೇನಾದ್ರೂ ಇರಬಹುದಾ ಸರ್ ಎಂದು ಮುಗ್ಧ ಪ್ರಾಮಾಣಿಕತೆಯಿಂದ ಆದರೆ ಕಳವಳದಿಂದ ಹೇಳಿದ. ರಾಮಚಂದ್ರ ಜಯರಾಮ್ ಇಬ್ಬರು ಮುಖಮುಖ ನೋಡಿಕೊಂಡರು. ರಾಮಚಂದ್ರ ಏನೋ ಹೇಳಲು ಬಾಯಿ ತೆರೆದಿದ್ದ. ಅಷ್ಟರಲ್ಲಿ ಜಯರಾಮ್ ಅವನನ್ನು ತಡೆದು, ರಮೇಶ, ನಿನಗೇನು ಹುಚ್ಚೇನಯ್ಯ, ದೆವ್ವ ಅಂತೀಯಲ್ಲ ಎಂದ. ಹಂಗಾರೆ ಮತ್ತೇನಿರಬಹುದು ಸಾರ್? ಮತ್ತೇನು, ಜಯಂತಿನೇ. ಅವಳು ರಫೀನಾ ಪ್ರೀತಿಸ್ತಾಳೆ. ಹಾಗಂತ ಕಾಲೇಜ್ನಲ್ಲಿ ನಿಮ್ಮ ಕಡೆ ಹಲ್ಲು ಕಿರಿತಾ ಕಣ್ಣು ಹೊಡಿತಾ ಇರೋದಕ್ಕೆ ಆಕೆ ಏನು ಬೀದಿ ಸೂಳೇನೇನಯ್ಯ? ನೀವೇನು ರಸ್ತೆ ಗಿರಾಕಿಗಳೋ ಹೇಳು ಎಂದ ಜಯರಾಮ. ರಮೇಶನ ಮುಖ ಸಂತೋಷದಿಂದ ಅರಳಿತು. ಹಂಗಾರೆ ರಫಿಗೆ ಹೇಳಬಹುದಾ ಸರ್ ಎಂದ. ಓಹ್ ಎಸ್, ರಫಿಗೆ ಬೇಕಾದ್ರೂ ಹೇಳು, ಯಾರಿಗೆ ಬೇಕಾದ್ರೂ ಹೇಳು. ಮುಂದಾಗೋದಕ್ಕೆಲ್ಲ ಮಾತ್ರ ತಯಾರಾಗಿರಿ. ಹೋಗು ನಡಿ. ರಮೇಶ ಪಾನಮತ್ತನಂತೆ ಸಂತೋಷದಿಂದ ತೂರಾಡಲು ಹೊರಟ. ಜಯರಾಮ್ ಹಿಂದಿನಿಂದ ಕೂಗಿದ, ರಫಿಗೆ ಹೇಳು ನಮಗೆಲ್ಲ ಸ್ವೀಟ್ ಕೊಡೋದಕ್ಕೆ ಅಂತ. ಅಲ್ಲಯ್ಯ, ಈ ಊರಿನ ಪರಿಸ್ಥಿತಿಯಲ್ಲಿ ನೀನು ಏಕ್ದಮ್ ಹೇಳಿಬಿಡೋದೇನೋ ಎಂದು ಹೇಳಿದ ರಾಮಚಂದ್ರ. ಅಲ್ಲ, ಆ ಕಳ್ಳ ಹುಡುಗಿ ನನಗೆ ಇಂಟರ್ವ್ಯೂನಲ್ಲಿ ಈ ವಿಷಯ ತಿಳಿಸಲೇ ಇಲ್ವಲ್ಲಯ್ಯ. ನೋಡು ಹೇಗಿದೆ ಈಗ ತಮಾಷೆ. ನಾನು ಈ ವಿಷಯ ಈಗ ರಫಿಗೆ ತಿಳಿಸಲಿಲ್ಲ ಅನ್ನೋ ಅವನು ಕೂಟು ಆಳ್ತಾ ಇದ್ದಿದ್ದಾನೆ. ಎಲ್ಲ ಮೋಹಿನಿ ದೆವ್ವ ಮೆಡ್ಕೊಂಡಿದೆ ಅಂತ ಶುರು ಮಾಡ್ತಾರೆ. ಕೊನೆಗೆ ಅವನು ಹಾಗೆ ಆಳಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನ್ನ ಗುಟ್ಟಳ್ಳಿ ಹಕೀಂ ಸಾಬಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನು ಮುಳ್ಳನ್ನ ಕೋಲು ತಗೊಂಡು ಹೋಗ್ತೀಯೋ ಇಲ್ವೋ ಅಂತ ಹೊಡಿತಾನೆ. ಈಗ ಸಾಬರೋ ಹಿಂದೂಗಳೋ ಹಿಡಿದು ಅವನಿಗೆ ಹೊಡಿಬಹುದು. ಈ ಎರಡರಲ್ಲಿ ಒಂದು ಅನಿವಾರ್ಯ ಅಂತ ಆದರೆ ಯಾವುದನ್ನ ಆರಿಸ್ಕೊಳ್ತೀಯಾ? ಅದು ಸರಿ, ಆದರೆ ಎರಡೂ ಅನಿವಾರ್ಯ ಆಗದೆ ಹಾಗೆ ನೋಡ್ಕೊಳ್ಬೇಕಲ್ಲಯ್ಯ. ಸರಿ, ಈಗ ಸದ್ಯಕ್ಕೆ ಎರಡನೇದನ್ನ ಆರಿಸ್ಕೊಂಡಿದ್ದೀವಲ್ಲ, ಅದನ್ನೂ ಅನಿವಾರ್ಯ ಆಗದೆ ಹಾಗೆ ನೋಡ್ಕೊಳ್ಳೋಣ. ಅದರ ಮೊದಲನೇ ಹೆಜ್ಜೆ ಇದು, ಯಾವುದನ್ನೂ ಮರೆಮಾಚದೆ ಬದುಕೋದು. ಈ ರೀತಿ ಎಲ್ಲ ಗೋಪ್ಯ ಮಾಡಿ ಬದುಕೋದ್ರಿಂದಲೇ ಹೀಗೆ ಎಲ್ಲರೂ ಒಂದೊಂದು ಕಲ್ಪನೆ ಕಥೆಗಳನ್ನ ತಲೆಯಲ್ಲಿಟ್ಕೊಂಡು ಅದಕ್ಕೆ ತಕ್ಕಂಥ ಸಂಗತಿ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇರೋದು. ಏನೋ ಸಂಭವಿಸುತ್ತೆ, ಅದು ಯಾಕೆ ಏನು ಅನ್ನೋದೊಂದು ಗೋಪ್ಯ. ಸರಿ, ನನ್ನ ಮನಸ್ಸು ಕಲ್ಪನೆಯ ಕಥೆಗೆ ತಕ್ಕಂತೆ ವ್ಯಾಖ್ಯಾನ ಮಾಡಿ ಅದನ್ನ ನುಂಗುತ್ತೆ. ಅದೆಲ್ಲ ಸರಿ ಕಣೆಯ. ಸರಿನೋ ಬೆಸಾನೋ ಇಲ್ಲ, ತುಮಕೂರಲ್ಲಿ ನಿನಗಾದ ಅನುಭವದಿಂದ ನೀನು ನರ್ವಸ್ ಆಗಿರಬಹುದು. ಅಲ್ಲ ಕಣಯ್ಯ, ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸಿದ್ರೆ ಇವರು ಒಬ್ಬನ್ನ ಹಿಂದೂ ಅಂತ ಕರೆದು ಮುಸ್ಲಿಂ ಅಂತ ಕರೆದು ಜಗಳಕ್ಕೆ ನಿಂಟ್ರೆ ತಲೆಬಾತಿವಿನ್ನಯ್ಯ. ನೀನು ಹೇಳೋದೆಲ್ಲ ಸರಿ ಕಣೋ, ಆದ್ರೆ ಸಣ್ಣ ವಿಷಯನೆಲ್ಲ ದೊಡ್ಡದು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಜಯರಾಮ್ ಈ ಊರಲ್ಲಿ. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಹಾಳುಬಾವಿಯಲ್ಲಿ ನಾಯಿ ತಲೆಬುರುಡೆ ಜೊತೆ 2 ಚಿಕ್ಕ ಮನುಷ್ಯರ ತಲೆಬುರುಡೆ ಸಿಕ್ಕಿದಂತೆ. ಮಕ್ಕಳ ತಲೆ ಕತ್ತರಿಸಿ ಹಾಕಿದ್ದಾರೆ ಅಂತ ಜನದೊಂಬಿಗೆ ರೆಡಿಯಾಗಿದ್ದರಂತೆ. ಅಷ್ಟರೊಳಗೆ ಯಾರೋ ದಾರಿಯಲ್ಲಿ ಹೋಗೋ ಮುದ್ದಿ ಈ ತಲೆಬುರುಡೆ ಹಲ್ಲುಗಳನ್ನ ಗಮನಿಸಿ, ಓಹೋ, ಈ ಥರ ಕೆರೆ ಹಲ್ಲಿಲೋ ಮಕ್ಕು ಈ ಊರಾಗಿ ಮನುಷ್ಯರಿಗೆ ಹುಟ್ಟವೆ ಅಂತ ಗೊತ್ತಲ್ಲ ಎಂದು ಅಪಹಾಸ್ಯ ಮಾಡಿದಳಂತೆ. ಆಮೇಲೆ ಹರಿಜನ ಒಬ್ಬನು ಇವರು ಮಂಗಂದೆ ಎಂದು ಹೇಳಿದ ಮೇಲೆ ಗುಂಪಿನ ಉದ್ರೇಕ ಇಳಿತಂತೆ. ಸಣ್ಣವೆಲ್ಲ ಹೇಗೆ ದೊಡ್ಡದಾಗ್ತಿದೆ ಅಂತ. ದೊಡ್ಡದಾಗಲಿ ಬೇಕಾದ್ದಾಗಲಿ ನೋಡೋಣ ಬಿಡೋ. ಅದಿಲ್ದೆ ಈ ರಮೇಶ ಏನು ತನ್ನನ್ನೇ ಪ್ರೀತಿಸ್ತಾಳೆ ಜಯಂತಿ ಅನ್ನೋ ಹಾಗೆ ಸಂತೋಷದಲ್ಲಿ ತೂರಾಡ್ತಾ ಹೋದ್ನಲ್ಲ. ಜಯಂತಿ ದ್ರೌಪದಿ ತರ ಈ ಪಂಚಪಾಂಡವರನ್ನೂ ಪ್ರೀತಿಸಬೇಕಾಡುತ್ತೇನೋ. ಸದ್ಯ ಕುರುಕ್ಷೇತ್ರಕ್ಕೆ ತಗೊಂಡು ಹೋಗಿ ಹಾಕದೇ ಇದ್ರೆ ಸಾಕು ಎಂದ ಜಯರಾಮ್. ಒಳ್ಳದೇ ಆಯಿತು. ಈ ಹುಡುಗರಿಗೆ ಹುಡುಗಿಯರ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಹುಡುಗಿಯರು ಅಂದ್ರೆ ಸಾಕು ನರ್ವಸ್ ಆಗಿ ನಡುಗುತ್ತಾ ನಿಂತುಬಿಡೋರು. ನನ್ನ ಹತ್ರ ಮಾತಾಡ್ತಿದ್ದೋರಿಗೆ ಇದ್ದಕ್ಕಿದ್ದಂತೆ ಮಾತು ತೊದಲುತ್ತಾ ಗಾಬರಿಯಾಯಿತು ಅಂದ್ರೆ ನನಗೆ ಗೊತ್ತು, ನನ್ನ ಬೆನ್ನ ಹಿಂದೆ ಯಾವಾಳು ಹುಡುಗಿ ನಿಂತಿದ್ದಾಳೆ ಅಂತ ಎಂದು ನಗ್ದ ರಾಮಚಂದ್ರ. ಜಯರಾಮನು ಅದನ್ನ ಕೇಳಿ ನಗ್ದ. ನೋಡ್ಕೊಂಡ್ರು, ಇದೊಳ್ಳೆ ತಾಪತ್ರಯ. ಹಂಗಾರೆ ನಿನ್ನೆ ತಪ್ಕೊಂಡವ್ರು ಯಾರು? ಅದು ಕಾಲ್ ಹಿಂದಿಂದಾಗಿಂದ್ಯಾ ಅಂತ ನೋಡ್ಬಾರ. ಎಲ್ಲ ಹೇಳೋ ಹಂಗೆ ಮೋಹಿನಿ ರವ್ವಾಸಸ್ಸು ಎಂದು ರಮೇಶ ಸ್ವಗತದ ಥರ ಮಾತಾಡಿದ. ಅವನು ಮಿಕ್ಕವರ ಜೊತೆ ಪರ್ಯಾಲೋಚಿಸಿ ವಿನಾದಾರಾಗಲಿ, ಇನ್ನು ಮೇಷ್ಟಿಗೋ ಜೈರಾಂಗೋ ಹೇಳಿಬಿಡಬೇಕೆಂದು ತೀರ್ಮಾನಿಸಿ ಒಬ್ಬನೇ ಟಿಬಿ ಕಡೆಗೆ ಹೊರಟ. ಟಿಬಿಯಲ್ಲಿ ಅಂಗಾಡಿ ಒಬ್ಬನೇ ಕುಳಿತಿದ್ದ. ರಾಮಚಂದ್ರ ಜಯರಾಮ್ ಇಬ್ಬರೂ ಇಲ್ಲೆಂದು ತಿಳಿಸಿದ. ಜಯರಾಮ್ ಕೃಷ್ಣಗೌಡನ ಮನೆಗೆ ಸಂದರ್ಶನಕ್ಕೆ ಹೋಗಿದ್ದಾರೆಂದು, ರಾಮಚಂದ್ರನೋ ಅವರೊಡನೆ ಹೋಗಿರಬಹುದೆಂದು ಹೇಳಿದ. ಅಂಗಾಡಿ ಚಿಂತಾಕ್ರಾಂತನಾಗಿದ್ದ.
ರಾತ್ರಿ ಅವರು ನೋಡಿದ ಘೋರ ಚಿತ್ರ, ಆ ನಾಲ್ವರು ಜೀವಂತವಾಗಿದ್ದಂತೆಯೇ ಸುಲಿದುಕೊಳ್ಳುತ್ತಾ ಬಂದುದು ಇನ್ನೂ ಅವನ ಕಣ್ಮುಂದೆಯೇ ಸುಳಿಯುತ್ತಿತ್ತು. ಅವನು ರಮೇಶನನ್ನು, ಇಲ್ಲಿನ ಹರಿಜನರನ್ನೆಲ್ಲ ಮುಸಲ್ಮಾನರಾಗಿ ಮತಾಂತರ ಮಾಡ್ತಾರಂತೆ, ನಿನಗೇನಾದ್ರೂ ಗೊತ್ತೇ ಎಂದು ಕೇಳಿದ. ಸೇರ್ಸ್ಕೋಬೇಕಂತಿದ್ದಾರೆ ಅಂತ ಯಾರೋ ಹೇಳಿದ್ರು. ಸೇರ್ಸ್ಕೊಳ್ಳಿ ಬಿಡಿ ಸಾರ್, ಯಾವನು ಯಾವ ಜಾತಿಗೆ ಸೇರಿದ್ರೆ ನಮಗೇನು, ನಾವಂತೂ ಜಾತಿ ಧರ್ಮ ಎಲ್ಲ ಬಿಟ್ಟಾಗಿದೆ ಎಂದ ರಮೇಶ. ಹಾಗಲ್ಲ, ಅವರು ಹಿಂದೂ ಧರ್ಮ ಬಿಡ್ತಾರಂತ ನನಗೆ ಬೇಸರ ಅಲ್ಲ. ಈಗಾಗ್ಲೇ ನಾಯಿ ಮಾಂಸ ತಿನ್ಸಿದ್ದಾರೆ ಅಂತ ಮಾಂಸದಂಗಡಿ ಹತ್ರ ಗಲಾಟೆಯಾಗಿ ಪೊಲೀಸ್ಕೋರು ಮಾಂಸ ಮಾಡ್ತಿದ್ದವರನ್ನೆಲ್ಲ ಹಿಡಿದುಕೊಂಡು ಬಂದು ಲಾಕಪ್ಪೊರೆಗೆ ಹಾಕಿದ್ದಾರೆ. ಸಾಬರ್ಕೇರಿಯಲ್ಲಾಗಲೇ ದೊಂಬಿಗೆ ಏರ್ಪಾಟಾಗಿದೆ ಅಂತೆ. ಇದರ ಜೊತೆಗೆ ಹರಿಜನರನ್ನ ಮತಾಂತರ ಮಾಡ್ತಾರಂತೆ ಅನ್ನೋದು ಸೇರ್ಕೊಂಡ್ರೆ ಏನಾಗಬಹುದು ಎಂದ ಅಂಗಾಡಿ. ಈ ಊರು ಕಂಪ್ಲೀಟು ಎಕ್ಕುಟ್ಟಿ ಹೋಗಿದೆ ಸರ್. ಒಂದು ದಂಗೆ ಆಗಿ ಕ್ರಾಂತಿ ಆಶ್ರಯಕ್ಕೂ ಇದು ಸರಿ ಹೋಗಬೇಕಾದ್ರೆ ಅಷ್ಟೇ. ದೊಂಬಿ, ದಂಗೆ, ಕ್ರಾಂತಿ ಇದರಲ್ಲೆಲ್ಲ ಪ್ರಾಣ ಕಳ್ಕೊಳ್ಳೋರು ಕಡ್ಡಾಯವಾಗಿ ನಿರಪರಾಧಿಗಳು, ಮುಗ್ಧರು, ಅದರಲ್ಲೂ ಹೆಂಗಸರು, ಮಕ್ಕಳು. ಬರೇ ಗೂಂಡಗಳೇ ಹೊಡೆದಾಡ್ಕೊಂಡು ಸತ್ತೇ ಪೀಡೆ ಕಳೆಯತೆಂದು ಸಂತೋಷಪಡಬಹುದಿತ್ತು ಅಂದ ಅಂಗಾಡಿ. ಆದರೆ ರಮೇಶನಿಗೆ ಇದನ್ನೆಲ್ಲ ತಲೆಗೆರಿಚಿಕೊಳ್ಳುವಷ್ಟು ವ್ಯವಧಾನವಿರಲಿಲ್ಲ. ಜೈರಾಮ್ ಯಾಕೆ ಗೌಡ್ರ ಮನೆಗೆ ಹೋದ್ರು ಸರ್ ಎಂದ. ಅದೇನೋ ದೆವ್ವದ ಕಾಟಕ್ಕೆ ಸಂಬಂಧಪಟ್ಟಂತೆ ಅವರನ್ನೆಲ್ಲ ಇಂಟರ್ವ್ಯೂ ಮಾಡಬೇಕಾಗಿದೆ ಅಂತ ಹೋದ್ರಪ್ಪ ಎಂದ ಅಂಗಾಡಿ. ಹಾಗಾದ್ರೆ ನಾನು ಕೊನೆಗೂ ಅವರನ್ನ ನೋಡ್ತೀನಿ ಸರ್ ಎಂದವನೇ ಶರಾಬು ಅಂಗಡಿ ಕಡೆ ಹೊರಟ. ಅವತ್ತು ರಜಾ ಹಾಕಿ ಬರೋದಕ್ಕೆ ರಾಮಚಂದ್ರ ಜೈರಾಮ್ ಜೊತೆ ಹೋಗಿರಲಿಲ್ಲ. ಜೈರಾಮ್ ಕೃಷ್ಣಗೌಡರ ಮನೆಯಿಂದ ಬರುತ್ತಾ ಟಿಬಿ ಹತ್ತಿರ ದಾರಿಯಲ್ಲಿ ಎದುರಾದ. ರಾಮಚಂದ್ರನ ಜೊತೆ ಜೈರಾಮ್ ಕಟುವಾಗಿ ಜಗಳ ಆಡಿದ. ನೋಡೋ, ನೀನು ತರಬೇತಿ ಇಲ್ಲದ ಹುಡುಗರನ್ನ ಅಲ್ಲಿಗೆ ಕಳಿಸ್ಬೇಡ ಅಂತ ಹೇಳಿದೆ. ನೀನದನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ. ಈಗ ಈ ಹುಡುಗರು ಆ ಸಮಸ್ಯೆಯ ಒಂದು ಭಾಗ. ನಿನ್ನಂಥ ಗುರುವಿಗೆ ತಕ್ಕಂಥ ಶಿಷ್ಯರು ಕಣೆಯ. ಥುತ್ ಎಂದ ಜಯರಾಮ. ಯಾಕೋ ಮಹಾರಾಯಣೆ, ಏನಾಯ್ತು ಇಂಟರ್ವ್ಯೂನಲ್ಲಿ? ಏನ್ ಪೋಖ್ರಿ ಕೆಲಸ ಮಾಡಿದಾರಯ್ಯ? ಕೃಷ್ಣಗೌಡ ಏನಾದ್ರೂ ದೂರ ಹೇಳಿದ್ದೇನಯ್ಯ? ಅದೇನ್ ನಡೀತು ಅದನ್ನಾದ್ರೂ ಹೇಳಿ ಆಮೇಲೆ ಬಯ್ಯೋ ಎಂದು ರಾಮಚಂದ್ರ ಕಾತರದಿಂದ ಕೇಳಿದ. ಹೇಳ್ತೀನಿ ಕೇಳು. ಸಾಧಾರಣವಾಗಿ ಇವನ್ನೆಲ್ಲ ಯಾರಿಗೂ ಹೇಳೋಲ್ಲ. ಆದ್ರೆ ನೀನು ನಾಳೆ ವಿಚಾರವಾದಿ ಅಂತ ತನಿಖೆ ಮಾಡೋದಕ್ಕೆ ಹೋದವನು ಮತ್ತೆ ಇಂಥ ಕೆಲಸ ಮಾಡಬಾರ್ದು ಅಂತ ಇದನ್ನ ಹೇಳ್ತಾ ಇದ್ದೀನಿ. ಕೃಷ್ಣಗೌಡ ಒಬ್ಬನ್ನ ಬಿಟ್ಟು ಮಿಕ್ಕವರು ಯಾರೂ ದಯ್ಯದ ವಿಷಯನೇ ಎತ್ತಿಲ್ಲ. ಅವನ ಹೆಂಡತಿಗೆ ಒಂದೇ ಮಗು ಆಗಿರೋದಕ್ಕೆ ಕೃಷ್ಣಗೌಡನ ಚಾಳಿಗಳೇ ಕಾರಣ. ಮನೆ ಮೇಲೆ ಕಲ್ಲು ಬೀಳೋದಕ್ಕೆ ಕೃಷ್ಣಗೌಡನ ಪ್ರಿಯಸಿಯಾದ ಗೋಸಾಯಿ ಹೆಂಗಸೇ ಮೊದಲು ಕಾರಣ. ಅನಂತರ ಅವರು ಕಲ್ಲು ಹೊಡೆದಾಗ ಇವನು ಕಾವಲು ಕಾಯುವ ನೆವ ತೆಗೆದುಕೊಂಡು ಹೊರಗೆ ಹೋಗದೆ ಉಪೇಕ್ಷಿಸಲು ಅಂತ ತಾನೇ ಹಲವಾರು ಬಾರಿ ಕಲ್ಲೆಸೆದೆ ಅಂತಾಳೆ. ಅವಳ ಮಗಳು ಜಯಂತಿ, ನನ್ನ ಬಲ್ಲಂತ ನಾನೇ ಕಲ್ಲೆಸೆದೆ. ರಫೀನ ನಾನು ಪ್ರೀತಿಸ್ತೀನಿ ಸರ್, ಅವನು ನನ್ನ ಮದುವೆ ಆಗೋ ಹಾಗೆ ಮಾಡಿ ಸರ್. ಇಲ್ಲಿ ಗೋಸಾಯಿಗಳ ಜೊತೆ ಓಡೋಗಿ ಸೂಳೆ ಮನೆ ಸೇರೋತೀನಿ ಅಂತಾಳೆ. ಕೃಷ್ಣಗೌಡ ಮಾತ್ರ ತಾತ್ಸಾರದಿಂದ, ಪ್ರತಿ ವರ್ಷವನ್ನೂ ಈ ಕಾಲದಲ್ಲಿ ಮನೆ ಮೇಲೆ ಎಂಥದ್ದೋ ಉರುಳಿದ್ದ ಸದ್ದಾಗಿತ್ತು ಸರ್. ನಾವ್ಯಾರೂ ಗಮನ ಕೊಡ್ತಿರ್ಲಿಲ್ಲ. ಈ ಸಾರಿ ಮಾತ್ರ ಇವರೆಲ್ಲ ಪುಕಾರೆಬ್ಬಿಸಿ ನನ್ನ ತಲೆ ಕೆಡಿಸಿ ರಾದ್ಧಾಂತ ಅನಾಹುತ ಮಾಡಿಸಿದ್ರು. ದಯಮಾಡಿ ನನ್ನ ಹೆಂಡತಿಗೆ 4 ಬುದ್ಧಿವಾದ ಮಾತು ಹೇಳಿ ಅಂತಾನೆ. ನಾನು ಇಡೀ ನ್ಯೂಸೆನ್ಸ್ ಅಂದಿದ್ದು ಸರಿನೋ ತಪ್ಪೋ ಹೇಳು ಎಂದು ಒಂದೇ ರಭಸದಲ್ಲಿ ಹೇಳಿ ಮುಗಿಸಿದ. ಮೈ ಗಾಡ್, ದಟ್ ಗಲ್ಲಿ ಏನಯ್ಯ ಬಗ್ಗಿಸಿದ ತಲೆ ಎತ್ತುತ್ತಿಲ್ಲಿಲ್ಲ ಅವರು. ಇದ್ದಕ್ಕಿದ್ದಂತೆ ಅವಳಿಗ ಪ್ರೀತಿ ಶುರುವಾಯಿತೇನಪ್ಪ. ಇದ್ದಕ್ಕಿದ್ದಂತೆ ಅಂತ ನಾವು ಹೇಳ್ತೀವಿ. ಅವಳನ್ನ ಕೇಳಿದ್ರೆ ರಫೀನಾ ಅವಳು ಎಂದಿನಿಂದಲೋ ಪ್ರೀತಿಸ್ತಿದ್ದೀನಿ ಅಂತ ದೃಢವಾಗಿ ನಂಬಿದ್ದಾಳೆ. ಅವಳಿಗೆ ತನ್ನದೇ ಆದ ಕಥೆ ಬಂದಿರುತ್ತೆ. ಅದಕ್ಕೆ ಸಾಕ್ಷ್ಯಾಧಾರ ಹುಡುಕ್ತಾ ಸಂಗ್ರಹಿಸ್ತಾ ಇದ್ದಾಳೆ. ಹೆಚ್ಚು ಕೇಳಿದ್ರೆ ಅವಳ ಪ್ರೀತಿ ಜನ್ಮಜನ್ಮಾಂತರಕ್ಕೆ ಹೋಗುತ್ತೆ. ರಫಿ ಏನಂತಾನೆ? ಅವಳನ್ನ ಹೆಚ್ಚಿಗೆ ನೋಡಿದ್ರೆ ನಮಗೂ ನಿನಗೂ ತಲೆ ಕೆಡುತ್ತೆ. ಹಾಗಿದ್ದಾಳೆ. ಇನ್ನು ಹುಡುಗ ರಫಿ ಏನ್ ಹೇಳ್ತಾನೆ? ನನ್ನ ಹೃದಯದೊಳಗೆ ನನಗೆ ತಿಳಿಯದಂತೆ ಅವಳ ಬಗ್ಗೆ ಪ್ರೀತಿ ಹುದುಕಿತ್ತು ಅಂತಾನೆ. ಅದನ್ನ ನಂಬಿಕೊಂಡೇ ಹೇಳ್ತಾನೆ. ನೀನು ಪ್ರೀತಿಸಿದಾಗ ಮೊದಲು ನಿನಗೆ ಏನನಿಸಿತು ಯೋಜಿಸ್ಕೋ. ಮನಸ್ಸಿನ ಮಾಯಾಶಕ್ತಿಯ ಬಗ್ಗೆ ಬರಹಗಾರನಾಗಿ ನನಗೆ ಅನಿಸಿದೆ. ಅದನ್ನ ಸ್ವತಂತ್ರವೂ ವಿಧಿನಿಯಮಗಳಿಗೆ ಅಧೀನವೂ ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದೇ ತಪ್ಪು. ಮನಸ್ಸಿಗ ಮನಸ್ಸು, ಪ್ರಜ್ಞೆಗೆ ಪ್ರಜ್ಞೆ ಯಾವತ್ತೂ ವಿಶ್ಲೇಷಣೆಯ ವಸ್ತು ಆಗೋದೇ ಇಲ್ಲ ಕಣಯ್ಯ. ನಿನ್ನೆ ಪಾಟೀಲರು ಮಾತಾಡ್ತಿದ್ದಾಗ ನಾನು ಮಾತಾಡದೆ ಕುಳಿತುಕೊಂಡು ಇದನ್ನೇ ಯೋಚಿಸಿದ್ದೆ. ಸರಿಯೋ ಮಾರಯ್ಯ, ಈ ಸಾಬರ್ ಹುಡುಗ ಆ ಹಿಂದೂ ಹುಡುಗಿ ಪ್ರೀತಿಸೋಕೆ ಶುರು ಮಾಡಿ ಅದಕ್ಕೆ ನಮ್ಮ ಪ್ರಭಾವನೇ ಕಾರಣ ಅಂತಾಗಿ ಹಿಂದೂಗಳು ಸಾಬರು ಸೇರಿ ನಮಗೆ ತದುಕ್ತಾರಲ್ಲಯ್ಯ. ತುಮಕೂರಲ್ಲೂ ಹೀಗೆ ಯಾವುದೋ ಸಣ್ಣದ್ರಿಂದ ಶುರುವಾಗಿ ರಾದ್ಧಾಂತ ಆಗಿ ಅದಕ್ಕೆ ನಾನೇ ಕಾರಣ ಅಂಟಾಯಿತು ಕೊನೆಗೆ. ಹೋಗ್ಲಿ ಬಿಡು, ನನಗೇನು ಹೊಸದಲ್ಲ. ಆದರ್ಶ ಇಟ್ಟುಕೊಂಡು ಬದುಕೋರಿಗೆ ಇವೆಲ್ಲ ಅನಿವಾರ್ಯ ಅಂತ ಕಾಡ್ತಿದೆ ಎಂದ. ಅವನ ಮುಖದಲ್ಲಿ ಚಿಂತೆ ಎದ್ದು ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಸರಿಯಾಗಿ ರಮೇಶ ಎದುರಿಗೆ ಬಂದ. ಅವನು ಚಿಂತಾಕ್ರಾಂತನಂತೆ ಮುಖ ಮಾಡಿಕೊಂಡಿದ್ದ. ನಮಸ್ಕಾರ ಸರ್ ಎಂದ. ಏನಾಯ್ತು ನಿನ್ನೆ? ದಯ್ಯಗೀಯ ಪತ್ತೆ ಮಾಡಿರ್ರೆ ಅಥವಾ ಮನುಷ್ಯರೇನೋ ಎಂದು ಕೇಳಿದ ರಾಮಚಂದ್ರ. ಒಂದು ಕೆಲಸ ಆಗಿದೆ ಸರ್, ಅದನ್ನ ನಿಮಗೆ ಹೇಳೋಣ ಅಂತಾನೆ ಆಗ್ಲಿಂದ ಹುಡ್ಕಾಂಡ್ ತಿರುಗ್ತಿದ್ದೀನಿ. ನಿನ್ನೆ ತೋಟ ಕಾವಲ್ ಕಾಯ್ತಿರ್ಬೇಕಾದ್ರೆ ರಫೀನೂ ಇಂಗ್ಲಿಷ್ ಗೌಡನೂ ಒಂದೆಡೆ ಇದ್ರು. ನಾನು ಚಂದ್ರ ಅಂಗಾರ ಇನ್ನೊಂದೆಡೆ ಇದ್ವಿ. ಅವರಿಗೆ ಕಲ್ ಬಿದ್ದಂಗಾಯ್ತಂತೆ. ನೋಡಿದ್ರೆ ಏನೋ ಆಕಾರ ಕಂಡಂತಾಯ್ತಂತೆ. ಇಂಗ್ಲಿಷ್ ಗೌಡ ನೋಡಿದ್ದವನು ಹೆದರ್ಕೊಂಡು ಓಡ್ ಬಂದ.
ನಾವವನ್ನ ಹಿಡಿದು ತಿರುಗಿ ಹೋದಾಗ ರಫಿ ಒಟ್ಟೆ ಇದ್ದ. ಅವನು ಧೈರ್ಯ ಮಾಡಿ ಆ ಆಕಾರನ ಹಿಡ್ಕೊಳ್ಳಕ್ಕೆ ಹೋದಂತೆ ಸಾರ್. ಆ ಆಕಾರನೇ ಬಂದು ಇವನ್ನ ತಬ್ಬಿ ಹಿಡ್ಕೊಳ್ಳಂತೆ. ಎಲ್ಲ ಥೇಟು ಜಯಂತಿ ತರಾನೇ ಇತ್ತಂತೆ. ರಫಿ, ನನ್ನ ಬಿಡಬೇಡ ರಫಿ ಅಂತ ಹೇಳ್ತಂತೆ. ಇವತ್ತು ಕಾಲೇಜ್ನಲ್ಲಿ ಜಯಂತಿ ತನ್ಪಾಡಿಗ ತಾನಿದ್ದದ್ದು ನೋಡಿ ರಫಿ ಬೇಜಾರ್ ಮಾಡಿಕೊಂಡು ಗೋಳು ಅಂತ ರೂಮಲ್ಲಿ ಕೂಟಿದ್ದಾನೆ ಸಾರ್. ನಮಗೆ ಇದೇನೋ ಮೋಹಿನಿ ದೆವ್ವ ಅಂತಾರಲ್ಲ, ಹಂಗೇನಾದ್ರೂ ಇರಬಹುದಾ ಸರ್ ಎಂದು ಮುಗ್ಧ ಪ್ರಾಮಾಣಿಕತೆಯಿಂದ ಆದರೆ ಕಳವಳದಿಂದ ಹೇಳಿದ. ರಾಮಚಂದ್ರ ಜಯರಾಮ್ ಇಬ್ಬರು ಮುಖಮುಖ ನೋಡಿಕೊಂಡರು. ರಾಮಚಂದ್ರ ಏನೋ ಹೇಳಲು ಬಾಯಿ ತೆರೆದಿದ್ದ. ಅಷ್ಟರಲ್ಲಿ ಜಯರಾಮ್ ಅವನನ್ನು ತಡೆದು, ರಮೇಶ, ನಿನಗೇನು ಹುಚ್ಚೇನಯ್ಯ, ದೆವ್ವ ಅಂತೀಯಲ್ಲ ಎಂದ. ಹಂಗಾರೆ ಮತ್ತೇನಿರಬಹುದು ಸಾರ್? ಮತ್ತೇನು, ಜಯಂತಿನೇ. ಅವಳು ರಫೀನಾ ಪ್ರೀತಿಸ್ತಾಳೆ. ಹಾಗಂತ ಕಾಲೇಜ್ನಲ್ಲಿ ನಿಮ್ಮ ಕಡೆ ಹಲ್ಲು ಕಿರಿತಾ ಕಣ್ಣು ಹೊಡಿತಾ ಇರೋದಕ್ಕೆ ಆಕೆ ಏನು ಬೀದಿ ಸೂಳೆನೇನಯ್ಯ? ನೀವೇನು ರಸ್ತೆ ಗಿರಾಕಿಗಳೋ ಹೇಳು ಎಂದ ಜಯರಾಮ. ರಮೇಶನ ಮುಖ ಸಂತೋಷದಿಂದ ಅರಳಿತು. ಹಂಗಾರೆ ರಫಿಗೆ ಹೇಳಬಹುದಾ ಸರ್ ಎಂದ. ಓಹ್ ಎಸ್, ರಫಿಗೆ ಬೇಕಾದ್ರೂ ಹೇಳು, ಯಾರಿಗೆ ಬೇಕಾದ್ರೂ ಹೇಳು. ಮುಂದಾಗೋದಕ್ಕೆಲ್ಲ ಮಾತ್ರ ತಯಾರಾಗಿರಿ. ಹೋಗು ನಡಿ. ರಮೇಶ ಪಾನಮತ್ತನಂತೆ ಸಂತೋಷದಿಂದ ತೂರಾಡಲು ಹೊರಟ. ಜಯರಾಮ್ ಹಿಂದಿನಿಂದ ಕೂಗಿದ, ರಫಿಗೆ ಹೇಳು, ನಮಗೆಲ್ಲ ಸ್ವೀಟ್ ಕೊಡೋದಕ್ಕೆ ಅಂತ. ಅಲ್ಲಯ್ಯ, ಈ ಊರಿನ ಪರಿಸ್ಥಿತಿಯಲ್ಲಿ ನೀನು ಏಕ್ದಮ್ ಹೇಳಿಬಿಡೋದೇನೋ ಎಂದು ಹೇಳಿದ ರಾಮಚಂದ್ರ. ಅಲ್ಲ, ಆ ಕಳ್ಳ ಹುಡುಗಿ ನನಗೆ ಇಂಟರ್ವ್ಯೂನಲ್ಲಿ ಈ ವಿಷಯ ತಿಳಿಸಲೇ ಇಲ್ವಲ್ಲಯ್ಯ. ನೋಡು ಹೇಗಿದೆ ಈಗ ತಮಾಷೆ. ನಾನು ಈ ವಿಷಯ ಈಗ ರಫಿಗೆ ತಿಳಿಸಲಿಲ್ಲ ಅನ್ನೋ ಅವನು ಕೂಟು ಆಳ್ತಾ ಇದ್ದಿದ್ದಾನೆ. ಎಲ್ಲ ಮೋಹಿನಿ ದೆವ್ವ ಮೆಡ್ಕೊಂಡಿದೆ ಅಂತ ಶುರು ಮಾಡ್ತಾರೆ. ಕೊನೆಗೆ ಅವನು ಹಾಗೆ ಆಳಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನ್ನ ಗುಟ್ಟಳ್ಳಿ ಹಕೀಂ ಸಾಬಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನು ಮುಳ್ಳನ್ನ ಕೋಲು ತಗೊಂಡು ಹೋಗ್ತೀಯೋ ಇಲ್ವೋ ಅಂತ ಹೊಡಿತಾನೆ. ಈಗ ಸಾಬರೋ ಹಿಂದೂಗಳೋ ಹಿಡಿದು ಅವನಿಗೆ ಹೊಡಿಬಹುದು. ಈ ಎರಡರಲ್ಲಿ ಒಂದು ಅನಿವಾರ್ಯ ಅಂತ ಆದರೆ ಯಾವುದನ್ನ ಆರಿಸ್ಕೊಳ್ತೀಯಾ? ಅದು ಸರಿ, ಆದರೆ ಎರಡೂ ಅನಿವಾರ್ಯ ಆಗದೆ ಹಾಗೆ ನೋಡ್ಕೊಳ್ಬೇಕಲ್ಲಯ್ಯ. ಸರಿ, ಈಗ ಸದ್ಯಕ್ಕೆ ಎರಡನೇದನ್ನ ಆರಿಸ್ಕೊಂಡಿದ್ದೀವಲ್ಲ, ಅದನ್ನೂ ಅನಿವಾರ್ಯ ಆಗದೆ ಹಾಗೆ ನೋಡ್ಕೊಳ್ಳೋಣ. ಅದರ ಮೊದಲನೇ ಹೆಜ್ಜೆ ಇದು, ಯಾವುದನ್ನೂ ಮರೆಮಾಚದೆ ಬದುಕೋದು. ಈ ರೀತಿ ಎಲ್ಲ ಗೋಪ್ಯ ಮಾಡಿ ಬದುಕೋದ್ರಿಂದಲೇ ಹೀಗೆ ಎಲ್ಲರೂ ಒಂದೊಂದು ಕಲ್ಪನೆ ಕಥೆಗಳನ್ನ ತಲೆಯಲ್ಲಿಟ್ಕೊಂಡು ಅದಕ್ಕೆ ತಕ್ಕಂಥ ಸಂಗತಿ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇರೋದು. ಏನೋ ಸಂಭವಿಸುತ್ತೆ, ಅದು ಯಾಕೆ ಏನು ಅನ್ನೋದೊಂದು ಗೋಪ್ಯ. ಸರಿ, ನನ್ನ ಮನಸ್ಸು ಕಲ್ಪನೆಯ ಕಥೆಗೆ ತಕ್ಕಂತೆ ವ್ಯಾಖ್ಯಾನ ಮಾಡಿ ಅದನ್ನು ನುಂಗುತ್ತೆ. ಅದೆಲ್ಲ ಸರಿ ಕಣೆಯ. ಸರಿನೋ ಬೆಸಾನೋ ಇಲ್ಲ, ತುಮಕೂರಲ್ಲಿ ನಿನಗಾದ ಅನುಭವದಿಂದ ನೀನು ನರ್ವಸ್ ಆಗಿರಬಹುದು. ಅಲ್ಲ ಕಣಯ್ಯ, ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸಿದ್ರೆ ಇವರು ಒಬ್ಬನ್ನ ಹಿಂದೂ ಅಂತ ಕರೆದು ಮುಸ್ಲಿಂ ಅಂತ ಕರೆದು ಜಗಳಕ್ಕೆ ನಿಂಟ್ರೆ ತಲೆಬಾತಿವಿನ್ನಯ್ಯ. ನೀನು ಹೇಳೋದೆಲ್ಲ ಸರಿ ಕಣೋ, ಆದರೆ ಸಣ್ಣ ವಿಷಯನೆಲ್ಲ ದೊಡ್ಡದು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಜಯರಾಮ್ ಈ ಊರಲ್ಲಿ. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಹಾಳುಬಾವಿಯಲ್ಲಿ ನಾಯಿ ತಲೆಬುರುಡೆ ಜೊತೆ 2 ಚಿಕ್ಕ ಮನುಷ್ಯರ ತಲೆಬುರುಡೆ ಸಿಕ್ಕಿದಂತೆ. ಮಕ್ಕಳ ತಲೆ ಕತ್ತರಿಸಿ ಹಾಕಿದ್ದಾರೆ ಅಂತ ಜನದೊಂಬಿಗೆ ರೆಡಿಯಾಗಿದ್ದರಂತೆ. ಅಷ್ಟರೊಳಗೆ ಯಾರೋ ದಾರಿಯಲ್ಲಿ ಹೋಗೋ ಮುದ್ದಿ ಈ ತಲೆಬುರುಡೆ ಹಲ್ಲುಗಳನ್ನ ಗಮನಿಸಿ, ಓಹೋ, ಈ ಥರ ಕೆರೆ ಹಲ್ಲಿಲೋ ಮಕ್ಕು ಈ ಊರಾಗಿ ಮನುಷ್ಯರಿಗೆ ಹುಟ್ಟವೆ ಅಂತ ಗೊತ್ತಲ್ಲ ಎಂದು ಅಪಹಾಸ್ಯ ಮಾಡಿದಳಂತೆ. ಆಮೇಲೆ ಹರಿಜನ ಒಬ್ಬನು ಇವರು ಮಂಗಂದೆ ಎಂದು ಹೇಳಿದ ಮೇಲೆ ಗುಂಪಿನ ಉದ್ರೇಕ ಇಳಿತಂತೆ. ಸಣ್ಣವೆಲ್ಲ ಹೇಗೆ ದೊಡ್ಡದಾಗ್ತಿದೆ ಅಂತ. ದೊಡ್ಡದಾಗಲಿ ಬೇಕಾದ್ದಾಗಲಿ ನೋಡೋಣ ಬಿಡೋ. ಅದಿಲ್ದೆ ಈ ರಮೇಶ ಏನು ತನ್ನನ್ನೇ ಪ್ರೀತಿಸ್ತಾಳೆ ಜಯಂತಿ ಅನ್ನೋ ಹಾಗೆ ಸಂತೋಷದಲ್ಲಿ ತೂರಾಡ್ತಾ ಹೋದ್ನಲ್ಲ. ಜಯಂತಿ ದ್ರೌಪದಿ ತರ ಈ ಪಂಚಪಾಂಡವರನ್ನೂ ಪ್ರೀತಿಸಬೇಕಾಡುತ್ತೇನೋ. ಸದ್ಯ ಕುರುಕ್ಷೇತ್ರಕ್ಕೆ ತಗೊಂಡು ಹೋಗಿ ಹಾಕದೇ ಇದ್ರೆ ಸಾಕು ಎಂದ ಜಯರಾಮ್. ಒಳ್ಳದೇ ಆಯಿತು. ಈ ಹುಡುಗರಿಗೆ ಹುಡುಗಿಯರ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಹುಡುಗಿಯರು ಅಂದ್ರೆ ಸಾಕು ನರ್ವಸ್ ಆಗಿ ನಡುಗುತ್ತಾ ನಿಂತುಬಿಡೋರು. ನನ್ನ ಹತ್ರ ಮಾತಾಡ್ತಿದ್ದೋರಿಗೆ ಇದ್ದಕ್ಕಿದ್ದಂತೆ ಮಾತು ತೊದಲುತ್ತಾ ಗಾಬರಿಯಾಯಿತು ಅಂದ್ರೆ ನನಗೆ ಗೊತ್ತು, ನನ್ನ ಬೆನ್ನ ಹಿಂದೆ ಯಾವಾಳು ಹುಡುಗಿ ನಿಂತಿದ್ದಾಳೆ ಅಂತ ಎಂದು ನಗ್ದ ರಾಮಚಂದ್ರ. ಜಯರಾಮನು ಅದನ್ನ ಕೇಳಿ ನಗ್ದ. ಜಯರಾಮ್ ಬಳಿಗೆ ಮಾರನೇ ದಿನವೇ ಕೃಷ್ಣಗೌಡ ಹಾಜರಾದ. ಕೋಪಾವಿಷ್ಟನಾದ ಅವನು ನಾಟಕದ ಕಂಸನಂತೆ ಕಾಣುತ್ತಿದ್ದ. ಏನ್ ಸಾರ್, ತುರ್ಕರನ್ನ ಕಟ್ಕೊಳ್ತಾಳಂತೆ ನನ್ನುಗಳು, ಕತ್ತರಿಸಿ 3 ಕುಡಾ ಮಾಡಿ ಬಾವಿಗೆ ಎಸಿತಿನವಳನ್ನ. ಇನ್ನೂ ಹುಡುಗ ಅಲ್ಲ ಅಂತ ಕಾಲೇಜಿಗೆ ಕಳಿಸ್ತಿದ್ದೆ. ಇಲ್ಲಿದ್ದೆ ಎಂದು ಅವಳನ್ನು ಮುಸಿರೆ ತೊಳ್ಕೊಂಡು ಬಿದ್ದಿರುವಂತ ಓದಿ ಬಿಡಿಸ್ತಿದ್ದೆ. ಮೇಷ್ಟ್ರು ರಾಮಚಂದ್ರ ಅವರ ಹತ್ರ ಬುದ್ಧಿವಾದ ಹೇಳಿ ಅವಳು ಹಾದಿಗೆ ಬಂದ್ರೆ ಸಮ, ಇಲ್ಲಿದ್ದೆ ಅವಳು ನನ್ನೇಲಂತೂ ಜೀವಮೇತ ಇರೋ ಹಂಗಿಲ್ಲ ಎಂದು ಅಬ್ಬರಿಸಿ ಕೂಗಿದ. ಜಯರಾಮ್ಗೆ ಅರ್ಥವಾಯಿತು, ನಿನ್ನೆ ರಾಮಚಂದ್ರ ಚಿಂತಾಕ್ರಾಂತನಾದದ್ದು ಇದಕ್ಕೆ ಅಂತ. ಯುದ್ಧ ಪರ್ವ ಆರಂಭವಾಯಿತು. ಕೊನೆಗೂ ಕುರುಕ್ಷೇತ್ರಕ್ಕೆ ತಗೊಂಡೋಗಿ ಹಾಕಿದಳು ಈ ದ್ರೌಪದಿ ಅಂತ. ತನ್ನ ಎಂದಿನ ಶಾಂತದನಿಯಲ್ಲೇ, ಯಾರು ಹೇಳಿದ್ರು ಇದನ್ನ ಎಂದು ಕೇಳಿದ. ಯಾರು ಹೇಳೋದೇನು, ಹಿಂಗಂತ ಎಲ್ಲ ಕಡೆ ಗುಸುಗುಸು ವಾರ್ತೆ ಅಂತ ಸೆಕ್ರೆಟರಿ ರಾಮಾಚಾರಿ ಬಂದು ಹೇಳಿದ. ಹೌದೇನೇ ಅಂತ ಆ ಬೇವಾರ್ಸಿ ಹುಡುಗಿನೇ ಕೇಳೋ. ನನ್ನೆದ್ರೆ ನಾಚಿಗೆಲ್ಕೆ ಬೋಗ್ಲಿದ್ದಲ್ಲ, ಆ ತುರ್ಕನ್ನೇ ನಾನು ಮದುವೆ ಆಗೋದು ಅಂತ. ಇನ್ನು ತಂದೆ ಅಂತ ನಂದೇನುಳಿತು ಹೇಳಿ ಎಂದು ಕೂಗಿದ. ಇದರೊಡನೆ ಅವನ ಹೆಂಡತಿ ಬೇರೆ ಮನೆಯಲ್ಲಿ ಕೊಂಕು ನುಡಿದು ಉರಿಯೋ ಗಾಯಕ್ಕೆ ಉಪ್ಪು ಸವರಿದ್ದಳು. ನೀವು ಅಪ್ಪಂತೋರಾಗಿದ್ರೆ ಮಕ್ಕೂ ಹಂಗೇ ಇದ್ದು, ನೀವು ತುರುಕರು ತಿರುಕರು ಯಾರಾದರೂ ಸರಿ ಅಂತ ಚಕ್ಕಂದ ಆಡಿದಕ್ಕೆ ಇಲ್ಲಿಗೆ ಬಂದಿರೋದು. ಇರೋಳೊಬ್ಬ ಮಗಳು, ಕೊಲ್ತೀನಿ ಕಡಿತೀನಿ ಅಂದ್ರೆ ಇಷ್ಟೊಂದೆಲ್ಲ ಆಸ್ತಿ ಪಾಸ್ತಿ ದುಡ್ಡು ದುಗ್ಗಾಣಿ ಮಾಡಿದ್ ಯಾಕೆ, ಮಣ್ಣಿಗ ಎಂದು ಅರ್ಧ ಮಗಳ ಮೇಲೂ ಅರ್ಧ ಗಂಡನ ಮೇಲೂ ಪ್ರಹಾರ ಮಾಡಿದ್ದಳು.
ಜಯರಾಮ್ ಯೋಚಿಸಿ ಏನನ್ನೋ ನಿರ್ಧರಿಸಿದ. ಈ ಊರಿನ ಗೋಳುಗಳೆಲ್ಲ ಉರಿಗಾರಿ ಒಮ್ಮೆ ಲಯವಾಗಲಿ ಎನಿಸತೊಡಗಿತು. ಗಂಭೀರವಾಗಿ ಆದರೆ ತೀರಾ ಕಟುವಾಗಿ, ಗೌಡ್ರೆ, ನೀವವಳನ್ನ ಕೊಲ್ಲೋದೋ ಮನೆ ಬಿಟ್ಟು ಓಡಿಸೋದೋ ಯಾವುದನ್ನೇ ಆದರೂ ಅದರ ಮುಂದಿನ ಪರಿಣಾಮಗಳನ್ನ ಚೆನ್ನಾಗಿ ಯೋಚನೆ ಮಾಡಿ ಅದನ್ನ ಕೈಗೊಳ್ಳೋದು ವಾಸಿ. ಯಾಕೆಂದ್ರೆ ನಾನು ತಿಳಿದಂತೆ ಪ್ರೀತಿಸಿದ ಹುಡುಗರನ್ನ ದಾರಿಗೆ ತರೋದು ಕಷ್ಟ. ನಾವು ದಾರಿಗೆ ತರೋದಕ್ಕೆ ಹೋದ್ರೆ ಇನ್ನೂ ಬಿಗಿ ಮುಷ್ಟಿಲಿ ಹಿಡ್ಕೊಳ್ತಾರೆ. ಹಾಗೂ ಕಷ್ಟಪಟ್ಟು ನಾವು ಯಾವುದನ್ನ ಹಾದಿ ಅಂತ ತಿಳಿದಿದ್ದೇವೋ ಅದಕ್ಕೆ ತಂದೆವು ಅಂತ ಇಟ್ಕೊಳ್ಳಿ. ಅದರ ಪರಿಣಾಮ ಅವರ ಜೀವನಮಾನವೆಲ್ಲ ವ್ಯಾಪಿಸಿಬಿಟ್ಟು ಅವರು ಈಗಲೇ ಸತ್ತಿದೆ ವಾಸಿ ಇತ್ತು ಅಂತ ನಮ್ಗೆಲ್ಲ ಅನ್ಸೋಕ್ ಶುರುವಾಗುತ್ತೆ. ಅದಕ್ಕೆ ನೀವೀಗಲೇ ಸರಿಯಾದ ತೀರ್ಮಾನ ತಗೊಂಡ್ಬಿಡೋದೇ ವಾಸಿ ಅಂದ. ಜಯರಾಮ್ನಂತಹ ಮೃದು ಸ್ವಭಾವದ ಗೌರವಾನ್ವಿತ ವ್ಯಕ್ತಿ, ಎಲ್ಲರೂ ಮರ್ಯಾದೆ ಕೊಡುವಂಥ ಮನುಷ್ಯ ಹೀಗೆ ಹೇಳಿದ್ದನ್ನು ನೋಡಿ ಕೃಷ್ಣಗೌಡನಿಲಿ ಹೃದಯದ ಆಳದಿಂದ ಎಂಥದೋ ಒಂದು ತರದ ದಿಗಿಲು ಆರಂಭವಾಯಿತು. ಸುಮ್ಮಿರಿಗೌಡ್ರೆ, ಹಾಗೆಲ್ಲ ಮಾಡಬೇಡಿ, ಏನೋ ಹುಡುಗರು, ನಾವೆಲ್ಲ ಹೇಳಿ ಸರಿ ಮಾಡ್ತೀನಿ ಇತ್ಯಾದಿ ಸಾಂತ್ವನ ವಚನಗಳನ್ನು ನಿರೀಕ್ಷಿಸಿ ಬಂದ ಅವನಿಗೆ ಗಾಬರಿಯಾಯಿತು. ನೋಡಿ, ಹೊಲೇರವನಾದ್ರೂ ಪರ್ವಾಗಿಲ್ಲ, ಹಿಂದೂ ಆದ್ರೆ ಸಾಕಿತ್ತು, ಎಲ್ಲಾ ಬಿಟ್ಟು ಹೋಗಿ ತುರುಕ, ತಂದೆ ತಾಯಿ ಇಲ್ಲದ ಬಿಕನಾಸಿ, ಥುತ್, ನಾನಿರೋವರೆಗೂ ಇದೆಲ್ಲ ಸಾಧ್ಯ ಇಲ್ಲ, ನನ್ನ ಹೆಣ ಬಿದ್ದ ಮದೆ ಅವರು ಕಟ್ಟಬೇಕು ಎಂದು ಮೆಲ್ಲಗೆ ಅವಳನ್ನು ಕೊಲ್ಲುವ ಮಾತು ಬಿಟ್ಟು ಆತ್ಮಹತ್ಯೆಯ ಕಡೆಗೆ ತಿರುಗಿದ. ನೋಡಿ ಕೃಷ್ಣಗೌಡ್ರೆ, ನಿಮ್ಮ ಕಷ್ಟ ದುಃಖ ನನಗೂ ಗೊತ್ತಾಗ್ತದೆ, ಆದ್ರೆ ನಾವಿದೆಲ್ಲನ ಬಿಡಬೇಕು. ಏನಂದ್ರೆ ನಮಗೋಸ್ಕರ ನಮ್ಮ ಮಕ್ಕಳು ಬದುಕಬೇಕು ಅನ್ನೋದನ್ನ ಎಷ್ಟೋ ಜನ ಪ್ರೀತಿಸೋರು ಆಮೇಲೆ ತಮ್ಮ ವಿವೇಕದಿಂದಲೇ ತಮ್ಮ ದಾರಿ ಬೇರಿ ಮಾಡಿಕೊಂಡಿದ್ದಾರೆ. ಆದರೆ ತಮ್ಮ ಬುದ್ಧಿಯಿಂದಲೇ ಅನ್ನೋದನ್ನ ಜ್ಞಾಪಕ ಇಳ್ಕೊಳ್ಳಿ. ಅವಳಿಗನ್ನಿಸ್ಬೇಕು. ಅದಕ್ಕಾಗಿ ನೀವು ಅವಳ ಮನ ಒಲಿಸೋದು, ಕರುಣೆಗೆ ಪ್ರಯತ್ನಿಸೋದು ಇವ್ಯಾವುದರಿಂದಲೂ ಇಲ್ಲ. ಅವೆಲ್ಲ ಏನು ಮಾಡೋದಕ್ಕೆ ಹೋದ್ರೂ ಇನ್ನಷ್ಟು ಬಿಗಡಾಯಿಸ್ತದೆ. ನಿಮಗೆ ಇದರಿಂದ ನಿಜಕ್ಕೂ ತೊಂದರೆ ಅವಮಾನಗಳಾದ್ರೆ ಅದು ನಿಮ್ಮ ಪಾಲಿಗೆ ಬಂದದ್ದು ಅಂತ ಎದುರಿಸಬೇಕಷ್ಟೆ. ಜಯರಾಮ್ ಗಂಭೀರವಾಗಿ ಹೇಳಿದ. ನಾನು ಹೇಳ್ತಾ ಇರೋದು ನಿಮ್ಮ ಸಮಾಧಾನಕ್ಕೆ ಅಲ್ಲ, ನಾನು ನಿಮ್ಮ ಸ್ಥಾನದಲ್ಲಿದ್ರೆ ಏನು ಮಾಡ್ತಿದ್ದೇನೋ ಅದನ್ನ ಎಂದ. ಪಾಪಿ ಮುಂಡೆ, ಏನಾದರೂ ಸೈಲಿ, ಅಪ್ಪ ಅಮ್ಮನಿಗಿಂತ ಆ ಬೇವಾರಿಸಿ ತುರುಕ ಅವಳಿಗೆ ಹೆಚ್ಚಾದ್ರೆ ನಾವೇನ್ ಮಾಡೋದು ಹೇಳಿ. ನೀವು ಹೇಳ್ತಂಗೆ ನಾನು ಕಲ್ಲು ಮನಸ್ಸು ಮಾಡಿಕೊಂಡು ಸುಮ್ಮನಿದ್ಬಿಡ್ತೀನಿ, ಏನಾದರೂ ಹಾಳಾಗ್ಲಿ ಎಂದು ಹೇಳಿ ಜೀಪ್ ಹತ್ತಿ ಮಂಡಿ ಕಡೆಗೆ ಹೊರಟ. ಹೋಗುತ್ತಾ ಅವನ ಕಣ್ಣುಗಳು ಕಂಬನ ದುಂಬಿದ್ದನ್ನು ಜಯರಾಮ್ ಗಮನಿಸಿದ. ಇದ್ಯಾಕೆ ಈ ಊರಿನ ಬದುಕು ಇಷ್ಟೊಂದು ಕ್ರೂರ ಅಸಹನೀಯವಾಗ್ತಾ ಇದೆ ಎಂದು ಚಿಂತಿಸಿದ. ಕೃಷ್ಣಪ್ಪ ಜೀಪ್ನಲ್ಲಿ ಮಂಡಿಗೆ ತೆರಳಿ ಬಾಗಿಲು ತೆರೆದ ಕೊಂಚ ಹೊತ್ತಿನಲ್ಲೇ ತಲೆ ಬಿಸಿ ಆಚಾರಿ ಬಾಗಿಲಿನಲ್ಲಿ ಹಾಜರಾದ. ಆ ವೇಳೆಗಾಗಲೇ ಅವನು ಕಾಲೇಜು ಪ್ರಿನ್ಸಿಪಾಲ್ ವೆಂಕಟ್ರಾಯ ಬಳಿಗೆ ಹೋಗಿ ಬಂದಿದ್ದ. ಪ್ರಿನ್ಸಿಪಾಲ್ ಬೆಳಗ್ಗೆಯೇ ಆಚಾರಿಯನ್ನು ಹೇಳಿ ಕಳಿಸಿ ಕರೆಸಿಕೊಂಡಿದ್ದ. ಅದಕ್ಕೆ ಕಾರಣ ಆಚಾರಿ ನುಡಿದ ಎಚ್ಚರಿಕೆ ಭವಿಷ್ಯ ನಿಜವಾದದ್ದು. ಸೆಕ್ರೆಟರಿ ರಾಮಾಚಾರಿ ಪ್ರಿನ್ಸಿಪಾಲರಿಗೆ ರಫಿ ಮತ್ತು ಜಯಂತಿ ಪ್ರಕರಣ ಹೇಳಿದನಂತೆ. ಪ್ರಿನ್ಸಿಪಾಲ್ ಹೌಹಾರಿ ಕಂಗಾಲಾಗಿ ಹೋಗಿದ್ದ. ಇದೆಲ್ಲ ಸುಲಾಮಾನ್ ಬೇರಿ ಕಡೆಯವರ ಆಟ. ಪ್ರಿನ್ಸಿಪಾಲರಿಗೆ ಕೆಟ್ಟ ಹೆಸರು ತರಲು ಈ ರಾಮಚಂದ್ರ ಮತ್ತು ಅವನ ಮಿತ್ರರು ಸುಲೇಮಾನ್ ಬೇರಿ ಕಡೆ ಸೇರಿಕೊಂಡು ಮಸುಲತು ನಡೆಸುತ್ತಿದ್ದಾರೆ ಎಂದು ಊಹಿಸಿದ. ಆಚಾರಿ ಬಂದ ಕೂಡಲೇ, ಆಚಾತ್ರೆ, ನೀವು ಹೇಳಿದ ಭವಿಷ್ಯ ಎಲ್ಲ ನಿಜವಾಗ್ತಾ ಬರ್ದೆ. ನೀವು ಹೇಳಿದ್ರಲ್ಲ, ಇದನ್ನ ಹೀಗೆ ಬಿಟ್ಕೊಂಡ್ರೆ ಕಾಲೇಜಿನಲ್ಲಿ ಮುಂದೆ ಅತ್ಯಾಚಾರ ಅನಾಚಾರ ನಡೆಯುತ್ತೆ ಅಂತ. ಇವತ್ತು ಆರಂಭ ಆಗಿದೆ ಅದು. ರಫಿ ಅಂತ ಒಬ್ಬ ತುರುಕ ಸೂಳೆ ಮಗ ನಮ್ಮ ಕೃಷ್ಣಗೌಡರ ಮಗಳು ಜಯಂತಿನ ಲವ್ ಮಾಡ್ತೀನಿ ಅಂತ ಬಗಲಿಗೆ ಹಾಕ್ಕೊಂಡಿದ್ದಾನೆ. ಇನ್ನೂ ಏನೆಲ್ಲ ನಡೆದು ಹೋಗಿದೆಯೋ ಗೊತ್ತಿಲ್ಲ. ಎಲ್ಲಿಗೆ ಬಂತು ಲೋಡಿ ಈ ಸಾಬರ ಆಟಾಟೋಪ ಎಂದು ಕಿರಿಚಿದ. ಎಲ್ಲ ಕೇಳಿದ ವೆಂಕಟ್ರಾಯರೇ, ರಾಮಾಚಾರಿ ನಂಗೂ ವರ್ತಮಾನ ಮುಟ್ಟಿಸ್ತ. ನಾನು ಎಲ್ಲ ವಿಚಾರ ಮಾಡೋ ಅಲ್ಲಿಲ್ಲಿ. ಏನು ವಿಚಾರ ಮಾಡೋದು ಬಿಡಿ, ಆ ಹಲ್ಕ ಹುಡುಗನ್ನ ಇವತ್ತೇ ಡಿಸ್ಮಿಸ್ ಮಾಡ್ತೀನಿ. ಆ ಹುಡುಗಿನ ಕರಿ ಮರ್ಯಾದೆಯಾಗಿ ಆ ಹುಡುಗನೇ ನಂಗೆ ಕಿಚಾಯ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಬರ್ಕೊಡ್ತೀಯೋ ಇಲ್ಲ ಡಿಸ್ಮಿಸ್ ಮಾಡು ಅಂತ ಕೇಳ್ತೀನಿ. ಇದಕ್ಕೆಲ್ಲ ಅಯೋಗ್ಯ ಮೇಷ್ಟ್ರು ಅವನ ಜೊತೆಗಾರರು ಕಿತಾಪತಿ. ಹುಡುಗಿಯರ್ನ ಒಳಗೆ ಹಾಕ್ಕೊಂಡು ತಾವೊಂಚೂರು ಮಜಾ ಮಾಡೋದಕ್ಕೆ ಉಪಾಯ ನೋಡಿ. ಅವನ್ ಯಾವಾಗ ಸುಲೇಮಾನ್ ಪಾರ್ಟಿ ಸೇರಿದ್ಯೋ ಗೊತ್ತಾಗಿಲ್ಲ. ಮರ್ಯಾದೆಯಾಗಿ ಪಾಠ ಮಾಡ್ತೀಯೋ ಇಲ್ಲ ತುಮಕೂರಲ್ಲಾದ ಹಾಗೆ ಇಲ್ಲೂ ಆಗಬೇಕು ಅಂತ ವಾರ್ನಿಂಗ್ ಕೊಡ್ತೀನಿ. ಏನಾದರೂ ಗಲಾಟೆ ಮಾಡಿದ್ರೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಬೇಕು. ಆಚಾರಿ ಪ್ರಿನ್ಸಿಪಾಲ್ರ ಕೋಪಾಟೋಪ ಇಳಿಯೋವರೆಗೂ ತಾಳ್ಮೆಯಿಂದ ಕೇಳಿದ. ವೆಂಕಟ್ರಾಯರೇ, ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ರಾಮಾಚಾರಿಗೆ ಎಲ್ಲ ವಿಷಯ ಗೊತ್ತಿಲ್ಲ. ನಾನು ವಿಚಾರ ಮಾಡಿದೆ. ಇವ್ರ ಜೊತೆಗೆ ನಮ್ಮ ಊರಿನ ಜಯರಾಮ ಅಂತ ಒಬ್ಬ ಇದ್ದಾರೆ. ಅವನಿರೋವರೆಗೂ ನಾವವ್ರ ಮೇಲೆ ಇವರು ಮಜಾ ಮಾಡೋರು ಅಂತ ಹೇಳಿದ್ರೆ ಯಾರು ನಂಬೋಲ್ಲ. ಅವನು ಕಂಡ್ರೆ ಎಲ್ಲರಿಗೂ ಗೌರವ. ಅವನ ಬೆಂಬಲ ಇವರಿಗಿದ್ರೆ ನಾವು ಎದುರು ಹಾಕ್ಕೊಳ್ಳೋದು ಒಳ್ಳೇದಲ್ಲ. ಅವನು ಯಾವನು ಅಂಥ ದೊಡ್ಡ ಮನುಷ್ಯ? ನನಗೆ ಗೊತ್ತಿಲ್ಲ ಇರೋನೋ, ಮಂತ್ರಿನೋ, MLAನೋ? ಈ ಥರ ಪೋಲಿಗಳಿಗೆಲ್ಲ ಬೆಂಬಲ ಕೊಡ್ತಾನಲ್ಲ, ಮತ್ತೆ ಯಾವರಿ ಅವನು? ನಾನು ಬಂದು 6 ವರ್ಷ ಆಯಿತು, ಇವತ್ತಿನವರೆಗೂ ಅವನ ಮುಖ ನೋಡಲಿಲ್ಲ. ನಿಮಗೆ ಗೊತ್ತಿಲ್ಲ, ನಾನು ಸುಮಾರು ದಿನ ಅವನು ನೋಡಿಲ್ಲ. ಆದರೂ ಅವನನ್ನು ನೋಡೇ ಇರೋರು ಗೌರವಿಸ್ತಾರೆ. ಅವನ ಬಗ್ಗೆ ಹೀನವಾಗಿ ಮಾತಾಡೋಕೆ ಮನಸ್ಸು ಅಳುಕ್ತದೆ. ಅವನು ಯಾವ ಅಧಿಕಾರದಲ್ಲೂ ಇಲ್ಲ, ಯಾವ ಪಾರ್ಟಿಗೂ ಸೇರಿಲ್ಲ. ನಮ್ಮ ಊರಿನ ಸಾಹಿತಿ ಕಣಿ, ಕವಿ ಅವನು.
ಅದಕ್ಕೆ ಅವನನ್ನ ನಮ್ಮೋನು ಅಂತ ಎಲ್ಲ ಗೌರವಿಸ್ತಾರೆ. ಅವನು ಏನದು ಬರ್ದಿದ್ದಾನೋ ನಂಗೂ ಗೊತ್ತಿಲ್ಲ. ಆದರೂ ಅವನನ್ನ ಗೌರವಿಸಿ ನಾವು ಮಾಡೋ ಅನ್ಯಾಯಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀವಿ ಅಂತ ನಂಗ ಹಾಗೆ ಎಲ್ಲೋ ಒಳಗೊಳಗೆ ನಂಬಿಕೊಂಡಿದ್ದಾರೆ. ಅವನನ್ನ ಓದದೇ ಇರೋರು, ಅವನನ್ನ ನೋಡದೇ ಇರೋರು ಎಲ್ಲೂ ಕೂಡ. ಇದೊಂದು ನಂಬಿಕೆ, ಮೂಢನಂಬಿಕೆ ಅಂತನಾದ್ರೂ ಅನ್ನಿ, ನಮಗೆ ಗೊತ್ತಿಲ್ಲಂಗೆ ನಮಗೆಲ್ಲ ಬಂದ್ಬಿಟ್ಟಿದೆ. ಹಾಗಾದ್ರೆ ಇಂಥ ಅನಾಚಾರನೆಲ್ಲ ನಾನು ಪ್ರಿನ್ಸಿಪಾಲ್ ಆಗಿ ಕಣ್ಣಿಂದ ನೋಡ್ಕೊಂಡು ಹೇಗಪ್ಪ ಇರ್ಲಿ ಎಂದು ದೈನ್ಯದಿಂದ ಒದರಿದ ವೆಂಕಟರಾಯ. ನೀವೀದ ಅವರ ಮೇಲೆ ಕ್ರಮ ತಗೊಂಡು ಅವ್ರ ಗುಂಪೆಲ್ಲ ನಮ್ಮ ವೆಂಕಟೇಶ್ವರ ದೇವಸ್ಥಾನದವರಿಗೆ ವಿರೋಧ ಆಗ್ತಾರೆ. ಆಮೇಲೆ ಸುಲೇಮಾನ್ ಸಾಬರಿಗೆ ಅವರನ್ನ ತಮ್ಮ ಕಡೆ ಮಾಡ್ಕೊಳ್ಳೋದು ಸುಲಭ. ಅವರು ತಮ್ಮ ಕಡೆ ಆದ್ರೆ ಸಾಬರಿಗೆ ತಾಲೂಕು ಬೋರ್ಡ್ ನುಂಗೋದು ಸುಲಭ. ಈಗಾಗಲೇ ಹರಿಜನರನ್ನ ಸೇರಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧ ಮಾಡಿದ್ದಾರೆ. ನಂಗೇನು ತೋಚ್ತಾ ಇಲ್ಲ ಆಚಾತ್ರೆ, ನೀವೇ ಏನಾದ್ರೂ ದಿಕ್ಕು ತೋರಿಸಬೇಕು ಎಂದು ಕಿಂಕರ್ತವ್ಯ ಮೂಢನಾಗಿ ಪ್ರಿನ್ಸಿಪಾಲ್ ವೆಂಕಟರಾಯ ಕುಕ್ಕುರಿಸಿದ. ಈ ಆಚಾರಿ ತಲೆ ಇನ್ನೂ ಖಾಲಿಯಾಗಿಲ್ಲ ವೆಂಕಟರಾಯರೇ. ಈ ಪರಿಸ್ಥಿತಿ ನಿಮಗೆ ನಿಜವಾಗ್ಲೂ ಒಳ್ಳೆಯದಕ್ಕೆ ಬಂದಿರೋದು. ಮುಖ್ಯ ನೀವು ಸ್ವಲ್ಪ ಚಾತುರ್ಯ ತೋರಿಸಬೇಕು. ಆ ಸಾಬರ ಹುಡುಗನ್ನ ಹಿಂದೂ ಜಾತಿಗೆ ಸೇರೋ ಹಾಗಿದ್ರೆ ಒದ್ದಿವಿ ಅಂತ ಕೃಷ್ಣಗೌಡರ ಕೈಯಲ್ಲಿ ಹೇಳಿಸಬೇಕು. ಮೋಹಾಂಧಕಾರದಲ್ಲಿದ್ದಾನೆ ಆ ತುರುಕ ಮುಂಡೆಗಂಡ. ಹುಡುಗಿ ಸಿಕ್ಕರೆ ಸಾಕು ಅಂತ ಎಲ್ಲಕ್ಕೂ ಆಗಲಿ ಅಂತಾನೆ. ಆಮೇಲೆ ಸುಲೇಮಾನ್ ಬೇರಿ ಕಡೆಯವರು ಸಾಬರನ್ನ ಮತಾಂತರ ಮಾಡೋದಕ್ಕೆ ಮೊದಲು ನಾವೇ ಸ್ವಾಮಿಗಳನ್ನ ಕರೆಸಿ ಅವನನ್ನ ಗಂಗಾಜಲದಿಂದ ಶುದ್ಧಿ ಮಾಡಿ ಹಿಂದೂ ಮಾಡ್ಬಿಡೋಣ. ಸಾಬರೇ ಹಿಂದೂ ಧರ್ಮ ಸ್ವೀಕರಿಸ್ತಿದ್ದಾರೆ ಅಂತ ಗುಲ್ ಹಬ್ಬಿಸ್ಬಿಡ್ಬೇಕು. ಏನಂತೀರಾ ಎಂದು ಅವನ ಅಪೂರ್ವ ಪ್ರತಿಭೆಯನ್ನು ಆಚಾರ್ಯ ಪ್ರದರ್ಶಿಸಿದ. ಹಿಂದೂ ಧರ್ಮದ ಪ್ರಕಾರ ಹೇಗಾಗತ್ತೆ ಆಚಾರ್ಯ ಎಂದು ಪ್ರಿನ್ಸಿಪಾಲ್ ಕೊಂಕು ತೆಗೆದ. ಥೂತ್, ಬ್ರಾಹ್ಮಣಂತೆ ನರಿಗಳು. ಈಗೇನಾದ್ರೂ ತಕರಾರು ತೆಗೆದ್ರೆ ನಿಮ್ಮ ಹೆಂಡ್ರೆಲ್ಲ ಸುಲೇಮಾನ್ ಬೇರಿ ಕಡೆಯವರಿಗೆ ಬಸೀರಾಗ್ತಾರೆ ಅಂತ ಹೇಳಿದರೆ ಸಾಕು, ಹೆದರಿ ಸತ್ತೋಗ್ತಾರೆ. ಕೃಷ್ಣಪ್ಪನ ಮುಖದಲ್ಲಿ ಒಂದು ಚಿಂತೆಯ ವಿಷಾದದ ನಗೆ ಸುಳಿಯಿತು. ಆಚಾರಿ ಪರಿಸ್ಥಿತಿಯನ್ನು ತೀರಾ ಸರಳಗೊಳಿಸಿ ಪರಿಹಾರ ಹೇಳುತ್ತಿದ್ದಂತೆ ಕಾಣ್ತು. ಜಾತಿಯ ಜಟಿಲ ತೊಡಕುಗಳು ಈ ಸಮಾಜದಲ್ಲಿ ಇನ್ನೂ ಆಳವಾಗಿ ಅನಂತವಾಗಿ ಬೇರೂರಿರುವುದನ್ನು ಕೃಷ್ಣಪ್ಪನ ಹೃದಯ ಹೇಳುತ್ತಿತ್ತು. ಅವನಿಗೆ ಜಯರಾಮ್ನ ಪ್ರತಿಕ್ರಿಯೆಯೇ ಹೆಚ್ಚು ನಿಜ ಎಂದೆನಿಸಿತು. ಆಚಾರಿ ಎಂದೋ ಹಿಂದೂ ಧರ್ಮಕ್ಕೂ ತಿಲಾಂಜಲಿ ಕೊಟ್ಟಿದ್ದು ಅವನ ಧರ್ಮವೇ ಬೇರೆ ಇತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ಆಚಾರಿ ಎನ್ನುವ ಅವಧೂತ ತೋರಿಸಿದ ದಾರಿಯಲ್ಲದೆ ಬೇರೇನೂ ಅವನಿಗೆ ಕಾಣಲಿಲ್ಲ.